श्रीगुरुभ्यो नमः। हरि ओम्। सृष्टिस्थित्यप्यजेयानि नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र निर्वत्सराणां सतां वेद्यं वास्तवमस्त्रवस्तु शिवदम् तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र गतिभिः शुश्रूषभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरभो रसिका भुवि भावुकाः अशेषवाग्जाड्यमलापहन्त्री नवं नवं स्पष्टसुवप्रदायिनी ममेह जिह्वाग्रसुरङ्गनर्तकी भव प्रसन्नावदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसर्गे भूयात् श्रीमदाचार्य भावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जय योगीन्द्रं कामवानच्युतं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामोऽयं वौरे स्वयमेव स्वपूजकम् रघुप्रियाय योगीन्द्रं नौमि सज्ञानसिद्धये। मैत्रेय उवाच अथाभिध्यायतः सर्गं दशपुत्राः प्रजज्ञिरे भगवच्छक्तियुक्तस्य लोकसन्तानहेतवः स्वस्त्यस्तु अशेषसतां सन्मङ्गलानि भवन्तु। श्लोकैकश्रवणपठनमात्रेण कथावत्तुश्च श्रोतॄणां निखिलकलिकृतकल्मषापनोदनपडुतरे धर्माद्यखिलपुरुषार्थसाधनीभूते श्रीमद्भागवते अद्य कथा प्रारम्भेऽस्ति पूर्वकथानुवादः। ಪೂರ್ವಶ್ಲೋಕಾಂತ್ಯ ಭಾಗದಲ್ಲಿ ನಾವೇನು ಕೇಳಿದ್ದೇವೆ? ಮೈತ್ರೇಯರು ವಿದುರನ ಭೇಟಿಯಾಯಿತು. ವಿದುರ ತೀರ್ಥಯಾತ್ರೆಯನ್ನ ಮಾಡ್ತಾ ಗಂಗಾದ್ವಾರಕ್ಕೆ ಬಂದಿದ್ದಾರೆ. ಗಂಗಾದ್ವಾರ ಅಂದ್ರೆ ಹರಿದ್ವಾರ. ಅದು ಇಡೀ ಭರತಖಂಡದಲ್ಲಿನೇ ಅತ್ಯಂತ ರಮಣೀಯವಾದ ಪ್ರದೇಶ. ಗಂಗಾ ಅಂತ ಆ ನದಿಗೆ ಹೆಸರು ಬರಲಿಕ್ಕೆ ಕಾರಣವಾದ ಭಾಗ ಅದು. ಏನು ಆ ನದಿಗೆ ಮೊದಲೇನಿತ್ತು? ಅಲಕನಂದ ಅಂತ ಹೆಸರಿತ್ತು. ಗಂಗಾ ಅಂತ ಯಾವಾಗ ಆಯ್ತು? ಯಾವಾಗ ಹರಿದ್ವಾರಕ್ಕೆ ಆ ನದಿ ಬಂದು ಮುಟ್ಟಿದೋ ಆವಾಗ ಅದೇನು ಹೆಸರು ಬಂತು ಅಂದ್ರೆ ಗಂಗಾ ಅಂತ ಬಂತು. ಏನ್ ಕಾರಣ? ಅದು ಮೇಲೆ ವಾಮನ ರೂಪದಲ್ಲಿ ಪರಮಾತ್ಮ ಕಾಲೆತ್ತಿದಾಗ ಮೇಲಿಂದ ಕೆಳಗೆ ಬಿತ್ತಲ್ಲ ನದಿ,
ಆ ಗಂಗೆ ಮೇಲಿಂದ ನೀರು ಬರುವಾಗ ಅಲಕನಂದ, ಚಕ್ಷು, ಭದ್ರ, ಸೀತಾ ಅಂತ 4 ಹೆಸರು ಇತ್ತಂತೆ. ಗಂಗಾ ಅಂತ ಏನು ಹೆಸರು ಬಂದಿದ್ದಿಲ್ಲ. ಯಾವಾಗ ನದಿ ನೀರು ಕೆಳಕ್ಕೆ ಬಂದು ಈ ಹರಿದ್ವಾರದಲ್ಲಿ ಸ್ಪರ್ಶ ಆಯಿತೋ ಅವತ್ತಿನಿಂದ ಗಂಗಾ ಅಂತ ಹೆಸರು ಶುರುವಾಯ್ತಂತೆ. ಅದೇ ಹಂಗೆ ಇಲ್ಲಿ ಬಂದಾಗ ಹೆಸರು ಚೇಂಜ್ ಆಗ್ತದೆ. ಈ ಕೆಲವರು ಊರಿಗೆ ಹೋದಾಗೆಲ್ಲ ಹೆಸರು ಬದಲಾಯಿಸ್ಕೊತಿರ್ತಾರೆ ಅಂತ. ಹಂಗೆ ಬದಲಾಯ್ತೇನೋ ಅಂತ ಕೇಳಿದ್ರೆ ಅದಕ್ಕೆ ಗಂಗಾ ಅನ್ನುವ ಶಬ್ದವನ್ನು ಹೆಂಗ್ ಬಿಡಿಸ್ಬೇಕು? ಗಾಂ ಗಚ್ಚತಿ ಇತಿ ಗಂಗಾ. ಗಾ ಅಂದ್ರೆ ಭೂಮಿ. ಭೂಮಿಯನ್ನ ಮೊದಲ ಬಾರಿ ಸ್ಪರ್ಶಿಸಿದ್ದರಿಂದ ಅದಕ್ಕೆ ಗಂಗಾ ಅಂತ ಹೆಸರು ಅಂತ ಹೇಳ್ತಾರೆ. ನಾವೆಲ್ಲ ಸುಮ್ಮನೆ ಗಂಗಾ ಗಂಗಾ ಅಂತ ಅಭ್ಯಾಸ ಆಗ್ಬಿಟ್ಟದ ಕರೆದು. ಯಾರೋ ಗಂಗಾಬಾಯಿರು, ಯಾರೋ ಗಂಗಕ್ಕ, ಗಂಗವ್ವ ಅಂತ ಶುರು ಮಾಡ್ಬಿಟ್ಟಿರ್ತೀವಿ. ಗಂಗಾ ಅಂತ ಯಾಕೆ ಕರೀತಾರೆ ಗೊತ್ತಿಲ್ಲ. ಗಾಮ್ ಅಂದ್ರೆ ಭೂಮಿ. ಆ ಭೂಮಿಯನ್ನ ಸ್ಪರ್ಶಿಸಿದ ಮೊದಲನೇ ಸ್ಥಳ ಹರಿದ್ವಾರ. ಯಾಕಂದ್ರೆ ಎಲ್ಲ ಗುಡ್ಡದಲ್ಲಿ ಇತ್ತದು, ಅಲ್ಲಿ ಮೇಲಿತ್ತು, ಎಲ್ಲೂ ಕೆಳಗೆ ಬಂದಿದ್ದಿಲ್ಲ. ಕೆಳಗೆ ಬಂದು ಸಮತಟ್ಟಾದ ಭೂಮಿಯಲ್ಲಿ ಹರಿಲಿಕ್ಕೆ ಪ್ರಾರಂಭ ಮಾಡಿದಾಗ ಅದಕ್ಕೆ ಗಂಗಾ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗಂಗಾ ಒಳಗೆ ಗಾಮ್ ಅಂದ್ರೆ ಭೂಮಿ, ಗ ಅಂದ್ರೆ ಹೋಗೋದು, ಭೂಮಿಗೆ ಮುಟ್ಟಿ ಹೋಗ್ಲಿಕ್ಕೆ ಶುರುವಾದದ್ದು ಗಂಗಾ ಅಂತ ಕರೆಸಿಕೊಂಡ್ರು. ಅಂತಹ ದ್ವಾರದಲ್ಲಿ ಮೈತ್ರೇಯರಿದ್ದಾರೆ, ವಿದುರ ಬಂದಿದ್ದಾರೆ. ಇಬ್ಬರಲ್ಲಿ ಪ್ರಶ್ನೋತ್ತರಗಳು ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ತೃತೀಯ ಸ್ಕಂದ ಮುಂದುವರಿಬೇಕು. ಈ ಪ್ರಶ್ನೋತ್ತರಗಳಲ್ಲಿ ಏನೇನು ಬಂದಿದೆ ಅಂತ ಅನ್ನೋದನ್ನು ಚೂರು ಸಂಕ್ಷೇಪದಲ್ಲಿ ಹೇಳಿ ಇವತ್ತೊಂದು ಪ್ರಧಾನವಾದ ಘಟ್ಟ ಅದನ್ನ ಇಟ್ಕೊಂಡು ಮುಂದೆ ಹೊರಡ್ತಾ ಇದ್ದೇನೆ. ಮೈತ್ರೇಯರಿಗೆ ವಿದುರರು ಕೇಳ್ತಾರೆ, ನೀವು ಈ ಜಗತ್ತಿನ ಸೃಷ್ಟಿಯ ವಿಷಯವನ್ನ ವಿಸ್ತಾರವಾಗಿ ನನಗೆ ತಿಳಿಸಿಕೊಡ್ರಿ ಅಂತ. ಸೃಷ್ಟಿ ನಾನಾ ತರಹದಿಂದ, ನಾನಾ ವ್ಯಕ್ತಿಗಳಿಂದ ಆಗಿದೆ. ನಾವು ಸಾಮಾನ್ಯವಾಗಿ ಸೃಷ್ಟಿ ಆಯಿತು ಅಂತಂದಾಗ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ತಿಳ್ಕೊಂಡಿರ್ತೇವೆ. ಅದು ಸತ್ಯ, ವಾಸ್ತವ, ಅದಲ್ಲ ಅಂತಲ್ಲ. ಯಾಕೆಂದ್ರೆ ಜನ್ಮಾದ್ಯಸ್ಯ ಯತಃ ಅಂತ ಒಂದು ಲಕ್ಷಣ. ಮೊದಲು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಪ್ರಾರಂಭ ಆಯಿತು. ಕ್ರಮ ಹೆಂಗಿದೆ ಸೂತ್ರದಲ್ಲಿ? ಭಗವಂತನ ಬಗ್ಗೆ ವಿಚಾರ ಮಾಡ್ರಿ, ಭಗವಂತನ ಬಗ್ಗೆ ತಿಳ್ಕೊಳ್ರಿ. ತಿಳ್ಕೊಳ್ಬೇಕು ಅಂದ್ರೆ ಎಲ್ಲಿಂದ ಪ್ರಾರಂಭ ಮಾಡ್ಕೊಳ್ಬೇಕು ತಿಳಿಲಿಕ್ಕೆ? ಏನೋ ದೇವ್ರು ತಿಳ್ಕೊಳ್ರಿ ಅಂದ್ರೆ ನಾವು ಏನ್ ತಿಳ್ಕೊಳ್ಬೇಕು? ನಾವು ಗಯ ಶಂಖಚಕ್ರ ಹಿಡ್ಕೊಂಡು ಅಂತ ತಿಳ್ಕೊಳ್ಬೇಕಾ? ಕೆಂಪಿದ್ದಾನ ಬೆಳಗಿದ್ದಾನ ಅಂತ ತಿಳ್ಕೊಳ್ಬೇಕಾ? ಹೆಂಗ್ ತಿಳ್ಕೊಳ್ಬೇಕು? ಹಾಗಾದ್ರೆ ಆ ವಸ್ತುವಿನ ಲಕ್ಷಣವನ್ನ ತಿಳಿದುಕೊಂಡಾಗ ವಸ್ತುವನ್ನು ತಿಳ್ಕೊಳ್ಳಿಕ್ ಸಾಧ್ಯ ಆಗೋದು. ಆ ವಸ್ತುವಿನ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಜನ್ಮಾದ್ಯಸ್ಯ ಯತಃ. ಅದಕ್ಕೆ ಶ್ರೀಮದಾಚಾರ್ಯರು ತದಿದಮಾಹ ಬ್ರಹ್ಮಣೋ ಲಕ್ಷಣಮಾಹ, ಈ ಸೂತ್ರದಲ್ಲಿ ಏನ್ ಹೇಳಿ ಹೊರಟಿದ್ದಾರೆ? ಭಗವಂತನ ಲಕ್ಷಣಗಳನ್ನು ಹೇಳಿ ಹೊರಟಾರೆ. ನಮ್ಮಲ್ಲಿ ಜಾತಕ ತೋರಿಸಿದ್ಮೇಲೆ ವರನ ಲಕ್ಷಣ ಏನು, ಕನ್ಯಾ ಲಕ್ಷಣ ಏನು ಅಂತ ಕೇಳೋರು ಇರ್ತಾರೆ. ಕೊನೆಗೆಲ್ಲ ಕೂಡ ಅವಲಕ್ಷಣ ಅಂತ ಹೇಳೋರು ಇರ್ತಾರೆ. ಅದಕ್ಕೆ ಹಂಗ ಲಕ್ಷಣಗಳೇನು ಅಂತ ಕೇಳಿದಾಗ ವಧೂವರ ಲಕ್ಷಣಗಳು ಅಂತ ಹೇಳಿದಂತೆ ಭಗವಂತನ ಲಕ್ಷಣ ಏನು ಅಂದ್ರೆ ಜನ್ಮಾದ್ಯಸ್ಯ ಯತಃ. ಈ ಜಗತ್ತಿನ 8 ತರಹದ ಕರ್ತೃತ್ವ ಜಗತ್ತಿಗಾಗುವಂತಹದ್ದು, ಸೃಷ್ಟಿ ಸ್ಥಿತಿಯಿಂದ ಪ್ರಾರಂಭ ಮಾಡಿಕೊಂಡು ಮೋಕ್ಷ ಪ್ರದಾನದವರೆಗೂ ಕೂಡ ಭಗವಂತ ಎಲ್ಲವನ್ನ ಮಾಡ್ತಾನೆ. ಹಾಗಾಗಿ ಅವನು ನಡೆಸಿದ ಸೃಷ್ಟಿ ಒಂದು ಬಗೆಯದು. ಅವರಷ್ಟೇ ಮಾಡಿಲ್ಲ, ಭಗವಂತನೊಬ್ಬನೇ ಮಾಡಿಲ್ಲ. ಭಗವಂತ ಸರ್ವಸಮರ್ಥನಾದರೂ ಕೂಡ ಉಳಿದವರಿಗೂ ಕೀರ್ತಿ ಬರಬೇಕಲ್ಲ, ಅವರಿಗೂ ಕೀರ್ತಿ ಬರಲಿ ಅನ್ನೋ ಉದ್ದೇಶದಿಂದ ಅವರಿಂದಲೂ ಈ ಜಗತ್ತಿನ ಸೃಷ್ಟಿಯನ್ನ ಮಾಡಿಸಿದ್ದಾನೆ. ಯಾರ್ಯಾರಿಂದ ಮಾಡಿಸಿದ್ದಾನೆ ನೆನಪಿಟ್ಟುಕೊಳ್ರಿ. ಚತುರ್ಮುಖ ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸಿದ್ದಾರೆ. ಮೊದಲನೇ ಸೃಷ್ಟಿಕರ್ತ ಅಂತ ಕರೆಸಿಕೊಂಡವರು ಅವರು. ಅದಾದ ಮೇಲೆ ದಕ್ಷ ಪ್ರಜಾಪತಿಯಿಂದ ಸೃಷ್ಟಿಯಾಗಿದೆ. ಅದಾದ ಮೇಲೆ ಸ್ವಯಂಭೂ ಮನುವಿನಿಂದ ಸೃಷ್ಟಿಯಾಗಿದೆ. ಅದಾದ ಮೇಲೆ ಕಶ್ಯಪರಿಂದ ಸೃಷ್ಟಿಯಾಗ್ತಕ್ಕಂಥದ್ದು. ಇವೇನು ಒಳಗಿನ ಸೃಷ್ಟಿಗಳವಲ್ಲ, ಇವು ಅವಾಂತರ ಸೃಷ್ಟಿಗಳು. ಇವೆಲ್ಲವೂ ಭಗವಂತನ ಆದೇಶದಿಂದಲೇನೆ ಅವರಲ್ಲಿ ಭಗವಂತ ನೆಲೆಸಿ ಮಾಡಿದ ಸೃಷ್ಟಿಗಳಿವೆಲ್ಲ. ಕಶ್ಯಪರಿಂದ ಆದ ಸೃಷ್ಟಿ ಬಹಳ ದೊಡ್ಡ ಸೃಷ್ಟಿ ಅವರಿಗೆ. ಕಶ್ಯಪರಿಗೆ 16 ಜನ ಹೆಂಡಂದ್ರು. ಒಂದೊಂದ್ ಕಡೆಗೆ ಒಂದೊಂದು ಲೆಕ್ಕ ಹೇಳಿದ್ದಾರೆ. ಒಂದೊಂದು ಪುರಾಣದಾಗ ಒಬ್ಬೊಬ್ಬ ಹೆಂಡತಿ ಹೆಸರು ಜಾಸ್ತಿ ಹೇಳ್ಕೊತ ಹೋಗ್ಯಾರ. ಭಾಗವತಾಗ ಒಂದ್ ಹೇಳಿದ್ರೆ ಭಾಗವತಾಗ 10, 12, 13 ಅಂತ ಇಲ್ಲಿ ಹೇಳ್ಯಾರ. ಇನ್ನೊಂದು ಪುರಾಣಕ್ಕೆ ಹೋದ್ಕೊಂಡು 15, 16 ಬಿಡ್ರಿ ಚರದ್ ಮತ್ ಹೇಳ್ಯಾರ. ಹಿಂಗ್ ಒಟ್ಟು ಏನ್ ಮಾಡ್ಬೇಕ್ರಿ? ಭಾಳ ಅಂತ ಇಷ್ಟ ಹೇಳ್ಬಿಡ್ಬೇಕ್ರಿ. ಸುಮ್ ಸಂಖ್ಯೆ ಹಾಕೋದ್ ಕೂಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಬಹಳ ಹೆಂಡಂದ್ರೆ ಇದ್ರು ಅಲ್ಲಿ ಕಶ್ಯಪರಿಂದ. ದಕ್ಷ ಪ್ರಜಾಪತಿಗೆ ಹೆಂಡತಿ ಒಬ್ಬಳೇ, ಅವಳು ಹೆಂಡತಿ ಹೆಂಡಂದ್ರಿಲ್ಲ ಅಲ್ಲಿ. ಆದ್ರೆ ಆ ಒಬ್ಬಳಲ್ಲಿ ಬಹಳ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸ್ವಯಂಭೂ ಮನ್ವಂತರದಲ್ಲಿ 16 ಜನ ಹೆಣ್ಮಕ್ಳನ್ನು ಸೃಷ್ಟಿ ಮಾಡಿದ್ದಾರೆ. ಮೊದಲನೇ ಸರ್ತಿ ಸೃಷ್ಟಿ ಸ್ವಯಂಭೂ ಮನ್ವಂತರದಲ್ಲಿ ಎಷ್ಟು ಅಂದ್ರೆ 16 ಜನ. ಏನ್ ಆಶ್ಚರ್ಯ ಆಗ್ಬೇಡ್ರಿ, 16 ಕನ್ಯಾ ಹಿಡ್ಕೊಂಡು ಕುತ್ಕೊಂಡ್ರೆ ಲಗ್ನ ಮಾಡೋರು ಯಾರು ಮುಂದೆ? ಅವತ್ತಿನ ಸೋವಿ ಕಾಲ ಇತ್ತು, ಬೆಳ್ಳಿ ಬಂಗಾರ ಎಲ್ಲ ಸಿಕ್ತಿದ್ದು, ಬಡ ಬಡ ಮಾಡಿ ಮುಗಿಸಿದ್ರು ಅಂತ ಹೇಳ್ತಾರೆ. ಮತ್ತೆ ಹೆಂಗ್ ಲಗ್ನಗಳೆಲ್ಲ ಅದು ಬಹಳ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಅಂದ್ಮೇಲೆ ದಕ್ಷ ಪ್ರಜಾಪತಿಗಳು ಪ್ರಸೂತಿ ದೇವಿಯಿಂದ ಹುಟ್ಟಿ ಬಂದ ಕನ್ಯೆಯರು 16. ಎದರೊಳಗ ಸ್ವಯಂಭೂ ಮನ್ವಂತರದಲ್ಲಿ ಮತ್ತೊಂದು ಮನ್ವಂತರದಲ್ಲಿ ಬರ್ತಾರವ್ರು. ಆಗ ಬಂದಾಗ 60 ಜನ ಕನ್ಯೆಯರವರಿಗೆ
2ನೇ ಸರ್ತಿ ಹುಟ್ಟಿ ಬರೋ ದಕ್ಷ ಪ್ರಜಾಪತಿಗಳು. ಆವಾಗ ಅವರಿಗೆ 11,000 ಗಂಡು ಮಕ್ಕಳು, 60 ಹೆಣ್ಮಕ್ಳು ಹುಟ್ಟಿದ್ರಂತೆ. ಏನ್ ಬೆಳೆಸಿರ್ಬೇಕು ಸೃಷ್ಟಿನೆಲ್ಲಾದ್ರೂ. ಇದು ದಕ್ಷ ಪ್ರಜಾಪತಿಯಿಂದ ಆದದ್ದು. ಆ 60 ಜನರಲ್ಲಿ 13 ರಿಂದ 16ರವರೆಗೆ ಕಶ್ಯಪರಿಗೆ ಕೊಟ್ಟಿದ್ದಾರೆ. ಅಳಿಯಂದ್ರ ಕಶ್ಯಪರು 2ನೇ ಸರ್ತಿ. ಅಲ್ಲಿಂದ ಮುಂದೆ ಸೃಷ್ಟಿ ಹೋಗ್ತಾ ಇದೆ. ಹೀಗೆ ಪರಮಾತ್ಮನಿಂದ, ಬ್ರಹ್ಮನಿಂದ, ಸ್ವಯಂಭೂ ಮನುವಿನಿಂದ ಸೃಷ್ಟಿ ಹೆಂಗಾಯಿತು ಅಂದ್ರೆ 5 ಮಂದಿ, 3 ಹೆಣ್ಣು 2 ಗಂಡು. ಇದರಿಂದ ಸುರಕ್ಷಿತ ಮುಂದೆ ಸೃಷ್ಟಿ ಹೊಂಟ್ಬಿಡುತ್ತೆ. ಬಡ 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 ಹೊಂಟಿ ಗಾಡಿ ಇದು. ಅದಕ್ಕೆ ಇವರಿಂದ ಹಿಂಗೆ ಎಲ್ಲಾ ಸೃಷ್ಟಿಗಳನ್ನು ಹೇಳಿಕ್ ಹೊರಟಿದ್ದಾರೆ ಮೈತ್ರೇಯರು ವಿದುರರಿಗೆ. ಇದೇ ಮೂಲ ಉದ್ದೇಶ. ಇಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಇನ್ನು ಮುಂದೆ ಒಂದು ಟ್ರ್ಯಾಕಿಗೆ ಬರ್ತದೆ ಭಾಗವತ. ಸುರಕ್ಷಿತವಾಗಿ ಇವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ತಿಳ್ಕೊಂಡು ಹೇಳೋದು. ಆದರೆ ವಿಶೇಷ ವಿಚಾರ ಏನು ಅಂತಂದ್ರೆ ಯಾವಾಗ ಇವರೆಲ್ಲ ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು ಅಂದುಕೊಂಡ್ರು ಆವಾಗೆಲ್ಲ ಅವರು ಮೊದಲು ತಪಸ್ಸು ಮಾಡಿದ್ರು ಅಂತ ಒಂದು ಬರ್ತದೆ. ಇದೊಂದು ಅಂಶ ನಾವು ಗಮನಿಸಬೇಕು. ತಾವು ಸ್ವತಃ ಬ್ರಹ್ಮದೇವರು ತಪಸ್ಸು ಮಾಡಿ ಪ್ರಜಾ ಸೃಷ್ಟಿ ಮಾಡಿದ್ರು. ಯಾರ್ಯಾರು ಮಾಡೋರಿದ್ದಾರೋ ಅವ್ರಿಗೆಲ್ಲ ಹೇಳಿದ್ರಂತ, ತಪಸ್ಸು ಮಾಡಿ ಮಕ್ಕಳನ್ನ ಹಡಿ, ಉದ್ದಕ್ಕೆ ಹಂಗೆ ಹಡಿಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಬೇಕಂತ. ಯಾಕೆ ಅಂದ್ರೆ ಹುಟ್ಟಿದ ಸಂತಾನ ನೋಡ್ರಿ, ಸ್ವಯಂಭೂ ಮನ್ವಂತರ ಮತ್ತು ವೈವಸ್ವತ ಮನ್ವಂತರಗಳಲ್ಲಿ 7 ಮನ್ವಂತರಗಳ ಅಂತರ ಇದೆ. ಆದ್ರೆ ಇವತ್ತಿಗೂ ಕೂಡ ನಾವು ಸ್ವಯಂಭೂ ಮನುವನ್ನ, ದಕ್ಷನನ್ನ, ಕಶ್ಯಪರನ್ನ, ಮರೀಚಿಗಳನ್ನ, ಕರ್ದವರನ್ನ, ಪ್ರಸೂತಿ, ದೇವಹೂತಿ, ಆಕೂತಿರನ್ನ, ಪ್ರಿಯವ್ರತ ಉತ್ತಾನಪಾದರನ್ನ ನೆನೆಸ್ತೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿ ಪಡೆದಿರ್ಬೇಕು ಅವರೆಲ್ಲ. ಪುಣ್ಯ ಇಲ್ಲದೆ ಪಡೆದುಕೊಂಡ ಮಕ್ಕಳು ಹೇಗಿರ್ತಾರೆ, ಪುಣ್ಯ ಮಾಡಿ ಪಡೆದುಕೊಂಡ ಮಕ್ಕಳು ಹೇಗಿರ್ತಾರೆ ಎಂಬುದಕ್ಕೆ ಇದು ದೃಷ್ಟಾಂತ. ಆಯ್ತಾ? ಆದ್ದರಿಂದ ಆ ಮಕ್ಕಳನ್ನೆಲ್ಲ ಪಡೆಯುವಾಗ ಸ್ವಯಂಭೂಮನುವಾಗಲಿ ದಕ್ಷ ಪ್ರಜಾಪತಿಗಳಾಗಲಿ ಯಾರೂ ಕೂಡ ಏನ್ ಮಾಡಿಲ್ಲ ಅಂದ್ರೆ ಪುಣ್ಯವಿಲ್ಲದೆ ಸಂತಾನವನ್ನು ಪಡೆದಿಲ್ಲ. ಆದ್ದರಿಂದಲೇನೆ ಅವರಿಷ್ಟೆಲ್ಲ ಪ್ರಾತಸ್ಮರಣೀಯರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಆ ಎಲ್ಲ ಸೃಷ್ಟಿಗಳ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಬರುವ ಚತುರ್ಮುಖ ಮಾಡಿದ ಸೃಷ್ಟಿಯನ್ನು ಹೇಳ್ತಾ ಹೊರಡ್ತೇನೆ. ಇದು ತುಂಬಾ ಅಪರೂಪ. ಪ್ರತಿ ಬಾರಿ ಭಾಗವತವನ್ನು ಕೇಳಿರ್ತೇವೆ. ಈ ಅಂಶಗಳಲ್ಲಿ ನಮಗೆ ಲಕ್ಷ್ಯ ಹೋಗಿರೋದಿಲ್ಲ. ಬೇಗನೆ ಹೇಳಬೇಕು, ವಾರದಲ್ಲಿ ಸಪ್ತಾಹ ಮುಗಿಸ್ಬೇಕು, ಈ 1 ವಾರ ಎಲ್ಲ ಭಾಗವತ್ ಮುಗಿಸ್ರಿ ಅಂತ ಹೇಳ್ಬಿಟ್ಟಿರ್ತಾರ ಅಂತ ಹೇಳಿ ನಾವು ಎಲ್ಲಾ ಮುಗಿಸ್ಬಿಟ್ಟಿರ್ತೀವಿ. ಅಂದ್ರೆ ಏನ್ ಹೇಳಿವಿ ಏನ್ ಬಿಟ್ಟಿವಿ ಅನ್ನೋದು ಗೊತ್ತಿರ್ಲಾರ್ದೆ ಮುಗಿಸಿರ್ತೀವಿ. ಮತ್ತು ಅಷ್ಟು ಚಂದ ಮುಗಿಸಿರ್ತೀವಿ. ಅದಕ್ಕೆ ಇವತ್ತು ಬ್ರಹ್ಮದೇವರಿಂದ ಮಾಡಲ್ಪಟ್ಟ ಸೃಷ್ಟಿಯ ಬಗ್ಗೆ ಹೇಳ್ತಾ ಹೊರಡ್ತೇನೆ. ಅಥಾಭಿಧ್ಯಾಯತಃ ಸರ್ಗಂ ದಶಪುತ್ರ ಪ್ರಜಗ್ನಿರೇ ಭಗವತ್ ಶಕ್ತಿಯುಕ್ತಸ್ಯ ಲೋಕಸಂತಾನ ಹೇತವಃ. ಅದಕ್ಕೆ ಬ್ರಹ್ಮದೇವರು ವಿಚಾರ ಮಾಡಿದ್ರಂತೆ. ಭಗವತ್ ಶಕ್ತಿಯುಕ್ತಸ್ಯ, ಸ್ವತಃ ಬ್ರಹ್ಮದೇವರು ತನ್ನ ತುಂಬ ಭಗವಂತನ ಸಾಮರ್ಥ್ಯವನ್ನ ಆವಾಹನ ಮಾಡಿಕೊಂಡ್ರಂತೆ. ಅಂದ್ರೆ ಸೃಷ್ಟಿಗೆ ಬೇಕಾಗಿರುವಂತಹ ಪುಣ್ಯ ಆ ಭಗವಂತನ ಅನುಗ್ರಹವನ್ನು ತುಂಬಿಕೊಂಡಿದ್ದಾರೆ. ಮಾಡಿಕೊಂಡು ಸೃಷ್ಟಿ ಮಾಡ್ತಾ ಬಂದ್ರಂತೆ. ಯಾರ್ಯಾರನ್ನು ಸೃಷ್ಟಿ ಮಾಡಿದರು ಅಂದ್ರೆ 10 ಜನರನ್ನ ಮೊದಲು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಈ 10 ಜನರ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೇಬೇಕಾದದ್ದು. ಯಾಕೆ ಅಂದ್ರೆ ಅವರೆಲ್ಲರೂ ಗೋತ್ರ ಪ್ರವರ್ತಕರು, ಆಚಾರ್ಯರು, ಗೋತ್ರ ಪ್ರವರ್ತಕ ಆಚಾರ್ಯರು ಅಂತ ಕರೆಸಿಕೊಂಡಿದ್ದಾರೆ. ನಾವು ಯಾವ ಗೋತ್ರದವರು ಅಂತ ಹೇಳ್ಕೊಂಡಿರ್ತೀವಲ್ಲ, ಅಂದ್ರೆ ನಮ್ಮ ಮೂಲ ಪುರುಷರು, ಹಿರಿಯರು, ಆ ಋಷಿಗಳ ಬಳಿ ಅಧ್ಯಯನ ಮಾಡಿದವರು, ಆ ಋಷಿಗಳ ಸಂತಾನದಲ್ಲಿ ಬಂದವರಾಗಿರ್ತಾರೆ. ಅದಕ್ಕೋಸ್ಕರ ಆ ವಂಶವನ್ನು ಹೇಳಿರ್ತಾರೆ. ಈ ವಸಿಷ್ಠ ಗೋತ್ರ ಅಂತ ಹೇಳಿದ್ರು ಅಂತ ಇಟ್ಕೊಳ್ರಿ. ವಸಿಷ್ಠ ಗೋತ್ರದಲ್ಲಿ ಬಂದವರು ಅಂದ್ರೆ ಇವರು ಹಿರಿಯರು ವಸಿಷ್ಠ ಗೋತ್ರದಲ್ಲಿ ಹುಟ್ಟಿ ಬಂದಿರಬೇಕು, ವಸಿಷ್ಠ ಋಷಿಗಳ ವಂಶದಲ್ಲಿ. ಇಲ್ಲ, ಅವರ ಹತ್ರ ಅಧ್ಯಯನ ಮಾಡಿ ಅವ್ರ ಗೋತ್ರಕ್ಕೆ ಬಂದಿರೋರು ಆಗಿರ್ಬೇಕು. ಹಿಂಗ್ಯಾಕೆ ಹೇಳ್ಬೇಕು? ಹುಟ್ಟಿದವರು ಅಂತ ಹೇಳ್ಬೋದಲ್ಲ ಅಂದ್ರೆ 2 ನಿಯಮ ಅದ. ಏನ್ 2 ನಿಯಮದ ಅಂದ್ರ ಗೋತ್ರದಲ್ಲಿ ಹುಟ್ಟಿದವರದ್ದು ಶಿಷ್ಯರಾದದ್ದು 2 ನಿಯಮ ಇರುವಂತಹದ್ದಾಗಿದೆ. ಆದ್ದರಿಂದ ಅದನ್ನು ಹೇಳಿಕೊಟ್ಟಿದ್ದಾರೆ. ಮರೀಚಿ, ಅತ್ರಿ, ಅಂಗಿರಸ 3 ಮಂದಿ. ಮರೀಚಿ ಋಷಿಗಳ ಗೋತ್ರ ನಮಗೆ ಬಂದಿಲ್ಲ. ಯಾಕಂದ್ರೆ ಮರೀಚಿಯ ಮಕ್ಕಳ ಗೋತ್ರ ಬಂದದ ಕಶ್ಯಪರು. ಮರೀಚಿಯ ಮಕ್ಕಳಿಗೆ ಕಶ್ಯಪರಾದ್ರಿಂದ ನಾವೆಲ್ಲ ಕಶ್ಯಪ ಗೋತ್ರದವರು ಬಹಳ ಮಂದಿ ತುಂಬಿಕೊಂಡಾರ ಭೂಮಿಯೊಳಗ ಅಂತ ಹೇಳ್ತಿರ್ತಾರೆ. ಹೌದಿಲ್ರಿ? ಮಧ್ಯಾಹ್ನ ಪಾಠದಾಗ ಹೇಳಿದ್ರು ಅವರು. ಅದಕ್ಕೆ ಹೇಳಿದ್ರು ಮತ್ತೊಮ್ಮೆ. ಅಂದ್ರೆ ಯಾರ ಗೋತ್ರ ಗೊತ್ತಿದ್ದಿದ್ದಿಲ್ಲ ಅಂದ್ರೆ ಕಶ್ಯಪ ಗೋತ್ರ ಅಂತ ಹೇಳ್ರಿ ಅಂತ ಹೇಳ್ಬಿಟ್ರಂತ. ಅಂದ್ರೆ ಬಹಳ ಮಂದಿ ಇದ್ದಾರಂತ ತಾತ್ಪರ್ಯ. ಮರೀಚಿ ಕಶ್ಯಪರು. ಆಮೇಲೆ ಅತ್ರಿ ಗೋತ್ರದವರು ಇದ್ದಾರೆ. ಆಮೇಲೆ ಅಂಗಿರಸ ಗೋತ್ರದವರು, ಪುಲಸ್ತ್ಯ, ಪುಲಹ, ಕ್ರತು, ಕಡಿಮೆ ಇವರಲ್ಲೆಲ್ಲ ಬೆಳೆದವ್ರು ಮುಂದೆ ಇದ್ದೆ.
ಪುಲಸ್ತ್ಯರ ಗೋತ್ರದಲ್ಲಿ ಮುಂದೆ ರಾವಣ ಹುಟ್ಕೊಂಡ್ ಬಂದಂತೆ. ರಾವಣನ್ನ ಪೌಲಸ್ತ್ಯ ಕುಲ ಧೂಮಕೇತು ಅಂತ ಕರೆದಿದ್ದಾರೆ. ಪುಲಸ್ತ್ಯರ ವಂಶಕ್ಕೇನೆ ಬೆಂಕಿದ್ದಂಗಿದ್ದೀವ ಪುಣ್ಯಾತ್ಮ, ಎಲ್ಲ ನಾಶ ಮಾಡಿಬಿಟ್ಟ ಅಂತ ಬೈದಿದ್ದಾರ. ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿ ಬಂದವು. ಆಮೇಲೆ ಭೃಗು ಋಷಿಗಳ ವಂಶದಲ್ಲಿ ಅದರಿಂದ ಗೋತ್ರ ಬಂದಿದೆ. ವಸಿಷ್ಠರಿದ್ದಾರೆ, ದಕ್ಷ ಇದ್ದಾರೆ. 10ನೇದವರಾಗಿ ಯಾರ ಮಕ್ಕಳು ಅಂದ್ರೆ ನಾರದ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಈಗ ಈ ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಹೆಂಗೆಂಗ್ ಸೃಷ್ಟಿ ಮಾಡಿದ್ರು ಅಂದ್ರೆ 2 ರೀತಿಯಿಂದ ಸೃಷ್ಟಿ ಮಾಡಿದ್ದಾರಂತೆ. ಮನಸೋ ದೇಹತಶ್ಚ, ಮನಸೋ ದೇಹತಶ್ಚ. ದೇಹದಿಂದ ಸೃಷ್ಟಿ ಮಾಡಿದ್ದು ಕೆಲವಾದ್ರೆ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ದು ಕೆಲವಂತೆ. ಒಟ್ಟಾರೆ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಸೃಷ್ಟಿ ವೈವಿಧ್ಯ, ಸೃಷ್ಟಿ ದ್ವೈವಿಧ್ಯ. ಮನಸ್ಸಿನಿಂದ ಏನ್ ಸೃಷ್ಟಿ ಮಾಡೋದು? ಮನಸ್ಸಿನಿಂದ ಏನ್ ಸೃಷ್ಟಿ ಮಾಡಿ ಬರ್ತದೆ? ದೇಹದಿಂದ ಸೃಷ್ಟಿ ಮಾಡಿ ಗೊತ್ತದ, ಮಕ್ಕಳು ನಡ್ಕೋತ ಹೋಗ್ತೀವಿ ಗೊತ್ತಿರ್ತದೆ. ಇದೇನು ಅಂತ ಕೇಳಿದ್ರೆ ಸಂಕಲ್ಪ ಮಾತ್ರದಿಂದ ಸಂತಾನ ಪಡ್ಲಿಕ್ಕೆ ಬರ್ತದಂತ ಅವ್ರಿಗೇನ್ ಸಮಸ್ಯೆ ಇಲ್ಲ. ಅವರು ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು ಅಂತೇನಿದ್ದಾರೆ, ಈ 4 ಜನ ಇವರನ್ನ ಸಂಕಲ್ಪ ಮಾತ್ರದಿಂದ ಹಳೆದಿದ್ದಾರಂತೆ. ಮೊದಲೇನ್ ಮಾಡಿದ್ರು? ಅಜ್ಞಾನವನ್ನು ಸೃಷ್ಟಿ ಮಾಡಿದರಂತೆ. ಅದು ತಾಮಿಸ್ರ, ಅಂಧತಾಮಿಸ್ರ, ಮಹಾಮೋಹ, ಮೋಹ, ತಮಸ್ಸು ಅಂತ ಹಿಂಗೆಲ್ಲ ಅಜ್ಞಾನ ಸೃಷ್ಟಿ ಮಾಡಿದ್ರು. ಛೇ ನಾ ಇಂತಹ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ನಲ್ಲ ಅಂತ ಭಗವಂತನ ಧ್ಯಾನ ಮಾಡಿದರಂತೆ ಪ್ರಾಯಶ್ಚಿತ್ತ ರೂಪದಲ್ಲಿ. ಆ ಭಗವಂತನ ಧ್ಯಾನ ಮಾಡಿದ ಮೇಲೆ ಪವಿತ್ರವಾದ ಮನಸ್ಸಿನಿಂದ ಈ 4 ಜನರ ಸೃಷ್ಟಿ ಮಾಡಿದ್ದಾರಂತೆ. ಇದು ಮನಸ್ಸಿನಿಂದ ಆದ ಸೃಷ್ಟಿ. ಇನ್ನು ದೇಹದಿಂದ ಆದ ಸೃಷ್ಟಿ ಯಾವುದು ಅಂತ ಕೇಳಿದ್ರೆ, ಒಬ್ಬರನ್ನ ಕಣ್ಣಿನಿಂದ, ಒಬ್ಬರನ್ನ ಕೈಯಿಂದ, ಒಬ್ಬರನ್ನ ಕಿವಿಯಿಂದ, ಇನ್ನೊಬ್ಬರನ್ನ ಹೆಬ್ಬರಳಿನಿಂದ, ಹೀಗೆಲ್ಲ ಸೃಷ್ಟಿ ಮಾಡ್ಕೋತ ಹೋಗ್ಯಾರ. ಇದು ಆದಿ ಸೃಷ್ಟಿಯಾದದ್ದರಿಂದ ನಾನಾ ತರಹದ ಸೃಷ್ಟಿಗಳು ಕಾಣಿಸ್ತವೆ. ಉತ್ಸಂಗ ನಾರದೋ ಜಜ್ಞೆ. ಮೊದಲನೇದ್ದು ನಾರದನ್ನು ಎಲ್ಲಿಂದ ಸೃಷ್ಟಿ ಮಾಡಿದ್ರು ಅಂದ್ರೆ ತೊಡೆಯಿಂದ ಸೃಷ್ಟಿ ಮಾಡಿದ್ರಂತೆ. ಅವರು ತೊಡೆ ಇತ್ತು, ಇದರಿಂದ ಒಂದು ಕೂಸು ಹುಟ್ಟಿ ಬರ್ಲಿ ಅಂತ ಸಂಕಲ್ಪ ಮಾಡಿಕೊಂಡ್ರು. ಆ ತೊಡೆಯಿಂದ ನಾರದರು ಹುಟ್ಟಿ ಬಂದಿದ್ದಾರೆ. ಹಂಗ ಎಲ್ಲಾ ಪುರಾಣ ಕೇಳಿ ಮತ್ತ ನಾವು ಏನ್ರ ಹಿಂಗೆಲ್ಲ ವಿಚಾರ ಮಾಡ್ಲಿಕ್ಕೂ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ದಕ್ಷ ಅಂಗುಷ್ಟಾತ. ದಕ್ಷ ಪ್ರಜಾಪತಿಗಳಿಂದ ಹುಟ್ಟಿದ್ದಾರೆ. ಅಂಗುಷ್ಠ ಹೆಬ್ಬರಳಿಯಿಂದ. ಸಮರ್ಥರು. ದಕ್ಷ ಅನ್ನೋ ಶಬ್ದಕ್ಕೆ ಸಮರ್ಥರು ಅಂತ ಅರ್ಥ. ಇನ್ನ ಪ್ರಾಣಾದ್ ವಸಿಷ್ಠ. ಉಸಿರಾಟದಿಂದ ವಸಿಷ್ಠರನ್ನ ಸೃಷ್ಟಿ ಮಾಡಿದ್ದಾರೆ. ಭೃಗು ಋಷಿಗಳು ತ್ವಗೀಂದ್ರಿಯದಿಂದ ಹುಟ್ಟಿದ್ದಾರಂತೆ. ಚರ್ಮದಿಂದ ಹುಟ್ಟಿದ್ದಾರೆ. ಯಾರವರು? ಭೃಗು ಋಷಿಗಳು. ಅವರ ಚರ್ಮ ಇತ್ತು, ಚರ್ಮದಿಂದಲೇ ಹುಟ್ಟಿಬಿಟ್ಟಿದ್ದಾರೆ. ನೋಡ್ರಿ, ನಮ್ಮಲ್ಲಿ ಚರ್ಮ ಮತ್ತು ತ್ವಗೀಂದ್ರಿಯ 2 ಅಂಶ ಇದೆ. ಸಾಮಾನ್ಯವಾಗಿ ತ್ವಗೀಂದ್ರಿಯ ಎಂಬುದು ಕಲ್ಪನೆಗೆ ಬರುವುದಿಲ್ಲ. ಎಲ್ಲಾ ಇಂದ್ರಿಯಗಳು ಅತೀಂದ್ರಿಯವೇ ಆಗಿದೆ. ಈಗ ಕಣ್ಣು ಅಂದಾಗ ಏನ್ ಮಾಡ್ತೀವಿ? ಕೊನೆ ಪಕ್ಷ ಬಟ್ ಮಾಡಿದ್ರೆ ತೋರಿಸ್ತೀವಿ. ಕಣ್ಣ ಇಲ್ಲದ ನೋಡು ಅಂತ, ಕಿವಿಯ ಇಲ್ಲದ ನೋಡು ಅಂತ ತಿಳ್ಕೊಂಡು ತೋರಿಸ್ತಿರ್ತೀವಿ. ಹಂಗಾರೆ ತ್ವಗೀಂದ್ರಿಯ ಎಲ್ಲದ ಅಂತ ಕೇಳಿದ್ರೆ ತೋರಿಸ್ಲಿಕ್ಕೆ ಬರಂಗಿಲ್ಲ. ಬಹಳ ವಿಚಿತ್ರ ಇದು. ತ್ವಗೀಂದ್ರಿಯ ಇಲ್ಲದಂದ್ರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ತ್ವಗೀಂದ್ರಿಯ ಅಂದ್ರೆ ಸ್ಪರ್ಶ ಗ್ರಹಣ ಮಾಡುವ ಇಂದ್ರಿಯ. ಅದಿಲ್ಲದ ಅಂದ್ರೆ ಗೊತ್ತಾಗೋದಿಲ್ಲ. ವಿಚಿತ್ರ ಏನು ಅಂದ್ರೆ ಉಳಿದ ಇಂದ್ರಿಯಗಳು ಅಣು, ತ್ವಗೀಂದ್ರಿಯ ವ್ಯಾಪ್ತ. ಯಾಕೆ ವ್ಯಾಪ್ತ ಅಂತ ಕೇಳಿದ್ರೆ, ಈಗ ತಲೆ ಮೇಲೆ ಕೂದಲಿದೆ, ಈ ಕೂದ್ಲಿಕ್ಕೆ ನಿಮ್ ಕೈ ತಾಕಿದ್ರು ಸ್ಪರ್ಶ ಜ್ಞಾನ ಆಗ್ತದೆ. ಪಾದದ ಕೆಳಗೆ ಏನಾದ್ರು ಚುಚ್ಚಿದ್ರು ಜ್ಞಾನ ಆಗ್ತದೆ. ಅಂದ್ರೆ ಇಡೀ ದೇಹದ ತುಂಬ ವ್ಯಾಪಿಸಿಕೊಂಡ ಇಂದ್ರಿಯ ಅಂದ್ರೆ ತ್ವಗೀಂದ್ರಿಯ. ಅದು ಎಲ್ಲದ ಚರ್ಮದಲ್ಲಿ ಇದೆ. ಅಂದ್ರ ಈ ಗೋಲಕದಲ್ಲಿ ಕಣ್ಣಿದೆ, ಈ ಗೋಲಕದಲ್ಲಿ ಕಿವಿ ಇದೆ ಅಂತ ಹೇಳಿದಂತೆ ತ್ವಗೀಂದ್ರಿಯ ಎಲ್ಲಿದೆ ಅಂತ ಕೇಳಿದ್ರೆ ಇಡೀ ದೇಹದ ತುಂಬಿಕೊಂಡಿರುವಂತಹ ಇಂದ್ರಿಯ ಅದು. ವಿಚಿತ್ರ ಏನು ಅಂದ್ರೆ ಎಲ್ಲಾ ಇಂದ್ರಿಯಗಳಿಗೂ ಉಪರತಿ ಇರ್ತದೆ, ಆದ್ರೆ ತ್ವಗೀಂದ್ರಿಯಕ್ಕೆ ಮಾತ್ರ ಉಪರತಿ ಇರಂಗಿಲ್ಲ. ಭಾರಿ ವಿಚಿತ್ರ. ಮಲ್ಕೊಂಡಾಗ ಕಣ್ಣು ಮುಚ್ಚಿಕೊಂಡಿರ್ತಾರೆ, ಕೆಲವರು ಕೂತಾಗ ಮುಚ್ಚಿರ್ತಾರೆ. ಅದು ಮಲಗಿದ್ದಾರೋ ಎಚ್ಚರಿದ್ದಾರೋ ಅಂತ ತಿಳ್ಕೋಬೇಕಾದ್ರೆ ಅವ್ರ ಹೆಸರು ಹೇಳಬೇಕು. ಇದ್ದೀನಿ ಅಂತ ಇರ್ತಾರೆ. ಹಂಗ ಅವರು ಕಣ್ಣು, ಕಿವಿ, ಮಲಗಿದಾಗ ಕಿವಿನೂ ಕೇಳಿಸಂಗಿಲ್ಲ ಅಂತ ಇಟ್ಕೊಳ್ರಿ. ಆಮೇಲೆ ಎಲ್ಲ ಮುಟ್ಟಿ ಕೂಡ ಸ್ಪರ್ಶೇಂದ್ರಿಯ ಮಾತ್ರ ಹಂಗೆ ಇರ್ತದೆ. ಇಲ್ಲದೆ ಇದ್ರೆ ನಾವು ಹೊಳ್ಳಾಡಿದಾಗ ಮೈ ಮೇಲಿಂದ ವಸ್ತ್ರ ಆ ಕಡೆ ಈ ಕಡೆ ಆಗಿದೆ ಅಂತ ತಿಳ್ಕೊಂಡು ಸರಿ ಮಾಡ್ಕೊಂಡು ಮಲ್ಕೊಳ್ಳೋದು ಹೆಂಗ? ನಿದ್ದಿ ಹತ್ತಿಲ್ಲ ಆಗೋದು, ಥಂಡಿ ಹತ್ಲಿಕ್ಕತ್ತದಂತ ಜ್ಞಾನ ಆಗೋದು ಹೆಂಗ? ಶಕಿ ಆಗ್ಲಿಕ್ಕತ್ತದಂತ ಇದ್ದದ್ರ ಕಿತ್ತಿ ಬಿಸಾಡೋದು ಹೆಂಗ? ಇವೆಲ್ಲ ನಡರಾತ್ರಿ ಕೆಲವರು ಎದ್ದು ಫ್ಯಾನ್ ಹಚ್ಚಿರ್ತಾರೆ ನಿದ್ದಿ ಗಣ್ಣಾಗ. ಈಗ ಏನಪ್ಪಾ ಅಪರೋಕ್ಷ ಜ್ಞಾನ ಇದು ಅಂತಂದ್ರೆ ಅಪರೋಕ್ಷ ಜ್ಞಾನ ಅಲ್ಲದು, ತ್ವಗೀಂದ್ರಿಯದ ಮಹಿಮಾ ಗ್ರಹಣ ಮಾಡ್ತದೆ. ಹಾಗಾದ್ರೆ 24 ಗಂಟೆಯೂ ಎಚ್ಚರ ಇರುವ ಒಂದೇ ಒಂದು ಇಂದ್ರಿಯ ಯಾವುದು ಅಂದ್ರೆ ತ್ವಗೀಂದ್ರಿಯ. ಅದೇನಿದೆ ಅಂದ್ರೆ ಚರ್ಮದಲ್ಲಿ ಇದೆ ಅಂತ ಶಾಸ್ತ್ರ. ಅಂಥ ಬ್ರಹ್ಮದೇವರ ಚರ್ಮದಿಂದ ಹುಟ್ಟಿಕೊಂಡವರು ಯಾರು ಅಂತ ಕೇಳಿದ್ರೆ ಮತ್ತೆ ಭೃಗು ಋಷಿಗಳು. ಕೈಗಳಿಂದ ಕ್ರತು, ನಾಭಿಯಿಂದ ಪುಲಹ, ಕಿವಿಗಳಿಂದ ಪುಲಸ್ಥರು, ಮುಖದಿಂದ ಅಂಗಿರ, ಕಣ್ಣಿನಿಂದ ಅತ್ರ ಋಷಿಗಳು ಹುಟ್ಟಿದ್ದಾರಂತೆ. ಏನ್ ಆಶ್ಚರ್ಯ ಇಲ್ಲ ಅದು. ಬ್ರಹ್ಮದೇವರ ಕಣ್ಣಿನಿಂದ ಅತ್ರ ಋಷಿಗಳು,
ಅತ್ರ ಋಷಿಗಳ ಕಣ್ಣಿನಿಂದ ಚಂದ್ರ. ಈ ಅಪ್ಪ ಮಕ್ಕಳಿಬ್ರು ಕಣ್ಣಿಂದ ಹುಟ್ಟಿದವರು ಅಂತ ಇತಿಹಾಸ. ಆಯ್ತಾ? ಮುಂದೆ ಮರೀಚಿಹಿ ಮನಸೋಭವತ, ಮನಸ್ಸಿನಿಂದ ಮರೀಚಿ ಋಷಿಗಳು ಹುಟ್ಟಿದ್ದಾರೆ ಅಂತ ಇಷ್ಟು ಹೇಳಿಕೊಟ್ರು. ಇದಿಷ್ಟು ಸಾಮಾನ್ಯವಾಗಿ ಬ್ರಹ್ಮದೇವರು ಮಾಡಿರುವಂತಹ ಸೃಷ್ಟಿ. ಸ್ವಲ್ಪ ವಿಶೇಷ ಸೃಷ್ಟಿ ತಗೊಳ್ಳೋಣಂತ. ಮುಂದೆ ಏನೇನಾಯಿತು? ಧರ್ಮ ಸ್ತನ ದಕ್ಷಿಣತಃ, ಯಮದೇವರ ಒಂದು ರೂಪ ಧರ್ಮ ತಿಳಿದುಕೊಂಡು, ಇದು ಸ್ವಯಂಭೂ ಮನ್ವಂತರದಲ್ಲೇ ಹುಟ್ಟಿಬಿಟ್ಟಿದೆ. ಸ್ವಯಂಭೂ ಮನ್ವಂತರದಲ್ಲಿ ಹುಟ್ಟಿದ ಅಂದ್ರೆ ಮುಂದೆ ಇವರೆಲ್ಲ ಬರ್ಬೇಕ್ರಿ. ಯಾರು? ಆಕೂತಿ, ದೇವಹೂತಿ, ಪ್ರಸೂತಿ ಬಂದು, ಅದರಲ್ಲಿ ಪ್ರಸೂತಿ ಬಂದ ಮೇಲೆ ಅಲ್ಲಿ ಸಂತಾನ ಬಂದು, ಹಿಂಗೆಲ್ಲ ಮುಂದ್ ಬರಬೇಕು. ಆದ್ರೆ ಯಮದೇವರ ಒಂದು ಧರ್ಮ ಎಂಬ ರೂಪ ಬ್ರಹ್ಮದೇವರಿಂದಲೇ ಸಾಕ್ಷಾತ್ ಹುಟ್ಟಿದೆ. ಎಲ್ಲಿ ಹುಟ್ಟಿದೆ ಅಂದ್ರೆ ಬಲ ಎದೆಯಿಂದ ಹುಟ್ಟಿದೆ. ಧರ್ಮ ಸ್ತನಾತ್ ದಕ್ಷಿಣತಃ, ದಕ್ಷಿಣತ ಸ್ತನಾತ್ ಅಂದ್ರೆ ಬಲ ಎದೆಯಿಂದ ಹುಟ್ಟಿರುವಂತಹದ್ದು. ಸರಿ, ಯಾವ ಧರ್ಮ ಇದು? ಧರ್ಮ ಅಂತ ಹೇಳಿದ್ರೆ ಯಾರು ಇವರು ಅಂತ ಕೇಳಿದ್ರೆ ಯತ್ರ ನಾರಾಯಣ ಸ್ವಯಂ, ಯಾವ ಧರ್ಮ ರೂಪದಲ್ಲಿ ಮಗನಾಗಿ ನಾರಾಯಣನೇ ಹುಟ್ಟಿದ್ದಾನೆ. ಅಂದ್ರೆ ಹೆಂಗಾಯ್ತು ಗೊತ್ತಾ? ಇದು ಬಹಳ ಚಮತ್ಕಾರ. ಹೆಂಗೆ ಯಾರ್ಯಾರ ಸೃಷ್ಟಿ ಬಂದದ ಅಂತ ಟ್ರೀ ಹಾಕೊಳ್ರಿ, ಸರಿಯಾಗಿ ಗೊತ್ತಾಗ್ತದೆ. ಪರಮಾತ್ಮನಿಂದ ಬ್ರಹ್ಮದೇವರು, ಬ್ರಹ್ಮದೇವರ ವಲಯದಿಂದ ಧರ್ಮ ಮುಗಿತು. ಬ್ರಹ್ಮದೇವರ ಹೆಬ್ಬರಳಿನಿಂದ ದಕ್ಷ ಪ್ರಜಾಪತಿ, ಸ್ವಯಂಭೂ ಮನುವಿಗೆ ಪ್ರಸೂತಿ ಎಂಬ ಮಗಳು. ಆ ಪ್ರಸೂತಿಯನ್ನ ಇವರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ದಕ್ಷ ಪ್ರಜಾಪತಿಗೆ. ಆ ದಕ್ಷ ಪ್ರಜಾಪತಿಯಲ್ಲಿ 16 ಜನ ಹೆಣ್ಮಕ್ಕಳಲ್ಲಿ 10 ಜನ ಹೆಣ್ಮಕ್ಕಳನ್ನ ಈ ಧರ್ಮನಿಗೆ ಕೊಟ್ಟಿದ್ದಾರೆ. ಯಾವ ಧರ್ಮನಿಗೆ? ಬ್ರಹ್ಮದೇವರ ವಲಯದಿಂದ ಹುಟ್ಟಿದ ಧರ್ಮನಿಗೆ ಕೊಟ್ಟಿದ್ದಾರೆ. ಇವ್ರು 10 ಮಂದಿ ಹೆಂಡಂದ್ರು. 10 ಮಂದಿ ಹೆಂಡಂದ್ರಲ್ಲಿ ಮೂರ್ತಿ ಅಂತ ಒಬ್ಬ ಹೆಣ್ಮಗಳು. ಆ ಮೂರ್ತಿಯಲ್ಲಿ ನರ, ನಾರಾಯಣ, ಕೃಷ್ಣ, ಹರಿ ಅಂತ 4 ಜನ ಗಂಡು ಮಕ್ಕಳಾಗಿದ್ದಾರೆ. ಅದಕ್ಕೆ ಅವರು ನರಮೂರ್ತಿ, ನಾರಾಯಣ ಮೂರ್ತಿ, ಕೃಷ್ಣಮೂರ್ತಿ, ಹರಿಮೂರ್ತಿ ಅಂತ ಅವ್ರು ಬಂದವರು. ಇಷ್ಟು ಚೌಕದ್ರಿ ಇದೆಲ್ಲ ಸೃಷ್ಟಿ. ಒಂದೇ ಒಂದು ಹೊರತಕ್ಕೆ ಒಟ್ಟು ತಲೆ ಉಳಿಯಂಗಿಲ್ರಿ. ಅದಕ್ಕೆ ಆಚಾರ ನಮ್ಗೆ ಉಳಿಯಂಗಿಲ್ಲ ಅಂತ ನೀವು ಉಳಿಸ್ಬಿಟ್ಟಿವಿ ಅಂತ ಉಳ್ಕೋಲಕ್ಕೆ ಯಾವ್ದಾರ ಒಬ್ಬರು ತಲೆಯಾಗ ಅಂತ. ಹಿಂಗಿದೆ ಸೃಷ್ಟಿ. ಇದು ಚೌಕ್ ಹಾಕೋದ್ ಬರ್ಬೇಕಂದ್ರೆ ಒಂದೊಂದು ಸೃಷ್ಟಿಗೂ ಅಷ್ಟ ಮಹತ್ವದಿರುವಂತಹದ್ದು. ಆಮೇಲೆ ಅಧರ್ಮ ಪೃಷ್ಠತಃ, ಬರೀ ಧರ್ಮ ಅಷ್ಟೇ ಹುಟ್ಟಲಿಲ್ಲ ಬ್ರಹ್ಮದೇವರಿಂದ, ಅಧರ್ಮವೂ ಹುಟ್ಟಿತು. ಎಲ್ಲಿಂದ ಹುಟ್ಟಿತು? ಬೆನ್ನಿನಿಂದ ಹುಟ್ಟತಕ್ಕಂತಹದ್ದಾಗಿದೆ ಅಧರ್ಮ ಅನ್ನೋದು. ಆಮೇಲೆ ಆ ಅಧರ್ಮದ ಮಗ ಯಾರು ಅಂದ್ರೆ ಮೃತ್ಯು ಲೋಕ ಭಯಂಕರ, ನಮ್ಮೆಲ್ಲ ಮರಣಕ್ಕೆ ಕಾರಣವಾಗಿರುವಂತಹ ಮೃತ್ಯು ಇದ್ದಾನಲ್ಲ ಅವ ಹುಟ್ಟಿಕೊಂಡಿದ್ದಾನೆ. ಇನ್ನ ಹೃದಯ ಕಾಮ, ಬ್ರಹ್ಮದೇವರ ಹೃದಯದಿಂದ ಕಾಮ, ಹುಬ್ಬಿನಿಂದ ಕ್ರೋಧ. ಕ್ರೋಧ ಎಲ್ಲಿಂದ ಹುಡ್ತಪ್ಪ ಅಂತಂದ್ರೆ ಬ್ರಹ್ಮದೇವರು ಹುಬ್ಬಿನಿಂದ ಹುಟ್ಟಿದಂತ. ಅದಕ್ಕೆ ಇವತ್ತಿಗೂ ಸಿಟ್ಟು ಮಾಡ್ಕೊಂಡ ಹುಬ್ಬು ಗಂಟು ಹಾಕೋ ಪದ್ಧತಿ ಬಂದದ. ಕೆಲವ್ರು ಗಮ್ ಕೂರ್ಸಿ ಸಿಟ್ಟು ಮಾಡ್ಕೊಳ್ಳೋದು ಬರಂಗಿಲ್ರಿ. ಹಂಗ ಕೆಲವ್ರಿಗೆ ಬರ್ತಿರ್ತದ ಆ ವಿಷಯ ಬೇರೆ. ಅದಕ್ಕೆ ಹೇಳಿದ್ರೆ ಸಿಟ್ಟು ಮಾಡ್ಕೊಳ್ಳೋದು ದಪ್ಪ ಕೂತ್ಕೊಳ್ಳೋದು ಅಂತ ಹೇಳ್ಕೊಂಡ್ರು. ಅದಕ್ಕೆ ಹುಬ್ಬಿನಿಂದ ಕ್ರೋಧ ಹುಟ್ಕೊಂಡಿದೆ ಅಂತ. ಆಮೇಲೆ ಲೋಭ ಎಲ್ಲಿಂದ ಹುಟ್ಟಿತು ಅಂದ್ರೆ ಬ್ರಹ್ಮದೇವರ ತುಟಿಯಿಂದ ಹುಟ್ಕೊಳ್ತಕ್ಕಂತಹದ್ದಾಗಿದೆ. ಹೀಗೆ ಹೇಳಿದ್ರು. ಅದಾದ ಮೇಲೆ ಛಾಯಾಯ ಕರ್ದಮೋ ಜಜ್ಞೆ ದೇವಹೂತ್ಯ ಪತಿಪ್ರಭು, ತಮ್ಮ ನೆರಳು ಬಿದ್ದಿತ್ತಂತೆ, ದೇಹದ ನೆರಳು ಚಂದ ಕಾಣಿಸ್ತಂತೆ. ಆಹಾ, ಈ ನೆರಳಿನಿಂದ ಒಂದು ಕೂಸನ್ನು ಹುಟ್ಟಿಸಬಹುದಲ್ಲ ಅಂದ್ರೆ ಅಂತ ನೆರಳಾಗಿ ಹುಟ್ಟಿಸೋದಪ್ಪ ಎಲ್ಲರ ಅಂದ್ರೆ ಹುಟ್ಟಿದವರು ಕರ್ದಮರು ಅಂತ ಕರೆಸಿಕೊಂಡ. ಯಾರು ದೇವಹೂತಿಯ ಪತಿಯೋ ಕಪಿಲನ ತಂದೆಯೋ ಅಂಥ ಕರ್ದಮರು ಹುಟ್ಟಿದ್ದು ಬ್ರಹ್ಮದೇವರ ದೇಹದ ನೆರಳಿನಿಂದ. ನೆರಳಿನಲ್ಲೂ ಸಂತಾನ ಉತ್ಪತ್ತಿ ಮಾಡುವ ಸಾಮರ್ಥ್ಯ ಇದೆ ಅಂತ ಗೊತ್ತಿರ್ಲಿಲ್ಲ, ಮಾಡಿ ತೋರಿಸಿದ್ರು. ಮುಗಿದ ಮೇಲೆ ಒಂದು ಹುಡುಗಿ ಹುಟ್ಟಿಸಿದ್ರಂತ ಬ್ರಹ್ಮದೇವರು. ಬಹಳ ಚಂದಿದ್ಲಂತ ಹುಡುಗಿ, ತಾವ ಹಳದ ಕನ್ಯಾರು. ಏನ್ ಚಂದ ಇದ್ಲು ಅಂದ್ರೆ ಆ ಹುಡುಗಿ ಹುಟ್ಟಿದ ಕೂಡ್ಲೆ ಹುಡುಗಿ ಹಿಂದೆ ಬೆನ್ ಹತ್ಬಿಟ್ರಂತ ಬ್ರಹ್ಮದೇವ್ರು. ಅಯ್ಯ ಬ್ರಹ್ಮದೇವ್ರು ಹಿಂಗ್ ಹುಡುಗಿ ಹಿಂದೆ ಬೆನ್ ಹತ್ತಾರ ಗೊತ್ತಾಗಿದ್ರೆ ಮೊದ್ಲಿಗೆ ಏನ್ ಬಿಡ್ಲಿ. ವಾಚ ಗಂಡಸರಿಗೆಲ್ಲ ನಿರಾಶೆ ಆಯ್ತು. ಬಹಳ ಲೇಟ್ ಆಗಿ ಹೇಳಿದ್ರು ಆಚಾರ ಪುರಾಣ ಅಂತ ಹೇಳಿ. ವಾಚಂ ದುಹಿತರಂ ತನ್ವೀಂ ಸ್ವಯಂಭೂ ಹರತಿ ಮನಃ ಅಕಾಮಾಂ ಚಕಮೇಕ್ಷತಃ ಸಕಾಮೈತಿ ನಶ್ರತಂ. ಇದು ಒಂದು ಋಜುಗಣಸ್ಥರಲ್ಲಿರುವಂತಹ ಒಂದು ಪ್ರಮುಖ ಘಟ್ಟ. ಬ್ರಹ್ಮದೇವರು ರುಜುದೇವತೆಗಳು ಅಂತ ತಿಳಿಸ್ಲಿಕ್ಕೆ ಒಂದು ಅದ್ಭುತವಾದ ಪ್ರಸಂಗವನ್ನು ಹೊರಟಿದೆ ಭಾಗವತ. ವೇದವ್ಯಾಸ ದೇವರು ಆಯಾ ದೇವತೆಗಳ ಸ್ವರೂಪವನ್ನು ಹೇಳುವಾಗ ಹಿಂಗೆಲ್ಲ ಕಥೆಗಳನ್ನು ಹೇಳಿರ್ತಾರೆ. ಏನ್ ಬ್ರಹ್ಮದೇವರಲ್ಲಿ ರುಜುಗಣಸ್ಥರಲ್ಲಿರುವಂತಹ ದೊಡ್ಡ ಗುಣ ಏನು ಅಂತಂದ್ರೆ ಎಂದೆಂದೂ ವ್ಯಾಮೋಹಕ್ಕೆ ಒಳಗಾಗದೇ ಇರುವುದೇ ರುಜುಗಣಸ್ಥರ ದೊಡ್ಡ ಗುಣ. ಎಂದೂ ಬುದ್ಧಿ ಭ್ರಂಶ ಆಗೋದಿಲ್ಲ, ಎಂದೂ ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ. ಅದರಲ್ಲಿ ಸ್ತ್ರೀ ಮೋಹವಂತರೂ ಸರ್ವಾತ್ಮನ ಇರೋದಿಲ್ಲ. ಅವರು ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗ ರಹಿತಾನ, ಭಗವಂತನನ್ನ ಬಿಟ್ಟರೆ ಬೇರೆ ಕಡೆಗೆ ಮನಸ್ಸೇ ಇರುವುದಿಲ್ಲ. ಅಷ್ಟು ಶುದ್ಧ ಬುದ್ಧಿಯವರು, ಅಷ್ಟು ಶುದ್ಧ ಬುದ್ಧಿಯವರು. ಅದಕ್ಕೆ ವಾದರಾಜ ಸ್ವಾಮಿಗಳವರು ತಮ್ಮ ಗ್ರಂಥದಲ್ಲಿ ಬರೆದಿರುವಾಗ
ಅಯನಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಂತ ವಾಯುಸ್ತುತಿಯಲ್ಲಿ ಹೇಳಿದ ಮಾತನ್ನು ಹೇಳ್ತಾ ಪ್ರತಿಕ್ಷಣ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡುವಂಥವ್ರು ವಾಯುದೇವರು ಬರೆದಿದ್ದಾರೆ. ಅಂಥವರಿಗೆ ವ್ಯಾಮೋಹಾದಿಗಳೆಲ್ಲ ಇರೋದಿಲ್ಲ. ಏನಾಯ್ತು ಅಂದ್ರೆ ಒಂದು ಹುಡುಗಿನ ಹಳದ್ರು ಹುಡುಗಿ ಚಂದ ಇತ್ತು, ನಾನ್ ಆಕಿ ಬೆನ್ ಹತ್ತಿ ಹೋಗೋಣ ಅಂತ ಬೆನ್ ಹತ್ತಿದಂತ. ಆಕಿ ಹುಡುಗಿ ಬ್ಯಾಡ್ರಿ ನೀವ್ ನಂಗೆ ಇಷ್ಟ ಇಲ್ಲ ಅಂತ ಆಕಿ ಹೊಂಟಿದ್ರಂತ. ವೇದವ್ಯಾಸರ ಅಣಕ ಮಾಡಿ ತೋರಿಸ್ತಾರೆ. ಅಕಾಮಾಂ ಸಕಮಾಂ ಶಬ್ದಃ ಏನಾಯ್ತು, ಆಕಿ ಅಪೇಕ್ಷೆ ಇರ್ಲಿಲ್ಲ, ಇವ್ ಮಾಡ್ಕೊಳಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ. ಆದ್ರೆ ಸಕಾಮ ಇತಿ ನಶ್ರತಂ, ಇವ್ರಿಗೆ ಅಪೇಕ್ಷೆ ಆದ ಅಂತ ಹೊರಟ್ರಂತ. ಆ ಹುಡುಗಿಯಿಂದ ಹೊರಟು ಕೂಡ್ಲೆ ಇವ್ರ ಮ್ಯಾಲ ಹುಟ್ಟಿದ್ರು ನೋಡ್ರಿ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ನಾರದ, ದಕ್ಷ ಇವರೆಲ್ಲ ನಿಂತ್ಕೊಂಡು ನೋಡ್ಲಿಕ್ಕಂತ. ನಮ್ಮಪ್ಪಗ ಈ ವಯಸ್ಸಿನ ಹುಡುಗಿ ಹುಚ್ಚಿ ಹಾಕಂತೀವಿ, ಈ ವಯಸ್ಸಿನಾಗ ಹುಡುಗಿಯಿಂದ ಬೆನ್ನ ಹತ್ತಿದ್ನೋ ನಮ್ಮಪ್ಪ, ನಮಗ ಲಗ್ನ ಮಾಡಿಕೊಡೋ ವಯಸ್ಸಿನಾಗ ತಾ ಹುಡುಗಿಯಿಂದ ಬೆನ್ನ ಹತ್ತಿದ್ರೆ ಏನ್ ಮಾಡ್ಬೇಕು ಎಲ್ಲರ ಅಂತ ಹೇಳಿ ಅವರೆಲ್ಲರೂ ಸೇರಿಕೊಂಡು ತಂದೆಗೆ ಬೋಧನೆ ಮಾಡಿದ್ರಂತೆ. ಅಪ್ಪ ನೀ ಮಾಡ್ತಿರೋ ತಪ್ಪು ಅಂತ ತಿಳ್ಕೊಂಡು ಹೇಳಿ. ತಮ ಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸ್ವತಃ ಮರೀಚಿ ಮುಖ್ಯ ಪ್ರಯ ವಿಶ್ರಂಭ ಪ್ರತ್ಯಬೋಧಯತ. ತಂದೆ ಹೆಂಗ್ ಹೇಳಿದ್ರು ಅಂದ್ರೆ ವಿಶ್ವಾಸ, ನಮ್ಮಪ್ಪ ನಮ್ಮ ಮಾತು ಕೇಳ್ತಾನೆ ವಿಶ್ವಾಸದಿಂದ ಹೇಳಿದ್ದಾರೆ. ಏನಂತ, ನೈತತ್ ಪೂರ್ವೈಹಿ ಕೃತಂ ತ್ವದ್ಯ ನ ಕರಿಷ್ಯಂತಿ ಏಪರೆ. ಹಿಂದೆ ಯಾರೂ ಕೂಡ ತಾವೇ ಹಡದ ಮಕ್ಕಳನ್ನ ವಿವಾಹ ಮಾಡಿಕೊಳ್ಬೇಕು ಅಥವಾ ಅದ್ರ ಹಿಂದೆ ಹೋಗ್ಬೇಕು ಅಂತ ಹೋದವರಲ್ಲ, ಮೋಹ ಪಟ್ಟವರಲ್ಲ, ಮುಂದೆ ಯಾರು ಮಾಡೋದಲ್ಲ. ಯಸ್ವಾಂ ದುಹಿತರಂ ಗಚ್ಚೇತ್ ಅನಿಗೃಹ್ಯ ಅಂಗಜಂ ವಿಭುಹು. ಕಾಮ ನಿಮಗಿಷ್ಟು ಉತ್ತರ ಕೊಡ್ತಾ ಇದೆಯಾ? ಕಾಮ ತಡ್ಕೊಳಿಕ್ ಆಗೋದಿಲ್ವಾ? ನೀ ಏನ್ ಹೇಳ್ತೀಯೋ, ನಾನು ಅಪರೋಕ್ಷ ಜ್ಞಾನಿ ಇದ್ದೀನಿ ನೋಡ್ರಿ, ಇದೆಲ್ಲ ಶಾಸ್ತ್ರದಲ್ಲಿ ಪ್ರವೇಶ ಆಗ್ಬಿಡುತ್ತದೆ ಇದ್ದಕ್ಕಿದ್ದಂಗೆ, ಗೊತ್ತಾಗೋದಿಲ್ಲ ನಮ್ಮ ವಿಷಯ ಏನು ಅಂತ ತಿಳ್ಕೊಂಡು. ಏನು ಅಂದ್ರೆ ಅಪರೋಕ್ಷ ಜ್ಞಾನದ ಸಾಮರ್ಥ್ಯದಿಂದ ಎಲ್ಲಾ ಪಾಪವನ್ನು ಸುಟ್ಟಾಕೊಳ್ಳಿಕ್ ಬರ್ತದೆ. ಇಲ್ಲೊಂದು ಘಟ್ಟ ಬಂತೀಗ. ಏನಾಯ್ತು, ಬ್ರಹ್ಮದೇವರು ಒಂದು ಕನ್ಯೆಯನ್ನು ಸೃಷ್ಟಿ ಮಾಡಿದ್ರು, ಚಂದುಳ್ಳಿ ಚೆಲುವೆ ಅಂತ ಅವ್ರ ಹಿಂದೆ ಬೆನ್ನತ್ತಿದ್ರು. ಆಗ ಇವರೆಲ್ಲ ಹೇಳಿದ್ರು, ಹಿಂದೆ ಯಾರು ಇಂಥದ್ದು ಮಾಡಿಲ್ಲ, ಮುಂದೆ ಯಾರು ಹಿಂಗ್ ಮಾಡಂಗಿಲ್ಲ, ಹೋಗ್ಬೇಡ್ರಿ ನೀವು ಅಂತಂದ್ರೆ ಅವರಂತಾರಂತೆ, ನನ್ನೇನ್ ಕೇಳ್ತಿದ್ದೀಯಾ, ನಾನು ಅಪರೋಕ್ಷ ಜ್ಞಾನಿಯ ಸಾಮರ್ಥ್ಯ ಏನು ಅಂದ್ರೆ ಎಂಥ ಪಾಪಗಳನ್ನು ಕೂಡ ಸುಟ್ಟಾಕಬಲ್ಲ ಅವನು. ಅಂಥದ್ದು ಇದೊಂದೇನ್ ಪಾಪ ಸುಟ್ಟಾಕ್ಬಿಡ್ತೀನಿ ನಾನು ಅಂತಂದರೆ ಆಗ ಕೇಳುತ್ತಾರೆ, ಇದೇನು ಸಾಧ್ಯ ಆಯಿತು? ಅಪರೋಕ್ಷ ಜ್ಞಾನಿಗಳಿಗೆ ಇಂಥ ಅವಕಾಶ ಉಂಟಾ? ಪಾಪಗಳನ್ನು ಸುಟ್ಟು ಹಾಕೊಳ್ಳಿಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಷ್ಟು. ಓಂ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಒಂದು ಸೂತ್ರ. ಅದಕ್ಕೆ ನಾನು ಮೊನ್ನೆ ಹೇಳುವಾಗ ಹೇಳಿದ್ದೆ, ಬ್ರಹ್ಮಸೂತ್ರ ಸಂಬಂಧಶ್ಚ ಅಯಂ ಗ್ರಂಥ. ಈ ಭಾಗವತಕ್ಕೆ ಬ್ರಹ್ಮಸೂತ್ರದ ಸಂಬಂಧ ಇದೆ. ಗರುಡ ಪುರಾಣದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಅಂತಾರ, ಬ್ರಹ್ಮಸೂತ್ರ ಓದಿದ್ರ ಭಾಗವತ ಮುಟ್ಟು, ಇಲ್ಲದೆ ಇದ್ರೆ ಎರಡಕ್ಕೂ ಕೈ ಮುಗಿದು ಮನ್ಯಾಗ ಕೂಡು ಅಟ್ ಸಣ್ಣಗ. ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್. ಯಾವತ್ತು ನಮಗೆ ಭಗವಂತನ ಅಪರೋಕ್ಷ ಜ್ಞಾನ ಆಯಿತೋ ಅಂದ್ರೆ ದೇವರ ಸಾಕ್ಷಾತ್ಕಾರವಾಯಿತೋ. ದರ್ಶನ ಅಪರೋಕ್ಷ ಎರಡು ಒಂದೇ ಶಬ್ದ, ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಭಗವಂತನ ಅಪರೋಕ್ಷ ಅಂದ್ರು ದರ್ಶನ ಅಂದ್ರು ಒಂದೇ ಅರ್ಥ. ಇವತ್ತಿನ ದಿವಸ ನನಗೆ ದೇವರ ಸಾಕ್ಷಾತ್ಕಾರ ಆಯಿತು ಅಂತ ಆದರೆ ಅದರ ಪ್ರಭಾವ ಏನು ಅಂದ್ರೆ, ಇನ್ನು ಮುಂದಿನ ಕ್ಷಣದಿಂದ ನಾನು ಯಾವುದೇ ಪಾಪವನ್ನ ಮಾಡಿದರೂ ಕೂಡ ಆ ಪಾಪದ ಲೇಪ ನನಗೆ ಇಲ್ಲ, ಅಂಟೋದೇ ಇಲ್ಲ, ಮುಗಿದೋದ ಕೆಲಸ. ಅಂದ್ರೆ ಈಗ ನಂದಾಯ್ತಪ್ಪ, ಈಗ 6 ಗಂಟೆಗೆ ನನಗೆ ಅಪರೋಕ್ಷ ಜ್ಞಾನ ಅಂತ, 6:15 ಹೊಂಟಿದ್ದ ದಾರ್ಯಾಗ ಯಾವ ಮೋಸಿಕ ಫಡ್ ಎತ್ತಿಟ್ಕೊಳ್ರಿ. ಅಕಸ್ಮಾತ್ ಆಚಾರ್ಯ ನೀವು ಅಪರೋಕ್ಷ ಜ್ಞಾನ ಆದ್ಮೇಲೆ ಮನ್ಯಾಗ ಕೂಡ್ರಿ, ಹೋಗ್ಲಿಕ್ಕೆ ಯಾರಿಗೆ ಬೇಕಾದ್ರೂ ಪಟ್ ಹೊಡ್ಕೊ ಹೇಳಿದ್ರೆ ಮನ್ಯಾಗಿರಿ ತಣ್ಣಗೆ. ಅಂದ್ರೆ ಹಂಗೆ ಏನೋ ಒಂದು ತಪ್ಪು ಮಾಡಿದೆ, ಅದಕ್ಕೊಂದು ಪಾಪ ಬರ್ತದೆ. ಯಾರಿಗಾದ್ರೂ ಹಿಂಸೆ ಕೊಟ್ಟಾಗ ಒಂದು ಪಾಪ ಬರ್ತದೆ. ಆ ಪಾಪ ನನಗೆ ಅಂಟುತ್ತದೋ ಇಲ್ಲೋ ಅಂದ್ರೆ ಅಂಟೋದಿಲ್ಲ. ಹೆಂಗ ದೃಷ್ಟಾಂತ, ಹೆಂಗ ತದ್ಯಥಾ ಪುಷ್ಕರ ಪಲಾಶ ಆಪೋರಶ್ಲಿಷ್ಯಂತೆ ದೃಷ್ಟಾಂತ. ಕಮಲದ ಎಲೆ ನೀರಿನಲ್ಲಿ ಅದ್ದಿ ತೆಗೆದಾಗಲೂ ನೀರು ಅಂಟೋದಿಲ್ಲ. ಅದಕ್ಕೆ ಏನ್ ಆಶ್ಚರ್ಯ, ನೀರ್ನಾಗ ಇದ್ದು ಹಿಂಗಿಡ್ ತೆಗಿ, ಒಂದ್ ತಾಸ್ ಬಿಟ್ಟು ತೆಗಿ ನೋಡ, ನೀರ್ ಅಂಟಿರ್ತಾನೆ, ಒಳಾಡಿರ್ತದ, ಕಮಲದಲ್ಲಿ ಮಡಿ ಬರ್ತಿರ್ತದ, ಬೆಳಗ್ಗೆವರೆಗೆ ಹಿಂಗ್ ಕೊಟ್ಟರು ಸದ್ಯ ಅಂಟರ್ತದೆ. ಅಂದ ಮೇಲೆ ಕಮಲದ ಎಲೆಗೆ ನೀರು ಅಂಟದೇ ಇದ್ದಂತೆ ಅಪರೋಕ್ಷ ಜ್ಞಾನಿಗಳಾದ ವ್ಯಕ್ತಿಗೆ ಮುಂದೆ ಮಾಡುವ ಯಾವ ಪಾಪಗಳು ಅಂಟುವುದಿಲ್ಲ. ಆದರೆ ಒಂದ್ ಅಂಟುತ್ತದೆ. ಯಾವ್ದು ಅಂಟುತ್ತದೆ? ಸ್ವೋತ್ತಮ ಅಪರಾಧ, ಭಗವಂತನ ವಿಷಯದಲ್ಲಿ ಮಾಡುವ ದ್ರೋಹ ಅಂಟುತ್ತದೆ.
ಸ್ವೋತ್ತಮ ಅಪರಾಧ. ಉದಾಹರಣೆಗೆ ಹಿಂಗಿಟ್ಕೊಳ್ಳೋಣಂತೆ, ಇಂದ್ರದೇವರಿದ್ದಾರೆ ಅಂತ ಇಟ್ಕೊಳ್ಳ್ರಿ. ಇಂದ್ರದೇವರು ತಮಗಿಂತಲೂ ಉತ್ತಮರಾದವರು ಯಾರು? ರುದ್ರದೇವರು. ಆ ರುದ್ರದೇವರ ವಿಷಯದಲ್ಲಿ ಏನಾದರೂ ದ್ರೋಹ ಮಾಡಿದರೆ ಅಪರೋಕ್ಷ ಜ್ಞಾನಿಗಳಾದ ಇಂದ್ರದೇವರಿಗೂ ಪಾಪಲೇಪ ಉಂಟು. ಪಾಪಲೇಪ ಉಂಟು. ಎಲ್ಲಿ ಲೇಪ ಆಗಿಲ್ಲ ಅಂತ ಹೇಳೋಣಂತ, ತಮಗಿಂತಲೂ ಅಧಮರಾದ ಗೌತಮರ ಪತ್ನಿಯಾದ ಅಹಲ್ಯಾದೇವಿಯನ್ನವರು ದರ್ಶನ ಮಾಡಿದರೂ ಕೂಡ ಅವರಿಗೇನೇನ್ ಲೇಪ ಆಗಲಿಲ್ಲ. ಅಹಲ್ಯಾಯಿ ಜಾರಹ ಮಂತ್ರ, ವೇದ ಮಂತ್ರದಲ್ಲಿ ಕೊಂಡಾಡ್ತದೆ. ಆಹಾ ತಸ್ಯ ಲೋಮಾಪಿ ನಕ್ಷೀಯತ. ಇಂದ್ರದೇವರು ಅಹಲ್ಯಾದೇವಿನ ದರ್ಶನ ಮಾಡಿದ್ರು ಕೂಡ ಕೂದಲು ಕೂಡ ಕೊಂಕಲಿಲ್ಲ ಅಂತ ಹೇಳ್ಯಾರ. ಇದು ಎದರ ಸಾಮರ್ಥ್ಯ? ಇದು ಇಂದ್ರದೇವರ ಸಾಮರ್ಥ್ಯ ಅಲ್ಲ. ಒಂದು ಕ್ಷಣ ಭಗವಂತರನ್ನ ಕಂಡ್ರಲ್ಲ, ಅದರ ಸಾಮರ್ಥ್ಯ ಇದು. ಏನ್ ಆಶ್ಚರ್ಯ! ಎಲ್ಲಾದ್ರೂ ಕೋಟಿ ಕೋಟಿ ಜನ್ಮಗಳಲ್ಲಿ ತಪಸ್ಸು ಮಾಡಿ ಒಂದೇ ಒಂದು ಕ್ಷಣ, ಯಾರ್ಯಾರಿಗೆ ಎಷ್ಟಿಷ್ಟದೋ ಅದು ಬೇರೆ ವಿಷಯ, ಅದು ಒಂದು ದೊಡ್ಡ ಪ್ರಕರಣ. ಅಷ್ಟು ಭಗವಂತರನ್ನ ಕಂಡದ್ದಕ್ಕಾಗಿ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ, ಮುಂದಿನ ಪಾಪ ಅಂತೂ ಅಂಟಂಗಿಲ್ಲ. ಅಂದ್ರೆ ಹಿಂದಿನಂತರೂ ಅವಲಾಚಾರ ಚೀಲ ತಂದ ಬಿಟ್ಟಿರಲ್ಲ, ಅವನಂತೂ ಖಾಲಿ ಮಾಡಬೇಕು ಅಂದ್ರೆ ತದ್ಯಥಾ ಇಶಿಕಾತೂಲಂ ಪ್ರೋತೋ ಅಗ್ನೋ ಪ್ರದೂಗೇತ. ಒಂದು ಸಣ್ಣ ಬೆಂಕಿ ಕಿಡಿ ಹತ್ತಿ ರಾಶಿಯೊಳಗೆ ಬಿದ್ರ ಪೂರು ಊರು ಸುಟ್ಟು ಹೋಗ್ಬೇಕಲ್ಲ, ಹಂಗೆಲ್ಲಾ ಪಾಪಗಳು ಸುಟ್ಟು ಹೋಗ್ಬಿಟ್ಟಿರ್ತಾವ. ಹಿಂದಿನ ಪಾಪ ಸುಟ್ಟು ಹೋಗಿರ್ತಾವ, ಮುಂದಿನ ಪಾಪ ಅಂಟಂಗಿಲ್ಲ. ಅಂದ್ರೆ ಬ್ರಹ್ಮದೇವರಂದ್ರು, ನಾನು ಅಪರೋಕ್ಷ ಜ್ಞಾನಿ ಇದ್ದೀನಿ, ನಾನೀಗ ಆ ಕನ್ಯಾ ಹಿಂದೆ ಬೆನ್ನು ಹತ್ತಿಕೊಂಡು ಹೋದ್ರೂ ನನಗೆ ಅಂಟಂಗಿಲ್ಲ. ಏನ್ ಶಾಸ್ತ್ರಾರ್ಥ ಇದೆ ಭಾಗವತದಲ್ಲಿ? ಭಕ್ತ್ಯಾ ಭಾಗವತಂ ಶಾಸ್ತ್ರಂ ನ ವ್ಯುತ್ಪತ್ತ್ಯಾ ನ ಟೀಕಯಾ. ಅದಕ್ಕಂತಾರ ತೇಜೀಯ ಸ್ವಾಮಿ ಹೇ ತನ್ನ ಶಿಶ್ಲೋಕ್ಯಂ ಜಗದ್ಗುರು. ಅದಕ್ಕೆ ಅವ್ರಂತಾರ, ಕರೆಕ್ಟ್ ಸ್ವಾಮಿ, ನಿಮಗೆ ಅಪರೋಕ್ಷ ಜ್ಞಾನದ ನಿಮ್ಗೇನು ಅಂಟಂಗಿಲ್ಲ, ಒಪ್ಪುಕೊಳ್ತೀವಿ. ಆದರೆ ಅಂದ್ರು ಯಾರು? ಮರೀಚಿ ಯಾತ್ರೆ ಪುಲಹ ಪುಲಸ್ತ್ಯ ವಸಿಷ್ಠಾಕೃತ ಅವರೇನಂದ್ರು? ನೆನಪಿಟ್ಟುಕೊಳ್ರಿ, ಜಗತ್ತು ನಿಮ್ಮನ್ನು ನೋಡ್ತಿರ್ತದ. ಮುಂದೆ ಜಗತ್ ನಿಮ್ಮನ್ನು ನೋಡ್ತಿರ್ತದ. ಜಗತ್ತಿನಲ್ಲಿದ್ದ ಪ್ರಜೆಗಳೆಲ್ಲ ಏನ್ ಮಾಡ್ತಾರಂದ್ರೆ, ಬ್ರಹ್ಮದೇವರು ತಾವ ಹಡದ ಮಗಳನ್ನು ಬೆನ್ ಹತ್ಕೊಂಡು ಹೋಗ್ಯಾರ ಬಿಡು, ನಮಗೇನ್ ತಪ್ಪದು ಅಂತ ಮಾಡ್ತಾರ. ಆದ್ರೆ ಅವ್ರ ಅಪರೋಕ್ಷ ಜ್ಞಾನಿಗಳು ಇರಂಗಿಲ್ಲ. ಎಷ್ಟು ಸಮಸ್ಯೆ ನೋಡ್ರಿ. ನೀವು ಅಪರೋಕ್ಷ ಜ್ಞಾನಿಗಳಿದ್ದೀರಿ, ನೀವು ಪಾರಾಗ್ಬಿಡ್ತೀರಿ. ಅವ್ರ ಅಪರೋಕ್ಷ ಜ್ಞಾನಿಗಳೆಲ್ಲ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಅಂದ ಮೇಲೆ ಅವ್ರ ಮಹಾಪಾಪಕ್ಕೆ ಗುರಿಯಾಗದೆ ಇದ್ದಂತೆ ತಡೆಯಬೇಕಾದ ಜವಾಬ್ದಾರಿಯು ನಿಮ್ದು. ಯಾಕೆ? ಜಗದ್ಗುರು. ನೀವು ಜಗತ್ತಿಗೆ ಗುರುಗಳಲ್ವಾ? ಬ್ರಹ್ಮದೇವರು ಜಗದ್ಗುರುಗಳು. ಅವ್ರಿಗಷ್ಟೇ ಜಗದ್ಗುರು ಅಂತ ಕರಿಬೇಕ್ರಿ. ಬ್ರಹ್ಮದೇವರಿಗೆ ವಾಯುದೇವರಿಗೆ ಉಳಿದವ್ರ ಜಗದ್ಗುರು ಅಂತ ಕರಿಬಾರದು ಅಂತ. ಅದಕ್ಕೆ ಜಗದ್ಗುರು. ಅದಕ್ಕೆ ಬೇಡ. ಯದೃತ್ಯ ಮತಿಷ್ಠಂ ಕ್ಷಮ ತಸ್ಮೈ ನಮೋ ಭಗವತೆ ಯೈದಂ ಸ್ವೇನರೋಚಿತ ಆತ್ಮಸ್ಥಂ ವ್ಯಂಜಯಾಮಾಸ ಸಧರ್ಮಂ ಪಾತುಮರ್ಗಸಿ. ನೀನು ಧರ್ಮದ ರಕ್ಷಣಾ ಮಾಡಬೇಕು, ಧರ್ಮದಲ್ಲಿ ಇರಬೇಕು ಅಂತ ಹೇಳಿದಾಗ, ಛೇ ನಾ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಆ ಹುಡುಗಿ ಹಿಂದೆ ಬೆನ್ನು ಹತ್ತೋದನ್ನ ಬಿಟ್ಬಿಟ್ರಂತೆ. ಬ್ರಹ್ಮದೇವ ಬಿಟ್ರು, ತಿರುಗಿ ಬಂದ್ಬಿಟ್ರು ಮತ್ತೆ. ಅಲ್ರಿ ಮತ್ತೆ ಆ ಹುಡುಗಿ ಎಲ್ಲಿ ಹೋತು? ಆಕಿನ್ ಯಾಕೆ? ನಿಮ್ಗೆ ಯಾಕೆ ಬೇಕು? ಎಲ್ಲರೂ ಹೋಗುವುದು, ಆ ಹುಡುಗಿ ಎಲ್ಲಿ ಹೋದು? ಕರೆಕ್ಟ್. ಪಾಪ ಭಯಂಕರ ವಿಚಾರ ಇವರಿಗೆಲ್ಲ. ನಮ್ಮ ಒಂಚೂರು ಅಡ್ರೆಸ್ ಕೊಟ್ರೆ ನಾವು ಹೋಗಿ ಬರ್ತೀವಿ ಅಂತ ತಿಳ್ಕೊಂಡೆ. ಅದಕ್ಕೆ ಆಕಿ ಯಾರು ಅಂದ್ರೆ ಶ್ರೀಮದಾಚಾರ್ಯ ಹಕೀಕತ್ ಮಾಡಿ ಹೇಳ್ತಾರೆ, ಆಕಿ ಎಲ್ಲೂ ಹೋಗಿಲ್ಲ, ಇವತ್ತಿಗೂ ಇಲ್ಲೇ ಇದ್ದಾಳೆ. ಎಲ್ಲಿದ್ದಾಳ ಆಕಿ ಅಂತ ಕೇಳಿದ್ರೆ, ಇದು ಇದೆಯಲ್ಲ ದುಷ್ಟಶಾಸ್ತ್ರಗಳು. ಇವತ್ತಿನ ಲೋಕದಲ್ಲಿ ಈ ಕಥೆ, ಕಾದಂಬರಿ, ಮತ್ತೊಂದು ಮೂರೊಂದು ಸಿನಿಮಾ ನಾಟಕಗಳೆಲ್ಲ ಅವಲ್ಲ. ಅದಕ್ಕೆ ಅಭಿಮಾನಿನಿ ಅವಳು. ಹಿಂಗಾಗಿ ಅವಳು ಇದ್ದು ಜನರಿಗೆಲ್ಲ ಮೋಹ ಉಂಟು ಮಾಡ್ತಾಳಂತೆ. ಹೆಂಗ ಬ್ರಹ್ಮದೇವರು ಮೋಹಿತರು ತೋರಿಸ್ಕೊಂಡ್ರಲ್ಲ, ಹಂಗ ನಾವೆಲ್ಲ ಸಿನಿಮಾ ನಾಟಕಗಳಿಂದ ಎಷ್ಟು ಮೋಹಿತರಾಗಿರ್ತೀವಿ ಅಂದ್ರೆ ಅದಕ್ಕೆ ಕಾರಣ ಅವಳೇ, ಬೇರೆ ಇನ್ಯಾರಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಮುಗಿತು. ಅದಾದ ಮೇಲೆ ಮುಂದೆ ಏನ್ ಮಾಡಿದ್ರು ಅಂದ್ರೆ, ಬ್ರಹ್ಮದೇವರು ಇಷ್ಟೇ ಸೃಷ್ಟಿ ಮಾಡಲಿಲ್ಲ, ಇನ್ನೂ ಕೆಲವು ಸೃಷ್ಟಿ ಮಾಡಿದ್ದಾರಂತೆ. ಅದನ್ನ ಹೇಳ್ಬಿಡ್ತೀನಿ. ಏನಪ್ಪಾ? 4 ಮುಖದಿಂದ 4 ವೇದಗಳನ್ನು ಸೃಷ್ಟಿ ಮಾಡಿದ್ರಂತೆ. ಬಹಳ ಆಶ್ಚರ್ಯದ. ಅವರು 4 ಮುಖ ಇದ್ದದ್ದು ಸಾರ್ಥಕ ಅನ್ನೋ ಹಂಗೆ ಸೃಷ್ಟಿ ಮಾಡಿದ್ದಾರೆ. 4 ಮುಖಗಳಿಂದ ಅವ್ರೇನ್ ವಿಚಾರ ಮಾಡಿದ್ರು? ಕದಾಚಿತ್ ಧ್ಯಾಯತಃ ಸೃಷ್ಟುಹು ವೇದ ಆಸನ್ ಚತುರ್ಮುಖಾತ್ ಕಥಂ ಸ್ರಕ್ಷ್ಯಾಮಿಹಂ ಲೋಕಾನ್ ಸಮವೇತಾನ್ ಯಥಾಪುರ. ನೋಡ್ರಿ, ಮುಂದಿನ ಸೃಷ್ಟಿಯನ್ನ ಮಾಡುವಾಗೆಲ್ಲ ಬ್ರಹ್ಮದೇವರ ಸಂಕಲ್ಪ ಏನಿತ್ತು ಅಂದ್ರೆ, ಪ್ರಜೆಗಳನ್ನೆಲ್ಲ ನಾನು ಧಾರ್ಮಿಕರನ್ನಾಗಿ ಮಾಡಬೇಕಾಗಿದೆ, ಧರ್ಮಿಷ್ಠರನ್ನಾಗಿ ಮಾಡಬೇಕಾಗಿದೆ. ಹಾಗಾದ್ರೆ ಈ ಪ್ರಜೆಗಳೆಲ್ಲ ಧರ್ಮಿಷ್ಠರಾಗಬೇಕಾದ್ರೆ ಧರ್ಮಬೋಧಕವಾದ ಗ್ರಂಥಗಳು ಬರಬೇಕು. ಧರ್ಮಬೋಧಕವಾದ ಗ್ರಂಥಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ 4 ಮುಖಗಳಿಂದ 4 ವೇದಗಳನ್ನು ಸೃಷ್ಟಿ ಮಾಡಿದ್ದಾರಂತೆ. 4 ವೇದಗಳು ನಿಮ್ಗೆ ಗೊತ್ತಿರುವಂತಹದ್ದು. ಬಿಡ್ರಿ, ಅದನ್ನೇನು ಹೆಚ್ಚಿಗೆ ಹೇಳಿಕ್ ಹೋಗೋದು ಬೇಡ.
ಋಗ್ವೇದ ಯಜುರ್ವೇದ ಇತ್ಯಾದಿಗಳ ಸೃಷ್ಟಿಯಾಯಿತು. ಬರೆದಿದ್ದಾರೆ ಮೈತ್ರೇಯರಂತಾರೆ, ಋಗ್ಯಜುಸ್ಸಾಮಾಥರ್ವಾಖ್ಯಾನ್ ವೇದಾನ್ ಪೂರ್ವಾದಿಭಿರ್ಮುಖೈಃ ಶಸ್ತ್ರವಿದ್ಯಾ ಸ್ತುತಿಸ್ತೋಮಃ ಪ್ರಾಯಶ್ಚಿತ್ತಂ ಯಥಾಕ್ರಮಂ. ನೋಡ್ರಿ, 4 ವೇದಗಳಿಗೆ ಸಂಬಂಧಪಟ್ಟಂತ 4 ಪ್ರಕ್ರಿಯೆಗಳು. ಯಾವುದು? ಶಸ್ತ್ರಂ ಅನ್ನೋ ಒಂದು ಪ್ರಕ್ರಿಯೆ, ಇಜ್ಜ ಅಂತ ಮತ್ತೊಂದು ಪ್ರಕ್ರಿಯೆ, ಸ್ತುತಿಸ್ತೋಮ ಅಂತ ಮತ್ತೊಂದು, ಪ್ರಾಯಶ್ಚಿತ್ತ ಅಂತ ಮತ್ತೊಂದು. ಒಂದು ಯಜ್ಞ ಮಾಡುವಾಗ ಅದರಲ್ಲಿ ಏನಾದ್ರೂ ತಪ್ಪುಗಳಾದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಇರ್ತದೆ. ಅದನ್ನ ಮಾಡೋರು ಯಾರು ಅಂದ್ರೆ ಅಥರ್ವ ವೇದಗಳನ್ನ ಅಧ್ಯಯನ ಮಾಡಿದವರು. ಅವರಿಗೆ ಮಾತ್ರ ಪ್ರಾಯಶ್ಚಿತ್ತ ಮಂತ್ರಗಳು ಗೊತ್ತಿರ್ತಾವ. ಈಗ ಒಬ್ಬರೇ ಪುರೋಹಿತರ ಎಲ್ಲಾ ಮಂತ್ರಗಳನ್ನು ಬೈಪಾಟ್ ಮಾಡಿಬಿಟ್ಟಿರ್ತಾರೆ, ಆದ್ರಿಂದ ಅವರೇ ಮುಗಿಸ್ಬಿಟ್ಟಿರ್ತಾರೆ. ಹಿಂದಕ್ಕೆ ರಾಜರ ಮನೆಯಲ್ಲಿ ದೊಡ್ಡ ದೊಡ್ಡ ಯಜ್ಞ ಆಗ್ತಿರುವಾಗ 4 ಮಂದಿ ಬಂದಿರ್ಬೇಕ್ರಿ. ಆಮೇಲೆ ಸ್ತುತಿಸ್ತೋಮ ಅಂತಿದೆ. ಸ್ತುತಿಸ್ತೋಮ ಅಂದ್ರೆ ಸಾಮವೇದಿಗಳು ಬಂದು ಸಾಮಗಾನ ಮಾಡಬೇಕಾಗ್ಲಿ. ಅವ್ರು ವೇದ ಮಂತ್ರಗಳನ್ನೆಲ್ಲ ಸಂಗೀತ ಹಚ್ಚಿ ಹೇಳ್ತಿದ್ರಂತ ತಿಳ್ಕೊಂಡು ಹೇಳಿ. ಏನ್ರಿ, ಮಂತ್ರಕ್ಕೆಲ್ಲ ಸಂಗೀತ ಹಾಕಿ ಹೇಳಿಕ್ ಬರ್ತಂದ್ರೆ ಆಶ್ಚರ್ಯ ಆಗೋದಿಲ್ವಾ? ಅದಾದ ಮೇಲೆ ಇಜ್ಜ ಅಂದ್ರೆ ಯಜುರ್ವೇದಿಗಳು ಹೇಳುವಂತಹ ಮಂತ್ರಗಳು. ಶಸ್ತ್ರ ಅಂದ್ರೆ ಸಂಗೀತ ಏನಿಲ್ಲ, ಡೈರೆಕ್ಟ್ ಆಗಿ ಮಂತ್ರ ಹೇಳ್ತಿರ್ತಾರೆ. ಕೆಲವರು ಗಂಭೀರ ಧ್ವನಿಯಿಂದ ಮಾತಾಡೋದು ಹೆಂಗಿರ್ತದ ಹಂಗಿರ್ತದ. ಆ ಋಗ್ವೇದಿಗಳು ಹೇಳೋದು ಶಸ್ತ್ರ, ಯಜುರ್ವೇದಿಗಳು ಹೇಳೋದು ಇಜ್ಜ, ಸಾಮವೇದಿಗಳು ಹೇಳೋದು ಸ್ತುತಿಸ್ತೋಮ, ಅಥರ್ವೇದಿಗಳು ಇರ್ತಕ್ಕಂಥದ್ದು ಪ್ರಾಯಶ್ಚಿತ್ತ. ಇದರ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ 4 ಉಪವೇದಗಳನ್ನು ಸೃಷ್ಟಿ ಮಾಡಿದಂತೆ ಬ್ರಹ್ಮದೇವರು. ಇಲ್ಲೆಲ್ಲ ವೇದಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಶ್ರೀಮದಾಚಾರ್ಯ ಪ್ರಶ್ನೆ ಕೇಳುತ್ತಾರೆ, ವೇದಗಳು ಅಪೌರುಷೇಯ, ಅವುಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ಮೇಲೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಋಗ್ವೇದ ಅಭಿಮಾನಿ, ಯಜುರ್ವೇದದ ಅಭಿಮಾನಿ, ಇವರನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಳ್ರಿ. ಇನ್ನು ಉಪವೇದ, ಯಾವ್ದು ಉಪವೇದ? ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸ್ಥಾಪತ್ಯ ಅಂತ 4 ವೇದಗಳಂತೆ. ನೋಡ್ರಿ, 4 ಮುಖದಿಂದ. ಮೊದಲನೇದು ಯಾವುದು? ಆಯುರ್ವೇದವನ್ನು ಸೃಷ್ಟಿ ಮಾಡಿದ್ದಾರೆ. ನಮಗ್ ಬೇಕಲ್ಲ ಮತ್ತೆ ಔಷಧಗಳೆಲ್ಲ, ಆಯುರ್ವೇದ ಬೇಕಲ್ಲ ಬೇಡ ಮತ್ತೆ ಬೇಕಲ್ಲ ಆಯುರ್ವೇದ. ಎರಡನೇದ್ದು ಧನುರ್ವೇದ ಅಂತ ಹೇಳಿದ್ರು. ಧನುರ್ವೇದ ಅಂದ್ರೆ ಬಿಲ್ವಿದ್ಯೆ, ಅದು ಒಂದು ವೇದ. ಆಮೇಲೆ ಗಾಂಧರ್ವ ವೇದ ಅಂದ್ರೆ ಸಂಗೀತ. ಸ್ಥಾಪತ್ಯ ಅಂತಂದ್ರೆ ಶಿಲ್ಪಶಾಸ್ತ್ರ. ಶಿಲ್ಪಶಾಸ್ತ್ರ ಅಂದ್ರೆ ಮೂರ್ತಿಗಳನ್ನ ಮಾಡುವಂತಹದ್ದು, ಅದಕ್ಕೆ ಸ್ಥಾಪತ್ಯ ಅಂತ ಕರೀತಾರೆ. ಇದನ್ನು ಸೃಷ್ಟಿ ಮಾಡಿದ್ದಾರೆ. ಇತಿಹಾಸ ಪುರಾಣಂಚ ಪಂಚಮಂ ವೇದಮೀಶ್ವರ ಸರ್ವೇಭ್ಯೈವ ಭಕ್ತೇಭ್ಯ ಸಸೃಜೇ ಸರ್ವದರ್ಶನ. ಬ್ರಹ್ಮದೇವರು 4 ಮುಖಗಳಿಂದ 5ನೇ ವೇದವೆನಿಸಿರುವಂತಹ ಇತಿಹಾಸ ಪುರಾಣಗಳನ್ನು ಸೃಷ್ಟಿ ಮಾಡಿದ್ದಾರಂತೆ. ಇತಿಹಾಸ ಪುರಾಣಗಳನ್ನು ಯಾರು ಸೃಷ್ಟಿ ಮಾಡಿದ್ರು? ಬ್ರಹ್ಮದೇವರು. ಶ್ರೀಮದಾಚಾರ್ಯ ತಕ್ಷಣ ಅಂದ್ರು, ತಡ್ರಿ ಒಂದು ನಿಮಿಷ, ಹಿಂಗ ಉದ್ದಕ್ಕೂ ಹೋಗ್ಬಿಡ್ಬೇಡ್ರಿ. ಇತಿಹಾಸ ಪುರಾಣಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂದ್ರೆ ಇದನ್ನ ಹೆಂಗ ಅರ್ಥ ಮಾಡ್ಬೇಕು ನಾವು? ಯಾಕ ಇತಿಹಾಸ ಅಂದ್ರೆ ಯಾವ್ದು ಹೇಳ್ರಿ ನೋಡಂತ. ನಮ್ಗೆ ಇತಿಹಾಸ ಅಂದ್ರೆ ತಿರ್ಗಾ ಮೃಗ ಗೊತ್ತಿರೋದು ಒಂದೇ ಒಂದದ್ರಿ, ಮಹಾಭಾರತ ಒಂದು ಇತಿಹಾಸ, ಇನ್ ಯಾವುದು ಗೊತ್ತಿಲ್ಲ. ಶ್ರೀಮದಾಚಾರ್ಯ ಪ್ರಶ್ನೆ ಎಷ್ಟು ಸೂಕ್ಷ್ಮದ ಅಂದ್ರೆ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ ಇವುಗಳನ್ನ ಇತಿಹಾಸ ಅಂತ ಕರಿಬೇಕಂತೆ. 3 ಇತಿಹಾಸ ಅಂತ ಕರಿಬೇಕು. ಈ 3 ಕೂಡ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಇಲ್ಲಿ ಹೇಳ್ತಿದ್ದೀರಿ. ಆದರೆ ಮಹಾಭಾರತವನ್ನು ಬರೆದವರು ವೇದವ್ಯಾಸ ದೇವರು ಅಂತ ಕೇಳಿದ್ದೀವಿ. ಮೂಲ ರಾಮಾಯಣವನ್ನು ಬರೆದವರು ಹೈಗ್ರೀವ ದೇವರು ಅಂತ ಕೇಳಿದ್ದೀವಿ. ಅಂದ್ರೆ ಹೈಗ್ರೀವ ದೇವರು ಮೂಲ ರಾಮಾಯಣ ಬರೆದಿದ್ದಾರೆ, ಪಾಂಚರಾತ್ರವನ್ನು ಭಗವಂತ ಉಪದೇಶ ಮಾಡಿದ್ದು ಅಂತ. ಬೇರೆ ಬೇರೆ ಗ್ರಂಥಗಳಲ್ಲಿ ಇತಿಹಾಸವೆನಿಸಿಕೊಂಡ ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತವನ್ನ ಹೇಳಿದ್ದಿದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತೀರಲ್ಲ, ಇದು ಹೆಂಗೆ ಅಂತ ಕೇಳಿದ್ದಕ್ಕೆ ಅದಕ್ಕೆ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯ ಬರೀತಾರೆ, ಇವೆಲ್ಲ ಮುಂದೆ ಯಾವ ಭಗವಂತನ ಅವತಾರಗಳು, ಋಷಿಗಳ ಅವತಾರ ಮಾಡಿ ಬರೆಯೋ ಗ್ರಂಥಗಳವಲ್ಲ, ಅವಷ್ಟೇ ಇತಿಹಾಸ ಪುರಾಣ ಅಂತ ತಿಳ್ಕೊಂಡಿದ್ದೀರಿ ನೀವು ಅಲ್ಲ. ಮತ್ತೆ ಹಿಂದಿನ ಕಲ್ಪದಲ್ಲಿ ಏನು ಇತಿಹಾಸ ಪುರಾಣಗಳೆಲ್ಲ ಇದ್ವಲ್ಲ, ಅವೆಲ್ಲ ಭಗವಂತನ ಬುದ್ಧಿಯಲ್ಲಿ ಇದ್ದು ಶಾಶ್ವತವಾಗಿ. ಆ ಭಗವಂತ ತಾನು ಉಪದೇಶ ಮಾಡಿದ್ದಾನೆ ಚತುರ್ಮುಖರಿಗೆ. ಭಗವಂತನ ಕಡೆಗೆ ಹೋದಾಗ ಏನು ಚತುರ್ಮುಖ ಉಪದೇಶ ತಗೊಂಡು ಬಂದಿದ್ರು ಅಂತ ಇತಿಹಾಸ ಪುರಾಣಗಳನ್ನೆಲ್ಲವನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಯಾವುದು ಸ್ವಯಂಭೂ ಮನ್ವಂತರದಲ್ಲಿ ಆದದ್ದು. ಮುಂದಾಮೇಲೆ ಮತ್ತೆ ವೇದವ್ಯಾಸ ದೇವರು ಬಂದ್ರು, ಪುರಾಣ ಬರೆದ್ರು, ಎಲ್ಲ ಆಯ್ತು, ಅದು ಬೇರೆ ವಿಷಯ. ಬ್ರಹ್ಮದೇವರು ಮಾಡಿದ್ದೇನು ಅಂತ ತಿಳಿದುಕೊಂಡು ಇದು ಮುಗಿದ ಮೇಲೆ ಧರ್ಮ, ಆ ಧರ್ಮದಲ್ಲಿ 4 ಪಾದಗಳನ್ನು ಸೃಷ್ಟಿ ಮಾಡಿದ್ರಂತೆ. ಧರ್ಮದ್ದು ತಪಸ್ಸು, ಶೌಚ, ದಯ, ಸತ್ಯ, ಇವು 4 ಧರ್ಮದ ಪಾದಗಳು. ಇವುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಮತ್ತೆ 4 ಆಶ್ರಮಗಳು. ಯಾವ್ದು ಅಂತ ಕೇಳಿದ್ರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ. ಇದೊಂದು ಕೊನೆಯ ವಾಕ್ಯ ಇಲ್ಲಿ ಹೇಳಿದೆ ಅಂದ್ರೆ ನೇರವಾಗಿ ಮುಂದಕ್ಕೆ ಹೋಗ್ಬಿಡೋದು. ಇವಾಗ ಏನದು ಅಲ್ರಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ಇದ್ರೊಳಗೆ ಏನೇನದ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ, ಬ್ರಹ್ಮಚರ್ಯಾಶ್ರಮದಲ್ಲಿ ಎಷ್ಟು ಚಂದ ನೋಡ್ರಿ. ಆ ಹೆಸರುಗಳನ್ನು ಹೇಳ್ತಾರ.
ಸಾವಿತ್ರಂ ಪ್ರಾಜಾಪತ್ಯಂಚ ಬ್ರಾಹ್ಮಂಚಾತ ಬೃಹತ್ ತಥಾ. ಬ್ರಹ್ಮಚರ್ಯಾಶ್ರಮವನ್ನ 4 ರೀತಿಯಿಂದ ಪರಿಪಾಲನೆ ಮಾಡ್ಬೇಕಂತ. ಇವತ್ತು ನಮ್ಮಲ್ಲೆಲ್ಲ ಬ್ಯಾಚುಲರ್ ಅಂತ ತಿಳ್ಕೊಂಡು ಹೇಳೋರು ಯಾರು ಅಂದ್ರೆ ಕನ್ಯಾಸಿಗಳಾದ ಮನ್ಯಾಗ ಕೂತವರೆಲ್ಲ ಬ್ಯಾಚುಲರ್. ಲಗ್ನ ಆಗದೆ ಇದ್ದ ಹಿಂಗೆಲ್ಲ ಇಲ್ಲೇ ಇಲ್ರಿ. ಬ್ರಹ್ಮಚರ್ಯ ಅಂದ್ರೆ 4 ರೀತಿಯಿಂದ ಪರಿಪಾಲನೆ ಮಾಡೋದು. ಯಾವುದು? ನಮಗೆಲ್ಲ ಲಗ್ನ ಆಗಿಲ್ಲ, ಲಗ್ನ ಆತು ಇಷ್ಟೇ ಗೊತ್ತದ, ಇದು ಯಾವ್ದು ಹೊಸದು ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ವಿವರಣೆ ಕೊಡ್ತಾರೆ. ಸಾವಿತ್ರ ಬ್ರಹ್ಮಚರ್ಯ ಅಂತ ಒಂದಿದೆ ಅಂತೆ, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು, ಅಂದ್ರೆ ಅದನ್ನು ಉಪದೇಶ ಮಾಡುವಂತಹ ಗ್ರಂಥಗಳಲ್ಲ. ಸಾವಿತ್ರ ಬ್ರಹ್ಮಚರ್ಯ ಅಂದ್ರೆ ಏನು ಅಂದ್ರೆ, ಉಪನಯನವಾದ ಮೇಲೆ ಇನ್ನು ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿದೆ. ಇವತ್ತು ಮುಂಜು ಆಗಿದೆ, ನಾಳೆ ವಿದ್ಯಾಪೀಠಕ್ಕೆ ಹಾಕ್ಬೇಕಾಗಿದೆ. ಅವ ಈ ಕಡೆ ವಿದ್ಯಾಪೀಠಕ್ಕೆ ಹೋಗಿಲ್ಲ, ಈ ಕಡೆ ಮುಂಜು ಆಗಿದೆ. ಆ ಮಧ್ಯದಲ್ಲಿ ಏನಿದೆಯಲ್ಲ ಪಿರಿಡು, ಅದು ಗಾಯತ್ರಿ ಅಧ್ಯಯನ ಮಾಡುವಂತಹ ಸಮಯ ಅಂತ. ಗೊತ್ತಿಲ್ಲ, ಇದಕ್ಕೇನ್ ಕರೆದಿದ್ದಾರೆ? ಸಾವಿತ್ರ ಬ್ರಹ್ಮಚರ್ಯ ಅಂತ ಕರೀತಾರೆ. ಹಾಗಾಗಿ ಉಪನಯನವಾದ ಮೇಲೆ ಗುರುಗಳ ಕಡೆಗೆ ಹೋಗೋಕ್ಕಿಂತ ಮೊದಲು 3 ದಿವಸ ಒಂದು ಅವಕಾಶ ಇದೆ ಅಂತ. ಯಾವುದಕ್ಕೆ? ಗಾಯತ್ರಿ ಮಂತ್ರವನ್ನು ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ. ಹಿಂಗೆಲ್ಲ ಹಿಂದಿದ್ದು ಅಂತ ಕಲ್ಪನೆ ಇಲ್ಲ ನಮಗೆ. ಹಿಂದಿನ ಜನ್ಮದಲ್ಲಿ, ಹಿಂದಿನ ಕಲ್ಪದಲ್ಲೂ ಗೊತ್ತಿಲ್ಲ ನಮಗೆ. ಏನಾಯ್ತು, ಇವತ್ತು ಮುಂಜೆ ಆಯ್ತು ಅಂತ ಇಟ್ಕೊಳ್ರಿ, ಸರಿ ಇನ್ನೇನು ಮುಂಜೆ ಆಗಲಿ, ಮದುವೆನೇ ಆಗೋಗಿರಿ, ಇನ್ನೇನ್ ಮಾಡಿ ಬರಂಗಿಲ್ಲ. ಮುಂಜೆ ಆದ್ರೆ ಇವತ್ತು ನಾಳೆ ನಾಡದ್ದು, ಅಥವಾ ನಾಳೆ ನಾಡದ್ದು ಆಚೆ ನಾಡದ್ದು 3 ದಿವಸ ಕೇವಲ ಗಾಯತ್ರಿ ಅಧ್ಯಯನ, ಬೇರೆ ಏನೂ ಇಲ್ಲ. ಅದೇ ಗಾಯತ್ರಿ ಒಳಗೆ ಅಷ್ಟು ಅಧ್ಯಯನ ಮಾಡುವಷ್ಟು ಏನಾದ್ರೆ ಆಚಾರ ಅಂದ್ರೆ, ಒಂದ್ಸರ್ತಿ ಗಾಯತ್ರಿಯನ್ನೇ ಕೇಳ್ರಿ, ಅವಾಗ ಗೊತ್ತಾಗ್ತದೆ ಅಧ್ಯಯನ ಮಾಡುವಷ್ಟು ಎಷ್ಟಿರ್ತದೆ ಅಂತ ತಿಳ್ಕೊಂಡ್ರೆ. 24 ಅಕ್ಷರಗಳು ಮೊದಲನೇದ್ದು, ಅದರಲ್ಲಿ ಬರುವಂತಹ ಉದಾತ್ತ ಉದಾತ್ತ ಸ್ವರಿತ ಸ್ವರಗಳು. ಅದಾದ್ಮೇಲೆ ಪಂಚಾವಸಾನ ಗಾಯತ್ರಿ, ಪಂಚಪಾತಕ ನಾಶಿನಿ ಹೇಳುವಾಗ 5 ಕಡೆಗೆ ನಿಲ್ಲಿಸಿ ಹೇಳಬೇಕು. ಆ 24 ಅಕ್ಷರಗಳಲ್ಲಿ 24 ಭಗವದ್ ರೂಪಗಳು. ಒಂದೇ ಎರಡೇ ಗಾಯತ್ರಿ ಅಧ್ಯಯನಕ್ಕೆ 3 ದಿವಸ ಅಲ್ಲ, 3 ಜನ ಬೇಕಾಗ್ತದೆ. ಅಂತಹದ್ದಕ್ಕೆ ಸಾವಿತ್ರಿ ಬ್ರಹ್ಮಚರ್ಯ. ಅದು ಮುಗಿದ ಮೇಲೆ ಇನ್ನೊಂದಿದೆ ಅಂತೆ, ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ. ಅದು ಏನು ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂದ್ರೆ ಏನು ಅಂದ್ರೆ, ಗೃಹಸ್ಥನಾದವನು ಒಬ್ಬಳು ಹೆಂಡತಿಯ ಜೊತೆಗೆ ಮತ್ತೆ ಈ ಲಗ್ನ ಮಾಡ್ಕೊಳ್ಳೋಂಗಿಲ್ಲ, ಇನ್ನೊಬ್ಬರನ್ನ ಮತ್ತೊಬ್ಬರ ಲಗ್ನ ಮಾಡ್ಕೊಳ್ಳೋಂಗಿಲ್ಲ. ಒಬ್ಬಳು ಹೆಂಡತಿ ಇರಬೇಕು. ಅದು ಋತುಕಾಲದಲ್ಲಿ ಮಾತ್ರ ಅವಳ ಜೊತೆಗೆ ಗಮನ ಮಾಡ್ತಾ ಇದ್ದ ಅಂದ್ರೆ ಅದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾ ಇದ್ದಾರೆ. ಇನ್ನು ಬ್ರಾಹ್ಮ ಬ್ರಹ್ಮಚರ್ಯ ಅಂತ ಒಂದದ ಅಂತ. ಅದು ಏನು ಅಂದ್ರೆ 12 ವರ್ಷ ಗುರುಕುಲದಲ್ಲಿ ಇರ್ತಾರಲ್ಲ ವಿದ್ಯಾಪೀಠದಲ್ಲಿ, ಅದಕ್ಕೆ ಬ್ರಾಹ್ಮ ಬ್ರಹ್ಮಚರ್ಯ ಅಂತ ಕರೀತಾರಂತೆ. ಕೊನೆಯದು ಬೃಹತ್ ಬ್ರಹ್ಮಚರ್ಯ ಅಂತ 4ನೇದಂತ. ಜನ್ಮದುದ್ದಕ್ಕೂ ಲಗ್ನ ಮಾಡಿಕೊಳ್ಳದೆ ಬ್ರಹ್ಮಚಾರಿಗಳ ಉಳಿದು ಬಿಟ್ರೆ ಬೃಹತ್ ಬ್ರಹ್ಮಚರ್ಯ ಅಂತ ಕರ್ಸ್ಕೋತದಂತ. ಹಿಂಗ 4 ಬ್ರಹ್ಮಚರ್ಯವಂತ. ಮೊದಲನೇದು ಮುಂಜೆ ಆದ ಕೂಡಲೇ ಮರುದಿವಸ 3 ದಿವಸ ಗಾಯತ್ರಿ ಓದ್ಲಿಕ್ಕೆ ಸಾವಿತ್ರ ಬ್ರಹ್ಮಚರ್ಯ. ವಿವಾಹ ಮಾಡಿಕೊಂಡ ಮೇಲೂ ಕೂಡ ಒಬ್ಬಳೇ ಪತ್ನಿಯಲ್ಲಿ ನಿಯತವಾಗಿ ಬದುಕುವುದು ಒಂದು ಬ್ರಹ್ಮಚರ್ಯ. ಅದಾದ ಮೇಲೆ ಬ್ರಹ್ಮ ಬ್ರಹ್ಮಚರ್ಯ ಅಂದ್ರೆ 12 ವರ್ಷ ವಿದ್ಯಾಪೀಠದಲ್ಲಿ ಇದ್ದದ್ದು. ಬೃಹತ್ ಬ್ರಹ್ಮಚರ್ಯ ಅಂದ್ರೆ ಕೊನೆ ತನಕ ಮದುವೆ ಮಾಡ್ಕೊಳ್ಳದೆ ಇರೋದು. ಹಿಂಗ್ಯಾಕ್ರಿ ಆಚಾರ್ಯ ಕೊನೆ ತನಕ ಮದುವೆ ಮಾಡ್ಕೊಳ್ಳದೆ ಇದ್ದಂಗೆ ಯಾಕೆ ಉಳಿದ್ರು ಅವ್ರು ಅಂದ್ರೆ, ಮಾಡ್ಕೊಂಡವ್ರು ನೋಡಿ ಕಲ್ಕೊಂಡ್ರು, ಅವ್ರು ಮಾಡ್ಕೊಂಡವ್ರು ನೋಡಿ ಕಲ್ಕೊಂಡ್ರು. ಏನ್ ಕಲ್ಕೊಂಡ್ರು ಅಂದ್ರೆ ಮಾಡ್ಕೊಳ್ಳದೆ ಇರೋದ್ರಿಂದ ಹೆಚ್ಚು ಕ್ಷೇಮದ ಅಂತ ತಿಳ್ಕೊಂಡ್ರು. ಈಗೇನ್ ಮಾಡ್ಲಿ ಬರಂಗಿಲ್ಲ, ಮುಗಿದೆಲ್ಲ. ಇನ್ನ 4 ಬ್ರಹ್ಮಚಾರಿಗಳಾದ್ಮೇಲೆ 4 ತರಹದ ಗೃಹಸ್ಥರು. ಹೆಸರು ಹೇಳ್ತೀನಿ, ವಿವರಣೆ ಕೊಡಂಗಿಲ್ಲ. ಏನು ಅಂತ ಕೇಳಿದ್ರೆ, ವಾರ್ತ, ಅಸಂಚಯ, ಶಾಲೀನ, ಶಿಲೋಂಚ ಅಂತ ತಿಳ್ಕೊಂಡು 4 ಅಂತೆ. ವಾರ್ತ ಅಂದ್ರೆ ಯಾಯಾವರಕ್ಕೆ ವಾರ್ತ ಅಂತ ಕರೀತಾರೆ. ಯಾಯವಾರ ಅಂತ ಕರಿತಿರ್ತಾರೆ ನೋಡ್ರಿ, ಅದಕ್ಕೆ ವಾರ್ತ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದ್ರೆ, ಮನೆಯಲ್ಲಿ ತಾನು ಧಾನ್ಯ ಸಂಗ್ರಹ ಮಾಡೋ ಹಂಗಿಲ್ಲ, ಗೃಹಸ್ಥರ ಮನೆಗಳಿಗೆ ಹೋಗಿ ಭಿಕ್ಷಾಟನೆ ಮಾಡಿ ಜೀವನ ಮಾಡೋದು. ಏನೋ ಬ್ರಾಹ್ಮಣರನ್ನು ಕರಿತಿದ್ರಲ್ಲ ಅವ್ರನ್ನ, ದೇಶಾವಳಿ ಬ್ರಾಹ್ಮಣರು ಅಂತ ತಿಳ್ಕೊಂಡು ಹಂಗೆ ಜೀವನ ಮಾಡೋದು ಒಂದು ಗೃಹಸ್ಥಾಶ್ರಮ. ಅದು ದೋಷ ಅಲ್ಲ, ಮತ್ತೆ ನೆನಪಿಟ್ಕೊಳ್ರಿ, ಶಾಸ್ತ್ರ ಹೇಳಿದ ಕ್ರಮ ಅದು. ನಾವ್ ಅನ್ಕೊಂಡ್ವಿ ಅವ್ನ್ ಗತಿ ಇಲ್ಲ ಅದಕ್ಕೆ ಅಡ್ಡಾಡ್ತಿದ್ದಾನಂತ. ಅಲ್ಲ, ಹಂಗೆ ಬದುಕೋದೊಂದು ಧರ್ಮ ಅದು. ಯಾಯವಾರ ಮಾಡ್ಕೊಂಡು 4 ಮನೆಗೆ ಹೋಗಿ ಕೇಳ್ಕೊಂಡು ಬದುಕೊಂಡ್ ಬರೋದು. ಅದಾದ ಮೇಲೆ ಇನ್ನು ಅಸಂಚಯ ಅಂದ್ರೆ ಏನು ಅಂದ್ರೆ, ಅವತ್ತೇನ್ ಸಂಪಾದನೆ ಮಾಡಿರ್ತಾರ ಅವತ್ತೇ ಮುಗಿಸ್ಬಿಡೋದ್ರಿ. ಮತ್ ಮರದು ಸಿಕ್ಕಿಟ್ಕೊಳ್ಳೋಂಗಿಲ್ಲೇ ಇಲ್ಲ. ಯಾದವಾರ ಹಂಗೆ ಜೀವನ ಮಾಡ್ತಿದ್ರಂತೆ. ಯಾದವಾರ ಚರಿತ್ರೆಯಲ್ಲಿ ಕೇಳುವಾಗ ಒಂದ್ ದಿವಸ ಸ್ವಲ್ಪ ಅಕ್ಕಿ ಬೇಳೆ ಜಾಸ್ತಿ ಉಳಿದಿದ್ವು ಅಂತ. ಅವ್ರ ಹೆಂಡತಿ ಕುಟುಂಬ ನಾಳೆ ಮತ್ತೆ ಕೇಳ್ಕೊಂಬರೋದು, ಇಲ್ಲಿ ಬಿಡು ಅಂತ ಎತ್ತಿಟ್ಟಿದ್ರಂತ. ನೀವು ಯಾದವಾರರು ಪಾಠ ಗೀಟೆಲ್ಲ ಊಟ ಮತ್ ಬಂದ್ ನೋಡಿ ಇದೇನು ಅಂತ ಕೇಳಂತ. ಸೊ ಉಳಿದ್ರೆ ಎತ್ತಿಟ್ಟಿ ನಿಂತುಕೊಂಡು ನಿನಗೆ ಹೇಳಿಲ್ಲ ನಾವು ಅಸಂಚಯದಿಂದ ಬದುಕೋದು ಅಂತ ತಿಳ್ಕೊಂಡು ಹೆಂಗಿಟ್ಟಿ ಅಂತ ಒಟ್ಟು ತಗೊಂಡು ಹೋಗಿ ಹೊರ ಕಟ್ಟಿ ಮೇಲೆ ಇಟ್ಟು ಯಾರಿಗ್ ಬೇಕು ತಗೊಂಡು ಹೋಗಿ ಅಂತ ಹೇಳ್ಬಿಟ್ರಂತ. ಇಲ್ಲ, ಸಂಚಯ ಮಾಡೋಂಗಿಲ್ಲ. ಇದು ಅಸಂಚಯ. ಇನ್ನು ಶಾಲೀನ ಅಂತ ಒಂದದ ಅಂತ. ಅದೇನು ಅಂದ್ರೆ ನಾವು ಮಾಡೋ ಗೃಹಸ್ಥಾಶ್ರಮ. 1 ವರ್ಷಕ್ಕೆ ಬೇಕಾಗೋ ಎಲ್ಲ ಸಾಮಗ್ರಿಗಳನ್ನು ಮನೆ ತಂದಿಡೋದು. ನಮ್ಗೆ ಎಷ್ಟು ಕನ್ಫರ್ಮ್ ಅಂದ್ರೆ ಮುಂದಿನ ವರ್ಷ ತನಕ ನಾವು ಸಾಯಂಗಿಲ್ಲ, ಅದಕ್ಕೆ ಮನೆಗೆ ಎಲ್ಲ ಸಾಮಾನು ಸಂಗ್ರಹ ಮಾಡೋದು ತಿಳ್ಕೊಂಡ್ಬಿಟ್ಟಿದ್ವಿ. ತಂದಿಡೋದೇ ಇಡೋದು
ಬ್ಯಾಸಿಗೆ ಬಂತು ಹುಣಸೆ ಹಣ್ಣು ಮೆಣಸಿನಕಾಯಿ ಶುರುವಾದ ನೋಡ್ರಿ ಎಲ್ಲರ ಒಂದೊಂದೊಂದೊಂದು ಬೆಲ್ಲ ಶುರುವಾದವು ಅಂದ್ರೆ ಮನೆಯೊಳಗೆ ತಂದು ಹೇಳೋದು. ಈ ಕಡಿಮೆ ಆಗಿದೆ, ಮೊದ್ಲಿಗೆ ಬಹಳ ಇತ್ತು, ಈ ಕಡಿಮೆ ಆಗಿದೆ. ಯಾರು ಮಾಡೋದಿಲ್ಲ ಈಗೆಲ್ಲ. ಸಾಮಾನು 24 ತಾಸು ಸಿಗ್ತಾವ, ಅದರಿಂದ ಯಾರು ತರ್ಲಿಕ್ಕೆ ಹೋಗಂಗಿಲ್ಲ, ಮನೆಯಿಂದ ಹೊರಗೆ ಹೋಗಂಗಿಲ್ಲ. ಈ ಪಾಪ ತರ್ಲಿಕ್ಕೆ ಅವರೇ ಮನೆ ತಂದು ಮಡಿಗೆ ಕೊಟ್ಟಿರ್ತಾರೆ. ನಾವ್ ಯಾರು ಉಡ್ಸ್ಕೊಂಡು ಬಂದಿಲ್ಲ, ನೀವು ಯಾರು ಉಡ್ಸ್ಕೊಂಡು ತಗೊಂಡ್ಬಿಡ್ತಾರೆ ಸರ್ ಶಾಲೀನ. ಇನ್ನು ಶಿಲೋಂಚ ಅಂತ ಒಂದಿದೆ ಅಂತೆ. ಇದು ಗೃಹಸ್ಥರಿಗೆ ಇರುವಂತಹ ಶ್ರೇಷ್ಠ ವೃತ್ತಿ. ಶಿಲೋಂಚ ಅಂದ್ರೆ ಏನು ಅಂದ್ರೆ, ಈ ರೈತರು ಇರ್ತಾರಲ್ಲ, ಅವರು ಹೊಲದೊಳಗ ಕಟಾವು ಮಾಡಿದ್ಮೇಲೆ ಕೆಲವು ಧಾನ್ಯಗಳನ್ನು ಹಾಕಿಬಿಟ್ಟಿರ್ತಾರಂತ, ಅಥವಾ ಅದು ಕೆಲವು ಹಿಟ್ಟು ಬೀಸಿದ್ಮೇಲೆ ಬೀಸೋ ಕಲ್ಲಿ ಹಿಟ್ಟು ಅಂತ ಒಂದಿಷ್ಟು ಇಟ್ಟಿರ್ತಿದ್ರು ಅದನ್ನ, ಅಥವಾ ಉಂಚ ಅಂತಂದ್ರೆ ಈ ಹೊಲದಾಗಿ ಬಿಟ್ಟಿರುವಂತಹ ಕಾಳುಗಳನ್ನು ತಗೊಂಡ್ ಬರೋದು. ಹಿಂಗ್ ಬದುಕ್ಲಿಕ್ಕೂ ಅವಕಾಶ ಅದ. ದ್ರೋಣಾಚಾರ್ಯ ಹಿಂಗ್ ಬದುಕ್ತಿದ್ರಂತೆ, ಶಿಲೋಂಚ ವೃತ್ತಿಯಿಂದ ಬದುಕ್ತಿದ್ರು ದ್ರೋಣಾಚಾರ್ಯರು ಅಂತ ಹೇಳ್ಯಾರ. ಸರಿ, ಇನ್ನ ಇದು ಗೃಹಸ್ಥರು. ಇನ್ನು ವಾನಪ್ರಸ್ಥರು, ಆಮೇಲೆ ವಾನಪ್ರಸ್ಥರಾದ ಮೇಲೆ ಸನ್ಯಾಸಿಗಳು ಅಂತಿದ್ದಾರೆ. ಆ ವಾನಪ್ರಸ್ಥರಲ್ಲಿ ಹೆಂಗಿದ್ದಾರಂದ್ರೆ, ವೈಖಾನಸಾಹ, ವಾಲಕಿಲ್ಯಾಹ, ಉದುಂಬರಾಹ, ಫೇನಪ, ವನೆ. ಕೆಲವರು ವನದಲ್ಲಿ ಇರ್ತಾರಂತ ವಾನಪ್ರಸ್ಥರು. ಅವರು ಇಡೀ ಜೀವನದುದ್ದಕ್ಕೆ ಬರೀ ಹಾಲು ಕುಡ್ಕೊಂಡು ಬದುಕೋದಂತ್ರಿ. ಅವ್ರು ಬೇರೆ ಇಲ್ಲೇ ಇಲ್ಲ. ಅದು ಎಂಥ ಹಾಲು? ಫೇನಪಾಹ ಅಂತಂದ್ರೆ ಆಕಳ ಕರು ಬಾಯಿ ಹಚ್ಚಿ ಹಾಲು ಕುಡಿದಿರ್ತಲ್ಲ, ಆವಾಗ ಅದು ನೊರೆ ಬರ್ತದ ನೋಡ್ರಿ, ಅದನ್ನ ಮಾತ್ರ ಸಂಗ್ರಹ ಮಾಡಿಕೊಂಡು ಅದನ್ನ ಕುಡ್ಕೊಂಡು ಬದುಕಂತವ್ರು. ವಾನಪ್ರಸ್ಥ ಬಹಳ ಕಷ್ಟದ್ರಿ ವಾನಪ್ರಸ್ಥಾಶ್ರಮ. ಸನ್ಯಾಸಕ್ಕಿಂತ ಕಠಿಣ ನೋಡಿದ್ರೆ ಸ್ವಾಮಿಗಳು ಚಲೋ ಇನ್ನು ಯಾರ ಊಟ ಹಾಕಿದ್ರೆ ಊಟ ಮಾಡ್ಕೊಂಡು ಹೋಗಿ ಬರ್ತಿರ್ತದೆ, ಸುರಕ್ಷಿತ ರಿಕ್ಷಾ ಅಂತ ತಿಳ್ಕೊಂಡು ಹೇಳಿ ಭೇರಪ್ಪ. ಆಮೇಲೆ ವೈಖಾನಸರು ಅಂತ ಇದ್ದಾರೆ, ಅವ್ರು ಗಡ್ಡಿ ಗೆಣಸು ಮಾತ್ರ ತಿಂತಾರೆ. ಇನ್ನ ಉದಂಬರ ಅಂತದ, ಅವ್ರು ಹಣ್ಣು ಹಂಪಲು ತಿಂತಾರೆ, ಅವ್ರು ಗಡ್ಡಿ ಗೆಣಸು ತಿನ್ನೋಂಗಿಲ್ಲ. ಇನ್ನು ವಾಲಕಿಲ್ಯರು ಅಂತ ಇದ್ದಾರೆ, ಅವ್ರು ಎರಡೂ ತಗೊಳ್ಳೋವ್ರಿ. ವಾಲಕಿಲ್ಯರು ಅನ್ನೋರು ಗೆಡ್ಡಿ ಗೆಣಸು ತಗೋತಾರ, ಹಣ್ಣು ಹಂಪಲು ತಗೋತಾರ. ಈ ಫೇನಪ ಅಂತ ಅನ್ನೋರು ಬರೀ ಹಾಲು ಮಾತ್ರ ಕೊಡ್ಕೊಂಡಿರೋ ಅಂತ. ಇದು 4 ವಾನಪ್ರಸ್ಥಾಶ್ರಮ. ಇನ್ 4 ತರದ ಸ್ವಾಮಿಗಳು ಇದ್ದಾರೆ. ಮತ್ತ ಇವು 4 ಮಂದಿ ಸ್ವಾಮಿಗಳು ಒಬ್ಬೊಬ್ಬರನ್ನ ತಡ್ಕೊಳ್ಳೋದು ಕಷ್ಟ ಇರ್ಲಿ ಹೆಂಗ ಅಂತ ತಿಳ್ಕೊಂಡು, ಅದಕ್ಕೆ ಅವ್ರು ಯಾರ್ಯಾರು ಅಂದ್ರೆ ನ್ಯಾಸೆ, ಕುಟೀಚಕ, ಬಹುದಹ, ಹಂಸ ನಿಷ್ಕ್ರಿಯ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮೊದಲನೇದ್ದೇನಂದ್ರೆ ಕುಟೀಚಕ ಸನ್ಯಾಸಿ ಅಂತದ. ಅವ ಸನ್ಯಾಸ ತಗೊಂಡಿರ್ತಾನೆ, ಶಿಖಾ ಇರ್ತದ, ಯಜ್ಞೋಪವ ಇರ್ತದ, ಶಾಟಿ ಇರ್ತದ, 3 ದಂಡ ಇರ್ತದ. ಅವ್ರ ಇಂಥವ್ರೊಬ್ರು ಸ್ವಾಮಿಗಳು ಅವರೆಲ್ಲಿ ಇರ್ತಾರ ಅಂದ್ರೆ, ಸನ್ಯಾಸ ತಗೊಂಡು ಮನೆಯೊಳಗೆ ಇರ್ತಾರ, ಹೊರಗಡೆ ಹೋಗುದಿಲ್ಲ. ಮನೆಯಿಂದ ಹೊರಗೆ ಒಂದು ಕಡೆಗೆ ಒಂದು ಕುಟೀರ ಹಾಕೊಂಡು ಅಲ್ಲೇ ಇರ್ತಾರೆ. ಶಿಷ್ಯರು ಮಕ್ಕಳು ಯಾರೋ ಒಂದು ಅಡಿಗೆ ಊಟ ಮಾಡ್ತಾರೆ ಹಾಕ್ತಿರ್ತಾರೆ, ಊಟ ಮಾಡ್ಕೊಂಡು ಸಾಧನ ಮಾಡ್ಕೊಂಡಿರ್ತಾರೆ. ಇದು ಒಂದು ಸನ್ಯಾಸ ಅದ ಅಂತ. ಹಿಂಗೊಂದು ಕುಟೀಚಕ. ಆಮೇಲೆ ಬಹುದಕ ಅಂತದ. ಬಹುದಕ ಅಂತ ಅನ್ನೋದಕ್ಕೆ ಅವ ಏನಪ್ಪಾ ಅಂತಂದ್ರ, ಅವ ಸನ್ಯಾಸಿ 7 ಮನೆಯೊಳಗೆ ಭಿಕ್ಷಾ ಕೇಳ್ಬೇಕಂತ. ಇವಂಗೂ ಅಷ್ಟ. ಇವಂಗೇನಿರ್ತದ ಅಂತ ಕೇಳಿದ್ರೆ, ಶಾಟ್ ಇರ್ತದ, ಶಿಖಾ ಇರ್ತದ, ಯಜ್ಞೋಪವೀತ ಇರ್ತದ, 3 ದಂಡ ಇರ್ತಾವ ಇವಂಗೂ. ಬಹುದಕ. ಆದ್ರ 7 ಮನೆ ಭಿಕ್ಷಾ ಕೇಳ್ಬೇಕ್ರಿ. 8ನೇ ಮನೆಗೆ ಹೋಗಂಗಿಲ್ಲ. 7 ಮನೆಯಾಗ ಕೊಟ್ರ ಸರಿ, ಅದ್ರ 7 ಮನೆ ಕೇಳ್ಬೇಕಂದ್ರೆ 7 ಮನೆ ಕೊಟ್ಟದ್ದನ್ನು ಚೀಲ ಹಾಕೊಟ್ರ ತಿಳ್ಕೊಂಡ್ರ. ಓಹೋ 7 ಮನೆಗೆ ಹೋಗ್ಬೇಕು ಅಂದ್ರೆ 7 ಮನೆ ತಗೊಂಡ್ ಬರ್ಬೇಕು ಅಂತ ಹಿಂಗ ಅರ್ಥ ಅಲ್ಲ. 1 ಮನೆಗೆ ಹೋಗ್ಬೇಕಾದ್ರೆ ಸಿಗ್ಲಿಲ್ಲ ಅಂದ್ರೆ 2ನೇ ಮನೆಗೆ ಹೋಗ್ಬೇಕು. ಹಿಂಗ 6 ಮನ್ಯಾಗ ಸಿಗದೆ ಇದ್ರೆ 7ನೇ ಮನೆ, 7ನೇ ಮನ್ಯಾಗ ಸಿಗದೆ ಇದ್ರೆ ಉಪವಾಸ ಬರ್ಬೇಕಾಗತ್ತೆ. ಇನ್ನೂ ಸಮ ಉಪವಾಸ ಕೊಡ್ಬೇಕು ಅಂತದ. ಇದಾದ್ಮೇಲೆ ಹಂಸ ಅಂತಿದ್ದಾರೆ. ಇವ್ರು ಏನು ಅಂದ್ರೆ, ಇವರಿಗೆ ಶಿಖಾ, ಯಜ್ಞೋಪವೀತ 1 ದಂಡ ಇರ್ತದಂತ ಹಂಸ ಅನ್ನೋರಿಗೆ. ಪರಮಹಂಸರು ಅಂತ ಏನಿದ್ದಾರೆ ನೋಡ್ರಿ, ಅವ್ರಿಗೆ ಹೇಳ್ತಾ ಇದ್ದಾರೆ ಶಿಖಾ ಯಜ್ಞೋಪವೀತ ಇಲ್ಲ, ಒಂದೇ ಒಂದು ದಂಡ ಇರ್ತದೆ, ಶಾಟಿ ಉಟ್ಕೊಂಡಿರ್ತಾರೆ, ನಿರಂತರ ಸಂಚಾರ ಮಾಡ್ತಿರ್ತಾರೆ. ಪರಮಹಂಸರು ಅಂತ ಕರೀತಾರೆ. ನಮ್ಮ ಸ್ವಾಮಿಗಳು ಇದ್ದಂಗೆ ಪರಮಹಂಸರು. ನಮ್ಮ ಸ್ವಾಮಿಗಳು ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ಯಾಕೆ ಹಂಗೆ ಹೇಳಿದೆ ಅಂದ್ರೆ, ಇವತ್ತಿನ ಸನ್ಯಾಸ ನಾವೇನ್ ನೋಡ್ತೀವಲ್ಲ ಪೀಠಾಧೀಶರನ್ನ, ಅವರೆಲ್ಲ 1 ದಂಡ, ಶಿಖಾ ಇಲ್ಲದೆ ಇದ್ದವರು, ಇವರೆಲ್ಲ ಪರಮಹಂಸರ ಸಾಲ ಬರುವಂತವ್ರು. ಇನ್ನ ಈ ಶಿಖಾ ಇದ್ದು ಯಜ್ಞೋಪವೀತ ಇದ್ದು 1 ದಂಡ ಇದ್ರೆ ಅವ ಮತ್ತೊಬ್ಬವ. ಆಮೇಲೆ ಹಂಸ ಅಂತ. ಇದು ತ್ರಿದಂಡ ಇದ್ರೆ ಬಹುದಕ, ಕುಟೀಚಕ ಅಂತ ಹೇಳಿದುಕೊಂಡು, ಹೀಗೆ ಇವೆಲ್ಲವನ್ನ ಬೋಧಿಸುವಂತಹ ಶಾಸ್ತ್ರಗಳನ್ನ ಬ್ರಹ್ಮದೇವರು ಏನ್ ಮಾಡಿದ್ರು ಅಂದ್ರೆ ರಚನಾ ಮಾಡಿದ್ರು ಅಂತ ತಿಳಿಸಿಕೊಟ್ಟಿದ್ದಾರೆ. ನೋಡ್ರಿ, ಇದು ಬ್ರಹ್ಮಕೃತ ಸೃಷ್ಟಿ. ಇದು ಇಷ್ಟು ಪರಿಯಿಂದ ಬ್ರಹ್ಮದೇವರು ಸೃಷ್ಟಿ ಮಾಡ್ಯಾರ ಅಂತ ತೃತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ಸ್ವಯಂಭೂಮನಿಗೆ ಹೇಳಿದ್ರು. ಆ ಸ್ವಯಂಭೂಮನು ತಾನು ಮತ್ತೆ ಸೃಷ್ಟಿ ಮಾಡ್ತಾ ಇದ್ದಾರೆ. 3 ಕನ್ಯಾ, 2 ವರ. ಇವು ಪ್ರಿಯವ್ರತ, ಉತ್ತಾನಪಾದ 2, ಆಕೂತಿ, ದೇವಹೂತಿ, ಪ್ರಸೂತಿ 1. ಆಕೂತಿ ಎನ್ನುವಳನ್ನ ರುಚಿ ಎನ್ನುವಂತಹ ಋಷಿಗಳಿಗೆ ಕೊಟ್ಟು ಲಗ್ನ ಮಾಡಿದ್ರು. ಅಲ್ಲಿ ಪರಮಾತ್ಮ ಯಜ್ಞ ಅನ್ನೋ ಹೆಸರಿನಿಂದ ಬಂದ, ಲಕ್ಷ್ಮೀದೇವಿ ದಕ್ಷಿಣ ಎನ್ನುವ ಹೆಸರಿನಿಂದ ಬಂದಿದ್ದಾಳೆ. ದೇವಹೂತಿಯನ್ನ ಕರ್ದಮರಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ರಂತ. ಕರ್ಕೊಂಡು ಬಂದ್ರಿ. ಅವರು ಕರ್ದಮರಲ್ಲಿ ಎಲ್ಲದ ಯಾವ ಮಾತೃಗಯ, ಆ ಮಾತೃಗಯದೊಳಗೆ ಬಿಂದು ಸರೋವರ, ಅಲ್ಲಿ ಆಶ್ರಮ ಮಾಡ್ಕೊಂಡಿದ್ರು. ಹುಡುಗಿನ ಕರ್ಕೊಂಡ್ ಬಂದ್ರು.
ಆಚಾರ ನೀವು ಲಗ್ನಕ್ಕೆ ಯೋಗ್ಯ ಆಗಿ ಗೊತ್ತಾಗ್ಯದ ನಾವು ಹುಡುಗಿನ ಕೊಡ್ಬೇಕಂತ ಇಟ್ಕೊಂಡೀವಿ ಅಂತ ಹೇಳಿದ್ರಂತ. ಕರ್ದವ್ರಿಗೆ ಗಾಬರಿ ಆತಿ, ಹುಡುಗಿ ನಾನು ಮಾಡ್ಕೋತಾಳೆ ಮೊದ್ಲು ಕೇಳಿ ನೋಡ್ರಿ ಅಂತ ಹೇಳಿದ್ರಂತವ್ರು. ಯಾಕಂದ್ರೆ ನನ್ನ ಕಡೆ ಇದು ಆಸ್ತಿ ಇದ್ರೆ ಇದೊಂದು ಗುಡಿಸ್ಲಿ ಬಿಟ್ರೆ ಮೆತ್ತೇನಿಲ್ಲ ನನ್ನ ಕಡೆಗೆ, ಏನೇನೇನೇನು ಇಲ್ಲ, ಅದಕ್ಕೆ ನೋಡ್ಕೊಂಡ್ ಮಾಡ್ಕೊಡ್ರಿ. ಇಲ್ಲ ನಮ್ಮ ಹುಡುಗಿ ಆಚಾರ ಮಾಡ್ಕೊಳ್ಳಿ ತಯಾರಾಗೇ ಬಿಟ್ಟಾಳ. ಯಾಕಂದ್ರೆ ಅವ್ರು ಅಧಿಕ ಮಾಸ್ತಾಗ ಒಂದ್ ದಿವ್ಸ ಮನ್ಯಾಗ ಊಟ ಮಾಡಂಗೇ ಇಲ್ಲ, ದಿವಸ ಊಟ ತಮ್ಮಿ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ಬಾಗಣಗಳು ಸುರುಮಳಿ ಆಗಿರ್ತದ ಅವ್ರಿಗೆ, ಅಪೂಪ ಅನಾರಸಗಳು ಅದ ಅನಾರಸ ಇರ್ತಾವಲ್ಲ ಅವನ್ನ ಹಚ್ಕೊಂಡು ತಗೊಂಡು ನೋಡ್ಕೊಂಡಿರ್ತಾರ ಅವರು. ಅದಕ್ಕೆ ಏನಿಲ್ಲ, ನಮ್ಮ ಹುಡುಗಿ ತಯಾರಾಗಿಬಿಟ್ಟಾಳ. ವರ್ಷದಾಗ 6 ತಿಂಗಳಂತೂ ಊಟ ಇರಂಗೇ ಇಲ್ಲ, ಫಿಕ್ಸ್ ಅದು. ಯಾಕಂದ್ರೆ ಪಕ್ಷಮಾಸ 15 ದಿವಸ ಇಲ್ಲ, ನವರಾತ್ರಿ 10 ದಿವಸ ಇಲ್ಲ, 25 ದಿವಸ ಮುಗಿದ ಹೋತು. ಆಮೇಲೆ ಶ್ರಾವಣ ಮಾಸದಾಗ ಊಟ ಇರಂಗಿಲ್ಲ, ಅಲ್ಲಿ 1 ತಿಂಗಳು ಮುಗೀತು. ಇನ್ ರಾಮನವಮಿ ಆ ಕಡೆ ಹಬ್ಬ ಹುಣ್ಣಿಮೆ ತಿಂಗ್ ಅನ್ಕೋತಿ, ಅಧಿಕ ಮಾಸ ಇಂತ ಬಂತು ಅಂದ್ರೆ ಆ ಊಟ ಇರಂಗೇ ಇಲ್ಲ. ಅದಕ್ಕೆ ನಮ್ಮ ಹುಡುಗಿ ಮುಖ್ಯ ಅದಕ್ಕೆ ಮಾಡ್ಕೊಳಿಕ್ ತಯಾರಾಗಿದ್ರೆ ಉಳಿದೇನಿಲ್ಲ. ಆಕಿಗೆ ಅಡಿಗೆ ಮಾಡೋದು ಅಂದ್ರೆ ಒಳ್ಳೆ ಆಗ್ಲಾರ ಕೆಲಸದು. ಅದಕ್ಕೆ ನೀವು ಮಾಡ್ಕೊಂಡು ಚಲೋ ಇರ್ತದೆ. ನೀವೇನೋ ಸ್ಕೂಟರ್ ಮೇಲೆ ಭರ ಅಡ್ಡಾಡ್ಕೋತ ಊಟಕ್ಕೆ ಹೋಗ್ತಿರ್ತೀರಿ, ತಗೊಂಡು ಇಂಥವ್ರು ಕರಿತಿರ್ತಾರೆ ಯಜಮಾನ್ರು, ಊಟಕ್ಕೆ ಇಂಥವ್ರು ಕರಿತಿರ್ತಾರೆ, ಹೋಗಿ ಬಂದ್ಬೋದು ಅಂತ ತಿಳ್ಕೊಂಡ್ರೆ. ಅದಕ್ಕೆ ಮತ್ತ ಇಲ್ಲ ನೋಡ್ಕೊಳ್ರಿ ವಿವಾಹ ಇಲ್ಲ ಮಾಡ್ಕೊಳ್ತಾಳಂತ. ಯಾಕ ಗೊತ್ತಿಲ್ಲ, ಹುಡುಗಿ ಮಾಡ್ಕೊಂಡ್ರೆ ನಿಮ್ಮನೆ ಮಾಡ್ಕೋಬೇಕು ಅಂತ ಇಟ್ಕೊಂಡ್ರ ಆತಪ್ಪ ಅಂದ್ರೆ ಮಾಡ್ಕೊಂಡ್ಬಿಟ್ರಿ. ಮಾಡ್ಕೊಳ್ಳೋ ಕಾಲಕ್ಕೆ ಮತ್ತೊಂದ್ ಮಾತು ಹೇಳಿದ್ರಂತ, ಮಕ್ಕಳಾದ ಕೂಡಲೇ ನಾನು ಅವ್ರು ಬಿಟ್ಟು ಸನ್ಯಾಸ ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ರಂತ. ಇವು ಮಕ್ಕಳನ್ನು ಜವಾಬ್ದಾರಿ ಅದು ಬಿಟ್ಟು ಹೋಗಿ ಬರುದಿಲ್ಲ, ಅವಾಗ ಖರೆ ಜವಾಬ್ದಾರಿ ಶುರುವಾಗ್ತದೆ. ದೇವಹೂತಿ ಅನ್ನಂತ ಏನು ಚಿಂತೆ ಇಲ್ಲ, ನಮ್ಗೆ ಇಷ್ಟ ಮನೆ ಸಾಕು, ಮಕ್ಕಳನ್ನ ನೀವು ಬಿಟ್ಟು ಹೋದ್ರು ಅಡ್ಡಿ ಇಲ್ಲ, ಎಲ್ಲದಕ್ಕೂ ನಾ ತಯಾರಿದ್ದೀನಿ ಅಂತ. ಇಲ್ರಿ ಅಷ್ಟು ಪರಿ ತ್ಯಾಗಕ್ಕೆ ಹೆಂಗ್ ತಯಾರಾಗ್ಲಿಕ್ಕೆ ಹೆಣ್ಮಗಳು? ಯಾಕಂದ್ರೆ ರಾಜಕುಮಾರಿಯಕಿ ಸ್ವಯಂಭೂ ಮನುವಿನ 3ನೇ ಮಗಳು, ಆಕೂತಿ ದೇವ 2ನೇ ಮಗಳವರು ರಾಜಕುಮಾರಿ. ಅವ್ರು ಹೆಂಗ್ ತಯಾರಾದ್ಲು ಅಂದ್ರೆ, ಒಂದು ದಿವಸ ಅವರ ಮನೆಗೆ ಬ್ರಹ್ಮದೇವರು ಬಂದಿದ್ರಂತ. ಬ್ರಹ್ಮದೇವರು ಬಂದಾಗ ಬ್ರಹ್ಮದೇವರು ಆಕಿ ಕೇಳಿದ್ರಂತ. ಏನ್ ಕೇಳಿದ್ರು ಅಂದ್ರೆ, ನೀ ಲಗ್ನ ಮಾಡ್ಕೊಳ್ಳೋದ್ರೆ ಯಾರು ಮಾಡ್ಕೋತಿ ಹೇಳು ಅಂತ. ನೀ ಯಾರ ನಂತರ ಅವ್ರು ಮಾಡ್ಕೋತೀನಿ, ನಂಗೇನ್ ಇವ್ರನ್ನ ಅವರ ಮಾಡ್ಕೋಬೇಕು ಅಂತ ಏನಿಲ್ಲ ಅಂದ್ರಂತ. ಆಗ ಬ್ರಹ್ಮದೇವ್ ಹೇಳಿದ್ರಂತ, ಮಾಡ್ಕೊಳ್ಳೋದಾದ್ರೆ ಕರ್ದವರನ್ನೇ ಮಾಡ್ಕೊ ಅಂತ ಹೇಳ್ಬಿಟ್ರಂತ. ಯಾಕೆ ಅಜ್ಜ ಅಂತ ಕೇಳಿದ್ಲಕ್ಕೆ ಸರ್ ಅಜ್ಜ ಬ್ರಹ್ಮದೇವರು, ನೋಡು ಅಲ್ಲಿ ದೇವರು ಮಗನಾಗಿ ಬರ್ತೀನಿ ಅಂತ ಹೇಳ್ಯಾನ, ಇಷ್ಟ ಹೇಳ್ಬಿಟ್ರ ರಹಸ್ಯ. ಆಕೆಯಂದ್ರು ಕರ್ದಮರನ್ನ ಮಾಡಿಕೊಂಡ್ರೆ ದೇವರಿಗೆ ಅಮ್ಮ ಆಗ್ತೀನ ನಾನು, ಹಂಗಾರ ಅದ್ ಏನ್ ತ್ಯಾಗ ಮಾಡ್ಲಿಕ್ಕೂ ತಯಾರಿರ್ತೀನಿ, ಅಲ್ಲೇ ಮಾಡ್ಕೋತೀನಿ ಕೂತ್ಕೊಂಡ್ರು. ನೋಡ್ರಿ ಇದು ತ್ಯಾಗಕ್ಕೆ ತಯಾರಾದ್ರೆ ಪರಮಾತ್ಮ ಬರ್ತಾನೆ ಅಂತ ತಿಳಿಸಿಕೊಟ್ಟದ್ದು. ಎಲ್ಲ ತ್ಯಾಗಕ್ಕೆ ತಯಾರಾಗ್ಬೇಕು ನಾವು ಅಂತಹದ್ದು ಮಾಡಿಕೊಂಡ್ಲು. ಅದಾದ ಮೇಲೆ ಅಲ್ಲಿ 9 ಜನ ಹೆಣ್ಮಕ್ಳಾದ್ರಿ. 9 ಜನ ಹೆಣ್ಮಕ್ಳನ್ನ ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಇವ್ರಿಗೆಲ್ಲರಿಗೂ ಕೊಟ್ಟು ಬಿಟ್ರು. ಕರ್ದಮ ಹೇಳಿದ್ರು, ನಂದಾತು ಲಗ್ನಾತು ಮಕ್ಕಳಾತ್ ನಾ ಹೊಂಟೆ ಅಂದ್ರು. ನಿಮಿಷ ಬರೀ ಕೂಡ್ಲಿ ಅಂತ ಹೇಳಿದೆ. ಜಗಳ ಆದ್ಕೊಳ್ಳ ಹೋದ್ನೆ, ನನಗೆ ಜಗಳ ಆಡಿ ಅದಕ್ಕೆ ಒಳ್ಳೆ ನಾ ಸಂಘ ತಗೊಂಡು ಹೋಗ್ತೀವಿ ಅಂದ್ರು. ಮತ್ತದು ಓಡಿ ಹೋಗೋದು, ಸುಮ್ ಕೂಡ್ಲಿ ಇರ್ಲಿಕ್ಕೆ. ಎದಕ್ಕೆ ಈಗ ಮಕ್ಕಳ ಆಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರಲ್ಲ, ಇವರೆಲ್ಲ ನನ್ನ ಮಕ್ಕಳೇನು ಏನ್ ಹಂಗಂತಿ ನೀನ ನಡ್ಬೇಕಲ್ರಿ. ಇವ್ರು ಯಾರು ಕೂಡ ನನ್ನ ಮನೆಯಲ್ಲಿ ಉಳಿಯೋರಲ್ಲ. ಹೆಣ್ಮಕ್ಳು ಲಗ್ನ ಮಾಡ್ಕೊಂಡು ಗಂಡ ಮನೆಗೆ ಹೋಗೋರು, ತತ್ತಿ ಮನೆಗೆ ಹೋಗೋರು. ನನ್ನ ಮನೆಯಲ್ಲೇ ನನಗೋಸ್ಕರ ಉಳಿಯುವಂತ ಒಬ್ಬ ಮಗ ಬೇಕಲ್ಲ, ಅದಕ್ಕಾಗಿ ಅವರನ್ನ ಕೊಡ್ರಿ ಅಂತ ಕೇಳಿದ್ದು. ಓಹೋ ಆಯ್ತಾಯ್ತು ಅಂತ ಹೇಳಿ ಮತ್ತೆ ಕರ್ದಮರು ದೇವಹೂತಿ ಇಬ್ರು ಗಂಡ ಹೆಂಡತಿ ಅದಕ್ಕೆ ಎಷ್ಟು ತಪಸ್ಸು ಮಾಡಿದ್ರು ಅಂತ ಕೇಳಿದ್ರೆ, ಇದ್ದು ಬಿದ್ದು ವೃತ ಅಷ್ಟು ಮಾಡಿದ್ರಂತ್ರಿ. ವಯೋವ್ರತ, ಭೀಷ್ಮಪಂಚಕ, ವಿಷ್ಣುಪಂಚಕ, ಚಾತುರ್ಮಾಸ್ಯ, ಏಕಾದಶಿ 2, 3, 4 ಎಷ್ಟೆಷ್ಟು ಬರ್ತಕ್ಕ ಒಟ್ಟು ಮಾಡಿ ಮುಗಿಸಿದ ಮೇಲೆ ತಸ್ಯಾಂ ಬಹುತಿಥೆ ಕಾಲೇ, ಕಾಲದಲ್ಲಿ ಯೋಗ್ಯ ಕಾಲದಲ್ಲಿ ಪರಮಾತ್ಮ ಅವತಾರ ಮಾಡಿ ಬಂದಿದ್ದಾನೆ. ಅವನೇ ಕಪಿಲನಾಮಕನಾದ ಪರಮಾತ್ಮ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆಕೂತಿ ಮತ್ತು ದೇವಹೂತಿಯ ವಿಷಯವನ್ನು ತಿಳಿಸಿದರು. ಪ್ರಸೂತಿ ವಂಶದಲ್ಲಿ ಹುಟ್ಟಿ ಬಂದವರ ಕಥೆಯನ್ನು ಹೇಳಬೇಕು. ಅದರಲ್ಲಿ ಪ್ರಸೂತಿಗೆ ಸತೀದೇವಿ ಹುಟ್ಟಿಕೊಂಡು ಬಂದು ಇತ್ಯಾದಿ ಕಥೆಗಳನ್ನೆಲ್ಲ ಹೇಳ್ತಾರೆ. ಪ್ರಿಯವ್ರತ ಉತ್ತಾನಪಾದ ಅಂತ ಏನಿಬ್ರು ಗಂಡು ಮಕ್ಕಳು ಇದ್ದಾರಲ್ಲ, ಆ ಗಂಡು ಮಕ್ಕಳಲ್ಲಿ ಉತ್ತಾನಪಾದನ ಚರಿತ್ರೆಯನ್ನು ಒಂದು ಮಾತು ಹೇಳ್ತಾರೆ. ಸೂಕ್ಷ್ಮವಾದ ಅಂಶ ತಿಳ್ಕೊಂಡು ಮುಗಿಸ್ಕೊಳ್ಳೋಣಂತೆ. ಇವತ್ತು ಉತ್ತಾನಪಾದನಿಗೆ ಮಗ ಯಾರು ಹುಟ್ಟಿದ್ರು ಅಂದ್ರೆ ಧ್ರುವರಾಜನ ಮಗ ಇದ್ದಾರೆ ಅಂತ ಕೇಳಿದ್ದೀವಲ್ವಾ, ಅಲ್ಲಿ ಒಂದು ಪ್ರಸಂಗ ಅದನ್ನ ಹೇಳ್ತಾ ಹೊರಟಿದ್ದೀನಿ. ಜಾಗೆ ಉತ್ತಾನಪಾದಸ್ಯ, ನೋಡ್ರಿ ಉತ್ತಾನಪಾದನಿಗೆ ಯಾರಿದ್ರು ಅಂತ ಕೇಳಿದ್ರೆ, ಜಾಯೇ ಉತ್ತಾನಪಾದಸ್ಯ ಸುರುಚಿ ಸುರುಚಿ ಸ್ತಯೋಹೋ, ಇಬ್ಬರನ್ನ ಹೆಂಡತಿ ಲಗ್ನ ಇಬ್ಬರು ಮಾಡ್ಕೊಂಡಿದ್ನಂತ. ಯಾರು ಉತ್ತಾನಪಾದ? ಇದು ಬ್ರಹ್ಮದೇವರ ಮಗನಾಗಿರುವಂತಹ ಸ್ವಯಂಭೂಮನು, ಸ್ವಯಂಭೂಮನುವಿನ ಮಗ ಉತ್ತಾನಪಾದ, ಇನ್ನೊಬ್ಬ ಪ್ರಿಯವ್ರತ. ಆ ಉತ್ತಾನಪಾದನಿಗೆ ಇಬ್ರು ಹೆಂಡಂದ್ರು, ಸುರುಚಿ ಸುನೀತಿ ಅಂತ ತಿಳ್ಕೊಂಡು. ಆ ಸುರುಚಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದ ಉತ್ತಮ ಅಂತ, ಸುನೀತಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದ ಧ್ರುವ ಅಂತ ತಿಳಿದುಕೊಂಡಿದ್ದ. ಅವು 2 ಗಂಡು ಹುಡುಗರ್ರಿ ಮನ್ಯಾಗ. ಉತ್ತಾನಪಾದ ಮನ್ಯಾಗ ಕೂತಾನ. ಅಪ್ಪ ಕೂತ್ಕೊಂಡ್ರ ಈ ಕೂಸು ಧ್ರುವ
ಮನ್ಮನ್ ಮುಂಜು ಆಗಿತ್ರಿ ಆ ಕೂಸಿಗೆ ಚಂದ ಇಷ್ಟು ಜುಟ್ಟು ಬಿಟ್ಟುಕೊಂಡು ಅಲ್ಲಿ ಅಡ್ಡಾಡ್ಕೋತಿತ್ತು. ಅವ ಉತ್ತಮ ಇದ್ ನೋಡ್ರಿ, ಪ್ರಾಯ ತಮ್ಮ ಇರಬೇಕು. ಅವ ಉತ್ತಮ ಅಪ್ಪನ ತೊಡೆ ಮೇಲೆ ಕೂತಿದ್ದಂತ. ಅವ ಸಿಂಹಾಸನ ಹಿಂಗ್ ಕೂತಾನಪ್ಪ, ಅಪ್ಪನ ತೊಡೆ ಮೇಲೆ ಹಿಂಗ್ ಕೂತಿದ್ದ. ನಾನು ಕೂತೀನಿ, ತಮ್ಮ ಕೂತಾನ ಅಂತ ಪಾಪಿದ ಹುಡುಗ ಹತ್ಕೊಂಡು ಹೋದ್ರಿ. ಹಿಂಗ ಬ್ಯಾಲೆ ಕೂಡ್ಬೇಕು ಅಂತ ಹೊಂಟಾಗ ಅವೇನ್ ಮಾಡಿಬಿಟ್ಟ ಅಂದ್ರೆ ದೂಡಿಬಿಟ್ರಿ. ಯಾರು ದೂಡಿದ? ಉತ್ತಮ ದೂಡಿಬಿಟ್ಟ. ಅದು ಮಕ್ಕಳ ಆಟ ಇರ್ಲಿಲ್ಲ. ಅದು ಮಕ್ಕಳ ಆಟ ಇದ್ದಿದ್ರೆ ದೂಡಿದ್ರೆ ದೇವರು ಏನ್ ಬೇಜಾರು ಮಾಡ್ಕೋತಿರ್ಲಿಲ್ಲ. ದೂಡಿದಾಗ ಹೆಂಗಿತ್ತು ಅಂದ್ರೆ, ನೀನ್ ನನ್ನ ಪ್ರತಿಸ್ಪರ್ಧಿ ಆಗ್ಲಿಕ್ಕೆ ಇಲ್ಲಿ ಬಂದು ಕೂಡ್ತಿದ್ದಿ, ಏನು ನಾನು ಉತ್ತರಾಧಿಕಾರಿ, ನೀನಲ್ಲ, ದೂಡ್ ಸರಿ ಹೆಂಗ್ ದೂಡ್ಸ್ಬಿಟ್ರಂತೆ. ದೂಡಿದ ಕೂಡಲೇ ಪಾಪ ಮಗು ತೆಳಗ್ ಬಿದ್ದು ಪೆಟ್ಟಾಗಿ ಅಳ್ತಾ ನಿಂತ್ಕೊಳ್ತು. ಅಳ್ತಿರುವಾಗ ಅವಳು ಕೇಳಿದ್ಲಂತೆ, ಸುರುಚಿ ಅಲ್ಲೇ ನಿಂತಿದ್ರಿ ಪಾಪ. ಈ ಸುನೀತಿನ ಇನ್ನೊಂದ್ ಕಡೆ ಮನೆ ಮಾಡಿ ಇಟ್ಬಿಟ್ಟಿದ್ದ, ಆಕೆ ದೂರ ಇಟ್ಬಿಟ್ಟಿದ್ದ, ಹತ್ರಕ್ಕೆ ಕರ್ಕೊಂಡಿದ್ದಿರ್ಲೇ ಇಲ್ಲ. ಆವಾಗ ಅವಳಂದಂತೆ, ಬಾಲೋಸಿ ಬತನಾತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂವೃತಂ ನೂನಂ ವೇದ ಭವಾನ್ಯಸ್ಯ ದುರ್ಲಭೇರ್ಥೆ ಮನೋರಥಃ. ನಿಮಗೇನು, ನೀವು ಅಪ್ಪನ ತೊಡೆ ಮೇಲೆ ಕೂಡ್ಬೇಕು, ಸಿಂಹಾಸನ ಇರ್ಬೇಕು ಅಂತದ ಅಪೇಕ್ಷೆ ಅದೇನು? ಉತ್ತಮನಂಗ ಒಂದ್ ಕೆಲಸ ಮಾಡಂಗ, ಏನ್ ಮಾಡ್ಬೇಕು? ನಾ ಹೇಳ್ದಂಗ ಮಾಡು, ನಿಂಗೆಲ್ಲ ಆಗ್ತದಂತೇನು? ತಪಸ ಆರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಒಂದು ವೇಳೆ ನಿನಗೆ ಆಸನ ಬೇಕಾಗಿದ್ರ ಸೀದಾ ಇಲ್ಲಿಂದ ಕಾಡಿಗೆ ಹೋಗು. ಹೌದಾ? ಆಸನ ಇಲ್ಲದ ಕಾಡಿಗೆ ಯಾಕೆ ಹೋಗ್ಬೇಕು ಅಂತ ನಾವು ಕೇಳಿದ ಹುಡುಗ. ಶಾಲೆ ತಗೊಂಡು ಕೆಲವೆಲ್ಲ ಅದಕ್ಕೆ ಕಾಡಿಗೆ ಹೋಗು. ಕಾಡಿಗೆ ಹೋಗಿ ಅಲ್ಲಿ ಭಗವಂತರನ್ನ ಕುರಿತು ತಪಸ್ಸು ಮಾಡಿ ಅವ ಕಾಣಿಸಿಕೊಂಡ ಮೇಲೆ ಕೇಳ್ಕೋ, ಏನಂತ? ದೇವರ ಈ ಧ್ರುವ ದೇಹ ನಂದು ತ್ಯಾಗ ಮಾಡಿಬಿಡು, ಬಿಡಿಸ್ಬಿಡು, ನನ್ನನ್ನು ಮತ್ತೊಂದ್ ಸರ್ತಿ ಸುರುಚಿ ಹೊಟ್ಟೆಯಾಗಿ ಹುಟ್ಸು. ಆ ಸುರುಚಿ ಹೊಟ್ಟೆಯಾಗಿ ಹುಟ್ಕೊಂಡು ಬಂದೆ ಅಂದ್ರ ಆಗ ನೀ ಅಪ್ಪನ ತೊಡೆ ಮೇಲೆ ಕೂಡಬಹುದು ಅಂತ ಹೇಳಿದಂತ. ಅದ 6 ವರ್ಷದ ಹುಡುಗ ಅದು ಏನ್ ಹೊಟ್ಟೆ ಏನ್ ತಿಳಿಬೇಕು ಕೇಳಿದ್ರೆ ಅಥಗೋತ ಪಾಪ ಮನೆಗೆ ಬಂತಂತ. ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ ಜಗಾಮ ಮಾತುಹು ಪ್ರದಂ ಸಕಾಶಂ. ಅಥಗೋತ ಬಂದ್ರಿ ಕೂಸು, ಕಣ್ಣಾಗಿ ಹಾಕೊಂಡು ಗುಡು ಗುಡುಗುಡು ಅನ್ಕೋತ ಬಂತು. ಸುರುಚಿ ನೋಡಿಲ್ಲ ಅಂತ, ಏನಾತ? ಬಾಯಿ ಕೂಡಿಸಿ ತೊಡೆ ಮೇಲೆ ಕರ್ಕೊಂಡು ಕಣ್ಣೀರು ಒರೆಸ್ತಾ ಇದ್ದಾಳ. ದೀರ್ಘಂ ಶಸಂತಿ ವಿಜನಸ್ಯ ಪಾರಂ ನ ಪಶ್ಯತಿ ಬಾಲಕ ಮಹಾಬಾಲ. ಅವಳಿಗೆ ಈ ಕೂಸಿಗೆ ಹೆಂಗ್ ಸಮಾಧಾನ ಮಾಡಬೇಕು ತಿಳಿಯಲ್ತಾ ಇದೆ. ಧ್ರುವ ಹತ್ಕೋತ್ ಬಂದ್ರ ಕಣ್ಣೀರು ಒರೆಸಿದ್ಲು. ಏನಾಯ್ತು ಅಂತ ಕೇಳಿದಾಗ ಹೇಳಿದ, ಇಲ್ಲ ಅಮ್ಮ ಹಿಂಗ ಅಂದ್ಬಿಟ್ಲು, ಹಿಂಗಾಯ್ತು, ನಂಗೆ ಬಹಳ ಅಪಮಾನ ಆಯ್ತು ಅಂತೆಲ್ಲ ಹೇಳಿ ದುಃಖ ಆಗ್ತಾ ಇದ್ರೆ ಒಂದು ಸೂತ್ರ ಹೇಳ್ತಾಳೆ. ಜಗತ್ತಿನಲ್ಲಿ ಅದ್ಭುತವಾದ ಸೂತ್ರ ಅದು. ಮಾಮಂಗಲಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ ಪರ ದುಃಖದಸ್ತಥ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸಬೇಡ. ಆ ಮಲತಾಯಿ ಹಿಂಗಂದ್ಲು, ಸಾಪತ್ನ ಮಾತ ಅವಳು ಹಿಂಗಂದ್ಲು ಅಂತ ಅವಳ ಮೇಲೆ ಬೊಟ್ಟು ಮಾಡಿ ತೋರಿಸ್ಬೇಡ. ಯಾರಿಂದಲೂ ನಮಗೆ ಕೆಟ್ಟದ್ದಾಗೋದಿಲ್ಲ, ನಮಗೆ ಕೆಟ್ಟದ್ದಾಗೋದು ನಮ್ಮಿಂದಲೇ. ಈ ಸೂತ್ರ ಸ್ವಯಂಭೂ ಮನ್ವಂತರದಲ್ಲಿಯೇ ಸುನೀತಿ ಕೊಟ್ಬಿಟ್ಟಾಳು. ಇವತ್ತು ನನಗೇನಾದ್ರೂ ಒಂದು ಚಲೋ ಆಗ್ಯದ ಅದು ನನ್ನಿಂದ, ಕೆಟ್ಟದ್ದಾಗ್ಯದ ನನ್ನಿಂದ, ಮಾನ ಆಗ್ಯದ ನನ್ನಿಂದ, ಅಪಮಾನ ಆಗ್ಯದ ನನ್ನಿಂದ. ಅದ್ರೂ ಎಲ್ಲಾನು ನಿಮ್ಮಿಂದ ನಿಮಗೆ. ಮತ್ತೆ ಉಳಿದವ್ರೇನಂದ್ರೆ ನಿಮಿತ್ತ ಮಾತ್ರ, ಅಷ್ಟೇ ನಿಮಿತ್ತ ಅಷ್ಟೇ. ಯಾರೋ ಒಬ್ರು ದಾರಿ ಹೊರಟಾಗ ಸ್ಕೂಟರ್ ಕಾರು ಹಾಯಿಸಿದ್ರು, ಬಿದ್ವಿ, ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಅಂತ ಇಟ್ಕೊಳ್ರಿ, ಅವ್ರು ಬಟ್ ಮಾಡ್ಬೋದು. ಮನ್ಯಾಗ ಬಚ್ಚಲ್ದಾಗ ಜಾರಿ ಬಿದ್ರೆ ನಮ್ ಕರ್ಮ ಅಂತ. ಹಾಗಾದ್ರೆ ಮನೆಯಲ್ಲೇ ಜಾರಿ ಬಿದ್ರೆ ಕರ್ಮ ಆಗುವುದಾದ್ರೆ ಹೊರಗೂ ಕೂಡ ಕರ್ಮ, ಬೇರೆ ಇನ್ನೇನು ಇಲ್ಲೇ ಇಲ್ಲ. ಯಾರೋ ಇವತ್ತು ನಾನು ಕರ್ಕೊಂಡು ಹೋಗಿ ಭಾರಿ ಮಾನ ಮಾಡಿ ಊಟಕ್ಕೆ ಹಾಕಿ ದಾನ ಧರ್ಮ ಮಾಡಿ ಎಲ್ಲ ಅಂದ್ರೆ ಅವರೆಲ್ಲ ಅದು ನಿನ್ ಕರ್ಮ ಅಷ್ಟೇ, ನಿನ್ ಪುಣ್ಯ. ಹಾಗಾದ್ರೆ ನಾವೇನು ಜೀವನದಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡಿರ್ತೀವಿ, ಅದು ನಮಗೆ ಕ್ಷೇಮವನ್ನ, ಪಾಪವನ್ನ ಸಂಪಾದನೆ ಮಾಡಿರ್ತೀವಿ, ಅದು ದುಃಖವನ್ನ ಕೊಡ್ತದೆ. ನೆನಪಿಟ್ಟು ಅಂದ್ರು. ಹೌದು, ಈಗ ನಾ ಏನ್ ಮಾಡ್ಲಿ, ನನಗ ಸಿಟ್ಟು ಬಂದ್ಬಿಡ್ತದೆ, ಈಗ ಅಪ್ಪನ ತೊಡೆ ಮೇಲೆ ಕೂಡ್ಬೇಕು ಅಂತ ಬಹಳ ಸಿಟ್ಟು, ಏನ್ ಮಾಡ್ಲಿ ಹೇಳು ಅಂದ್ರು. ಅಮ್ಮ ಹೇಳಿದಂತೆ ಮಾಡು. ಏನ್ ಮಾಡಬೇಕು? ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಅಧ್ಯಾಸತೆ. ಅಧ್ಯಾಸನ ಉತ್ತಮೋ ಯಥ. ಉತ್ತಮ ಅಪ್ಪನ ತೊಡೆ ಮೇಲೆ ಕುಳಿತಂತೆ ನಿನಗೂ ಕೂಡ್ಬೇಕು ಅಂತಿದ್ರೆ ನೀನು ತಪಸ್ಸು ಮಾಡು. ಹೋಗ್ ಕಾಡಿ ಹೋಗ್. ಅಮ್ಮ ಹೇಳಿದ್ ಹೋಗ್, ಮೊದ್ಲು ಹೋಗು ಅಂತ ಹೇಳಿದ್ಪ. ಹೋಗು ಅಂತ ಹೇಳಿದ್ರೆ ಆ ಹುಡುಗಿಗೆ ಹೆಂಗ್ ತಿಳಿಬೇಕ್ರಿ ಹೇಳಿದ್ರೆ ಅದಕ್ಕೆ ಒಂದೆರಡು ದೃಷ್ಟಾಂತ ಕೊಡ್ತಾಳ್ರಿ ಚಂದಾಗಿ. ನೋಡು, ಇವತ್ತು ನಿನ್ನ ಕಣ್ಣು ಮುಂದೆ ಇದ್ದವರು ಇಬ್ಬರನ್ನ ಹೇಳ್ತೀನಿ. ಒಂದು ನಿಮ್ಮ ಅಜ್ಜ ಮನು, ಸ್ವಯಂಭೂ ಮನು. ಇನ್ನೊಬ್ಬ ನಿಮ್ಮ ಮುತ್ತಜ್ಜ ಬ್ರಹ್ಮದೇವ. ಇವರಿಬ್ಬರೂ ಕೂಡ ಅಷ್ಟು ಉತ್ತಮವಾದ ಸ್ಥಾನವನ್ನ ಏರಿ ಕೂಡ್ಲಿಕ್ಕೆ ಕಾರಣ ಏನು? ಭಗವದ್ ಆರಾಧನಾ, ಭಗವಂತನ ಪೂಜಾ. ಅದನ್ನ ಮಾಡಿದ್ದರ ಫಲವಾಗಿದ್ದ. ಎಷ್ಟು ಚಂದ ಹೇಳ್ತಾರೆ. ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾ ಯತ್ತ ಗುಣಾಧಿಪತ್ತೇ ಅಜೋದ್ಯ ತಿಷ್ಟತ್ ಖಲು ಪಾರಮೇಷ್ಟ್ಯಂ ಪದಂ ಜಿತಾತ್ಮ ಶಸನಾಭಿವಂದ್ಯಂ. ಒಂದು ಸೂಕ್ಷ್ಮ ಪ್ರಮೇಯ, ಮಹತ್ವದ ಅಂಶ. ಬ್ರಹ್ಮದೇವರು ಭಗವಂತನ ಅನುಗ್ರಹದಿಂದಲೇ ಆ ಪದವಿಯನ್ನು ಪಡೆದಿದ್ದಾರೆ ಅಂತ ಹೇಳುವಾಗ ಶ್ವಸನಾಭಿವಂದ್ಯಂ,
ವಾಯುದೇವರಿಂದ ವಂದಿತರಾದ ಬ್ರಹ್ಮದೇವರು ಅಂತ ಭಾಗವತದಲ್ಲಿ ಬಂದ ವಾಕ್ಯ. ಇದೇನಿದು ಮತ್ತೆ ಪ್ರಮೇಯ ವಿಚಾರ ಬಂತಲ್ಲ. ವಾಯುದೇವರಿಂದ ವಂದಿತರಾದ ಬ್ರಹ್ಮದೇವರು ಅಂದ್ರೆ ಸಾಮಾನ್ಯವಾಗಿ ವಾಯುದೇವರು ಬ್ರಹ್ಮದೇವರಿಗೂ ಸಮಾನ ಕಕ್ಷೆಯಲ್ಲಿ ಬರೋರು. ಮತ್ತೆ ಸಮಾನ ಕಕ್ಷೆಯಲ್ಲಿ ಬಂದವರು ಅಂದ್ರೆ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡೋದು ಹೆಂಗ ಅಂತಂದ್ರ, ಆದ್ದರಿಂದ ಆಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಹೇಳ್ತಾರೆ, ಎಷ್ಟೇ ಸಮಾನ ಕಕ್ಷೆ ಇದ್ರೂ ಕೂಡ ಅಲ್ಲೊಂಚೂರು ಮತ ತಾರತಮ್ಯ ಇದ್ದೇ ಇರ್ತದೆ. ಉದಾಹರಣೆಗೆ ಇಂದ್ರಕಾಮ ಅಂತನೂ ಸಮಾನ ಕಕ್ಷೆಯಲ್ಲಿ ಬರ್ತಾರೆ, ಅವ್ರಿಗೆ ಬೇರೆ ಕಡೆ ಇಲ್ಲ. ಆದ್ರೆ ಇಂದ್ರದೇವರು ಸ್ವರ್ಗದಲ್ಲಿ ಇದ್ದಿದ್ದಿಲ್ಲ, ಎಲ್ಲೋ ಬೇರೆ ಕಡೆ ಹೋಗಿದ್ರು, ಖಾಲಿ ಇದ್ರು ಅಂದ್ರೆ ಕಾಮ ಕೂಡ್ತಾರ ಸಿಟಿಗೆ ಹೋಗಿ ಅಂದ್ರೆ ಇಲ್ಲ, ಸಮಾನ ಕಕ್ಷೆ ಅಲ್ವೇನು ಅಂದ್ರೆ ಬರೋದಿಲ್ಲ. ಹಂಗ ಬ್ರಹ್ಮದೇವರು ಯದ್ಯಪಿ ವಾಯುದೇವರ ಸಮಾನರಾಗಿದ್ರು ಕೂಡ ವಾಯುದೇವರಿಗಿಂತ ಸ್ವಲ್ಪ ಮೇಲಿದ್ದಾರೆ. ವಾಯುದೇವರು ನಮಸ್ಕಾರ ಮಾಡ್ತಾರವರಿಗೆ. ಕಾರಣ ಒಂದು ಸಾಧನೆಯ ಮೆಟ್ಲು ಮೇಲಿದ್ದಾರೆ. ಇವರು ವಾಯು ಪದವಿ, ಅವರು ಬ್ರಹ್ಮ ಪದವಿ. ಅಂದ ಮೇಲೆ 100 ವರ್ಷಗಳ ಸಾಧನೆ ಅವರದ್ದು ಹೆಚ್ಚದ, ಇವ್ರ ಸಾಧನ ಕಡಿಮೆ ಅದ, ಅದಕ್ಕೆ ಅವ್ರು ದೊಡ್ಡವರಾಗಿದ್ದಾರೆ ಅಂತ ಇಷ್ಟು ಹೇಳಿದ್ರು. ಆಯ್ತಾಯ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿ ಹೊರಟರು. ಅಮ್ಮ ಇನ್ನೊಂದು ಮಾತು ಹೇಳಿದ್ರು ನೋಡು, ಆ ಭಗವಂತನ ಆರಾಧನೆಯಿಂದ ಬರೇ ಉತ್ತಮ ಸ್ಥಾನಗಳಲ್ಲ, ಯಾರು ಜ್ಞಾನದ ಅಭಿವೃದ್ಧಿಯನ್ನು ಹೊಂದಬೇಕು, ಯಾರು ತಮ್ಮ ಜೀವನದಲ್ಲಿ ಸಂಪತ್ತು ಪಡಿಬೇಕು, ಯಾರ್ಯಾರಿಗೆ ಏನೇನು ಪಡಿಬೇಕು ಅಂತಿದೆಯೋ ಅವರೆಲ್ಲರೂ ಕೂಡ ಭಗವದ್ ಆರಾಧನೆಯಿಂದಲೇ ಪಡೆದುಕೊಂಡಿದ್ದಾರೆ ಹೊರತಾಗಿ ಅದಿಲ್ಲದೆ ಪಡೆದುಕೊಂಡಿಲ್ಲ. ಹೆಚ್ಚೇನು ಹೇಳಬೇಕು, ಭಗವಂತನನ್ನ ಪೂಜಿಸಬೇಕು ಅಂತ ನಿತ್ಯ ಮುಕ್ತನಾದ ಮಹಾಲಕ್ಷ್ಮಿ ಕೂಡ ಒಂದು ಚಂದ ಶಬ್ದದಲ್ಲಿ ಏನು ಅಂದ್ರೆ, ಆಕಿ ಲಕ್ಷ್ಮೀ ದೇವಿ ನಿತ್ಯ ಭಗವಂತನ ಗುಣಗಳನ್ನು ಎಣಸೋಳಂತ. ಈ ಕಥೆ ಕೇಳಿದ್ದೀರಿ ನೀವೆಲ್ಲ, ಹೊಸ ಕಥೆ ಹೇಳ್ತೀನಿ ಕೇಳ್ರಿ. ನಾಣ್ಯಂ ತತಃ ಪದ್ಮಫಲಾಶ ಲೋಚನಾ ದುಃಖಂ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯಾ ಶ್ರೇಯೇತರೈರಂಗ ವಿಮೃಗ್ಯಮಾಣಯ. ನಿತ್ಯದಲ್ಲಿ ಲಕ್ಷ್ಮೀ ದೇವಿ ಭಗವಂತನ ಪೂಜಾ ಮಾಡಬೇಕು, ಭಗವಂತನ ಒಂದೊಂದು ಗುಣಗಳನ್ನ ಎಣಿಸ್ಬೇಕು. ನಾವಿಷ್ಟು ಎಣಿಸಿದ್ದ ಕಥೆ ತನಕ ಕೇಳಿಬಿಟ್ಟಿವಿ, ಬೇಕಾದಷ್ಟೇ ಕೇಳಿದ್ದೀವಿ. ಆದ್ರೆ ಇವತ್ತು ಭಾಗವತದ ಚತುರ್ಥ ಸ್ಕಂದದಲ್ಲಿ ಒಂದು ಹೊಸ ಮಾತು ಬರ್ತದೆ. ಏನು ಅಂದ್ರೆ, ಹಸ್ತಗೃಹೀತ ಪದ್ಮಯ. ಲಕ್ಷ್ಮೀ ದೇವಿ ಒಂದೊಂದು ಹೊಸ ಕಮಲಗಳನ್ನು ಹೇಳ್ಕೊಂಡು ನಿಂತಿರ್ತಾಳಂತ. ಯಾಕಂದ್ರೆ ಒಂದು ಗುಣ ಕಂಡು ಕೂಡಲೇ ಅದರ ಮೇಲೆ ಇಟ್ಟು ಪೂಜಾ ಮಾಡೋದು ಅಂತ ಇಟ್ಕೊಂಡಿದ್ದಾಳಂತ. ಒಂದು ಗುಣ ಕಂಡು ಕೂಡಲೇ ದೇವರಲ್ಲಿ ಈ ಗುಣ ಕಾಣ್ತಾ ಆಹಾ ಅಂತ ಗುಣವನ್ನು ದರ್ಶನ ಮಾಡ್ಕೊಳ್ಳೋದು, ಭಗವಂತನ ಪಾದಕ್ಕೆ ಏರಿಸೋದು, ನಮಸ್ಕಾರ ಮಾಡೋದು, ಮತ್ತೊಂದು ಕಮಲವನ್ನು ಹಿಡ್ಕೊಂಡು ಕೊಡೋದಂತ. ಯಾಕ ಮತ್ ಹೊಸ ಗುಣ ಕಾಣ್ತದೆ, ಮತ್ ಪೂಜಾ ಮಾಡೋಣ ಅಂತ ತಿಳ್ಕೊಂಡು ಹೇಳಿ. ಇದು ಒಂದು ಹೊಸ ಅಂಶ. ಏನ್ ಹೊಸ ಅಂಶ ಅಂತ ಕೇಳಿದ್ರೆ, ಭಗವಂತನ ಗುಣಗಳು ಕಂಡಾಗಲೆಲ್ಲ ಕಮಲದಿಂದ ಪೂಜೆ ಮಾಡ್ತಾಳೆ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು. ಭಾರಿ ಚಂದದಲ್ಲ. ಅದಕ್ಕೆ ಹೇಳಿದ್ರು ಪ್ರಾಯಶಃ ದಾಸರು, ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂದ್ರೆ ಕಾಣಿಸ್ತದೆ. ಪ್ರಾಯಶಃ ಏನಾಯ್ತು, ಶ್ರೀರಮಣಿ ಲಕ್ಷ್ಮೀ ದೇವಿಯ ಕರ ಕಮಲ, ಕೈಯಲ್ಲಿರುವ ಕಮಲದಿಂದ ಪೂಜಿತ ಚಾರು ಚರಣ, ಹೊಸ ಗುಣ ಕಂಡಾಗೆಲ್ಲ ಕಮಲ ತಗೊಂಡು ಪೂಜೆ ಮಾಡ್ತಿರ್ತಾಳಂತೆ ಲಕ್ಷ್ಮೀ ದೇವಿ ಅಂತ ಪ್ರಾಯ ಜಗನ್ನಾಥದಾಸರ ವಾಕ್ಯಕ್ಕೆ ಹಿಂಗ ಅರ್ಥ ಮಾಡಬಹುದೇನೋ. ಅಂತೂ ಆಯ್ತು. ಅಲ್ಲಿಂದ ಹೊರಗೆ ಬಂದ್ರಿ. ನಾರದ ಸಿಕ್ಕರು. ಎಲ್ಲಿ ಹೊಂಟಿಯೋ ಕೂಸು ಅಂದ್ರು. ಅಂದ್ರು ಗೊರ್ರಲಿಗತ್ತಿರು. ಮೊದ್ಲಂತ ತಲೆ ಮೇಲೆ ಕೈ ಹೊಡೆದ ಟಣ್ಣ ಅಂತ ಗೊತ್ತಿಲ್ಲ ಹೆಂಗ್ ಹೊಡಿತ ಹೊಡೆದ ಕೂಡ್ಲೆ ತಲೆ ಮುಟ್ಟಿದ ಕೂಡ್ಲೆ ಏನಾಯ್ತು ಅಂದ್ರೆ, ವಿಜಯ ಧ್ವಜ ತೀರ್ಥರ ಅಂತಾರೆ, ಯಾವಾಗ ನಾರದರು ಧ್ರುವರಾಜರ ತಲೆ ಮೇಲೆ ಕೈ ಇಟ್ಟರು ಭಗವತ್ ಗುರುಪ್ರಸಾದ ಆಯ್ತು, ಗುರುಗಳ ಅನುಗ್ರಹ ಆಯ್ತು. ಎರಡನೇದ್ದು, ಅವನ ತಲೆ ತುಂಬಾ ಕೂತಿತ್ತಂತ. ನಮ್ಮಪ್ಪ ಉತ್ಥಾನ ಪಾದ ನನಗೆ ಹಿಂಗ ಅಪಮಾನ ಮಾಡ್ಯಾನ ಅಂತ ಹಿಂಗ್ ಕೂತಿತ್ತಂತ. ಆ ಕೂಸು ಇದ ಸಿಟ್ಟೊಳಗೆ ಹೋಗಿ ತಪಸ್ಸು ಮಾಡಿದ್ರೆ ದೇವ್ರ ಹೆಂಗ್ ಕಾಣಿಸ್ಬೇಕ್ರಿ? ಕಾಮ ಕ್ರೋಧ ಲೋಭ ಇಟ್ಕೊಂಡು ಹೋದ್ರೆ ತಪಸ್ಸು ಮಾಡಿದ್ರೆ ಕಾಣಿಸಂಗಿಲ್ಲ. ಅದಕ್ಕೆ ಆ ತಲೆ ಮೇಲೆ ಕೈಗಿಟ್ಟು ಅಷ್ಟು ಕ್ರೋಧ ಇಳಿಯೋ ಹಂಗ್ ಮಾಡ್ಬಿಟ್ರಂತ. ನಾವು ಏನ್ ಗುರುಗಳಲ್ಲಿ ಗುರುಗಳು ಬರ್ಬೇಕಾ? ಹತ್ತಿ ಗುರುಗಳು ಬಂದ್ರೆ ಇದು ವಿಜಯ ಧ್ವಜ ತೀರ್ಥ ವ್ಯಾಖ್ಯಾನ ಮಾಡ್ತಾರೆ. ಪೂರ್ಣ ಸರ್ರ ತಿಳಿತಂತ. ಹೋಗಿನ್ನ ಎಲ್ಲಿ ಹೋಗ್ಲಿ ಅಂದ. ಹೊಂಟಿದ್ದೆಲ್ಲ ಮತ್ತ ಗೊತ್ತಿಲ್ಲ, ಹೊಂಟಿದ್ದೆ, ನೀವು ಗುರುಗಳು ಸಿಕ್ಕಿ ಹೇಳಿ ಹೋಗ್ತೀನಿ ಅಂದ್ರು. ಮಥುರಾಕ್ ಹೋಗು, ಬೇರೆ ಕಡೆ ಹೋಗ್ಬೇಡ, ಎಲ್ಲಿ ಮುಂದೆ ಭವಿಷ್ಯ ಕಾಲದಲ್ಲಿ ಕೃಷ್ಣ ಅವತಾರ ಮಾಡ್ಬೇಕಾಗಿದೆ ಮಥುರಾ ಪಟ್ಟಣ, ಯಮುನಾ ನದಿ, ಅಲ್ಲಿ ಹೋಗು, ಮಧುವನ ಅಂತದ, ಅಲ್ಲಿ 6 ತಿಂಗಳು ಗಟ್ಟಿ ಮುಟ್ಟಿ ತಪಸ್ ಮಾಡು, ದೇವರ ಕಾಣಿಸ್ತಾನ, ನಿನ್ನ ಬಿಂಬ ವಾಸುದೇವ ಹೌದ್ ಅಂತ ಹೇಳಿ ಕಳಿಸ್ಬಿಟ್ರು. ವಾಸುದೇವ ರೂಪವನ್ನು ತಗೊಂಡ ಹೊಂಟ. ಇದಿಷ್ಟು ನಾವು ಪ್ರತಿ ಸರ್ತಿ ಭಾಗವತ ಕೇಳಿದ್ರಿ. ಮತ್ತೆ ಈ ಸರ್ತಿ ಚೇಂಜ್ ಮಾಡಿ ಸ್ವಲ್ಪ ನೋಡೋಣ ಅಂದ್ರೆ ಚೇಂಜ್ ಮಾಡೋಣ ಅಂತ ಯಾರು ಅಂತಾರೆ. ಈ ನಾರದ ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗೋ ಹೊತ್ತಿಗೆ ಮತ್ತೊಂದು ಇನ್ಸಿಡೆಂಟ್ ಆತಂತ. ಏನಾಯ್ತು ಅಂದ್ರೆ, 7 ಋಷಿಗಳು ಬಂದ್ರಂತೆ. 7 ಜನ ಋಷಿಗಳು ಬಂದು ಧ್ರುವ ನೋಡಿದ್ನಂತೆ. ಆಹಾ, ಇವತ್ತು ಹೊರಟ ಟೈಮ್ ಬಹಳ ಚಲೋ ಅದ. ಯಾಕಂದ್ರೆ ಅವ್ರು ಭೇಟಿ ಆದ ಗುರುಗಳು, ಇವ್ರು ಋಷಿಗಳು ಭೇಟಿ ಆದ್ರು ಅಂತ ಒಟ್ಟರಿಗೂ ನಮಸ್ಕಾರ ಹಾಕಿದ್ರಂತ.
7 ಮಂದಿ ಕೂತ್ಕೊಂಡು ಕೂಡುವ ಇಲ್ಲಿ ಅಂತ ಹೇಳಿ ಹೇಳಿದಂತೆ ಏನ್ ಹೊಂಟಿ ಹಿಂಗಿಂಗ್ ಹೊಂಟಿದ್ದೀವಿ, ನಾರದ್ ಹಿಂಗ್ ಮಾರ್ಗದರ್ಶನ ಮಾಡ್ಯಾರ, ತಪಸ್ಸಿಗೆ ಹೊಂಟೀನಿ ಅಂದ್ರೆ ಆಗ 7 ಮಂದಿ ಉಪದೇಶ ಮಾಡಿದ್ರಂತ. ಏನ್ ಉಪದೇಶ ಮಾಡಿದ್ರು? ಮರೀಚಿ ಋಷಿಗಳಂತಾರ, ಅನಾರಾಧಿತ ಗೋವಿಂದೈಹಿ ನರೈಹಿ ಸ್ಥಾನಂ ನೃಪಾತ್ಮಜ ನಹಿ ಸಂಪ್ರಾಪ್ಯತೆ ಶ್ರೇಷ್ಠಂ ತಸ್ಮಾದ್ ಆರಾಧಯಾಚ್ಯುತಂ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಘಟ್ಟವನ್ನು ಹಿಡಿದು ತೋರಿಸ್ತಾ ಇದ್ದಾರೆ. ಎಲ್ಲಿ ಬಂದಿದೆ? ವಿಷ್ಣು ಪುರಾಣದಲ್ಲಿ ಬಂದಿದೆ. ವಿಷ್ಣು ಪುರಾಣದಲ್ಲಿ ಸಪ್ತ ಋಷಿಗಳು ಧ್ರುವ ಕುಮಾರನಿಗೆ ಉಪದೇಶ ಮಾಡಿದರು ಎಂಬ ಘಟ್ಟವನ್ನ ಶ್ರೀಮದಾಚಾರ್ಯ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹಿಡಿದಿದ್ದಿದ್ರೆ ಅದನ್ನು ತೋರಿಸ್ಕೊಡ್ತಾರೆ. ಆರಾಧಯ ಇಲ್ಲ, ಅನಾರಾಧಿತಗೋವಿಂದ, ದೇವರ ಆರಾಧನೆ ಮಾಡಿಲ್ಲ, ಏನ್ ಮಾಡಿಲ್ಲ, ಸಿಗೋದ್ರೆ ಏನ್ ಸಿಗ್ತದೋ? ಎಲ್ಲರ ಸಿಗುವುದಿಲ್ಲ. ನೋಡ್ರಿ, ಇವತ್ತು ನಾವು ತಿಳ್ಕೊಳ್ಬಹುದು. ಏನ್ ತಿಳ್ಕೊಳ್ಬಹುದು ಅಂದ್ರೆ, ಭಗವಂತನ ಆರಾಧನೆ ಇಲ್ಲದೆ ನಮಗೆ ಏನೂ ಪಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಜೀವನದೊಳಗೆ ಏನೋ ಒಂದು ಸಿಕ್ಕಿಲ್ಲ ಅಂತ ಇಟ್ಕೊಳ್ರಿ. ಅದಕ್ಕೆ ಕಾರಣ ಏನು? ನಾವು ಆ ಪೂಜಾ ಮಾಡಿಲ್ಲ, ದೇವರ ಆ ಪೂಜಾ ಮಾಡಿ, ಇಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಇದಕ್ಕೆ. ಅದರಿಂದ ಆರಾಧನೆಯ ಪೂಜಾ ಮಾಡು. ಬರೇ ಲೌಕಿಕ ಫಲ ಅಲ್ಲ, ಪಾರಲೌಕಿಕವಾದ ಮೋಕ್ಷವನ್ನು ಕೂಡ ಪಡಿತಕ್ಕಂಥವರಾಗಿದ್ದೀಯ, ನೀನು ಪಡ್ಕೋ ಅಂತ ತಿಳಿದುಕೊಂಡು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರೂ ಬರೇ ಅಷ್ಟೇ ಹೇಳಿಲ್ರಿ, ಮುಂದೊಂದು ಮಾತು ಹೇಳ, ಐಂದ್ರ ಇಂದ್ರ ಪರಂ ಸ್ಥಾನಂ ಯಮಾರಾಧ್ಯ ಜಗತ್ಪತಿಂ. ಆ ಭಗವಂತನನ್ನ ಆರಾಧನೆ ಮಾಡಿಯೇ ಇಂದ್ರದೇವರು ಇಂದ್ರ ಪದವಿಯನ್ನು ಪಡೆದದ್ದು. ಅಂದ ಮೇಲೆ ನೀನು ಅವಶ್ಯವಾಗಿ ಮಾಡು ಅಂತ ತಿಳಿದುಕೊಂಡು ಹೇಳಿದ್ದಾರೆ. ಹೋದ, ತಪಸ್ಸು ಮಾಡಿದ ಧ್ರುವರಾಜ. 6 ತಿಂಗಳು ಗಟ್ಟಿ ಮುಟ್ಟಿ ತಪಸ್ಸಾದ್ರೆ 6ನೇ ತಿಂಗಳಿಗೆ ಪರಮಾತ್ಮ ಕಾಣಿಸಿಕೊಂಡ. ಈ ತಪಸ್ಸಿನ ಗದ್ದಲದಲ್ಲಿ ಒಂದು ಕಥೆ ಅದ, ನಾಳೆ ಹೇಳ್ತೀನಿ ಕೊನೆಗೆ. ಆ ತಪಸ್ಸು ಮಾಡ್ತಾ ಇರುವಾಗ ಕಂಡ್ರು, ಮುಗಿಯಿತು. ಮುಗಿದು ಕೂಡಲೇ ಪರಮಾತ್ಮ ಕಾಣಿಸಿಕೊಂಡಂತೆ, ವಾಸುದೇವ ರೂಪದಿಂದ ಕಾಣಿಸಿಕೊಂಡಿದ್ದಾನೆ. ಸಂತೋಷ ಆಯಿತು. ಸ್ತೋತ್ರ ಮಾಡಬೇಕು ಅಂತ ಮನಸ್ಸು ಬಂತಂತೆ. ಏನು ಸ್ತೋತ್ರ ಮಾಡಬೇಕು? ಭಗವಂತ ಕಾಣಿಸಿದ್ದಾನಲ್ಲ ಅಂತ ಆ ವಾಸುದೇವ ರೂಪದ ಸ್ತೋತ್ರ ಮಾಡ್ತಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀಕೃಷ್ಣ ಪ್ರಣಸ್ತು.